ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಹಲವಾರು ತಿಂಗಳಿಂದ ಕನ್ನಡ ಸಾಹಿತ್ಯ ಸಂಸ್ಕೃತಿ ನಾಡು ನುಡಿಗೆ ಸಂಬಂಧಪಟ್ಟಂತೆ ಭಾಳ ಗುರುತರವಾಗಿರ್ತಕ್ಕಂಥ ಕಾರ್ಯಯೋಜನೆಗಳನ್ನು ರೂಪಿಸಿಕೊಂಡು ಅವುಗಳನ್ನು ಕಾರ್ಯಗತಗೊಳಿಸ್ಕೊಂಡು ಬರ್ತಾ ಇದೆ. ತಿಂಗಳ ಉಪನ್ಯಾಸ ಕಾರ್ಯಕ್ರಮ, ವಿಶೇಷ ಉಪನ್ಯಾಸ ಕಾರ್ಯಕ್ರಮ, ಆನ್ಲೈನಲ್ಲಿ ಉಪನ್ಯಾಸಗಳನ್ನು ಮಾಡಿಸ್ತಕ್ಕಂಥದ್ದು, ಅನುವಾದದಲ್ಲಿ ಉತ್ತಮರನ್ನು ಗುರುತಿಸಿ ಉತ್ತಮ ಅನುವಾದಗಳನ್ನು ಗುರುತಿಸಿ ಅವರನ್ನು ಪ್ರಶಸ್ತಿ ಕೊಡ್ತಕ್ಕಂಥದ್ದು, ಪುರಸ್ಕರಿಸ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂಡು ಬರ್ತೇವೆ. ಹಾಗೆಯೇ ಭಾಳ ಮೌಲ್ಯಯುತವಾಗಿರ್ತಕ್ಕಂಥ ಕೃತಿಗಳನ್ನು ಪ್ರಕಟಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಸಹ ಭಾಳ ಚೆನ್ನಾಗಿ ನಿರ್ವಹಿಸ್ಕೊಂಡು ಬರ್ತಿರ್ತಕ್ಕಂಥದ್ದನ್ನು ನೀವೆಲ್ಲ ಗಮನಿಸಿದ್ದೀರಾ. ಇವತ್ತು ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನದ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ದಿನ. ಡಿಸೆಂಬರ್ 29ನೇ ತಾರೀಕು ಈ ಕೆಲಸ ಆಗಬೇಕಾಯಿತು. ದೇಶದ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ ಅವರ ಮರಣದ ಕಾರಣವಾಗಿ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತಂದೇಳಿ ನಿಯಮವನ್ನು ಹೇರಿದ್ರಿಂದ ಅದನ್ನು ಮಾಡೋಕ್ಕಾಗಲಿಲ್ಲ. ಸೊ ಅದು ಇವತ್ತು ಕಾರ್ಯ ಸಾಧು ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಿಮ್ಮ ನೆನಪಿಗೆ ತರ್ತಾ ಇದ್ದೀನಿ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಜಗದ ಕವಿ, ಯುಗದ ಕವಿ, ವಿಶ್ವಮಾನವ ಸಂದೇಶವನ್ನು ಸಾರಿದ ರಾಷ್ಟ್ರಕವಿ ಕುವೆಂಪುರವರ ಒಂದು ಸ್ಮರಣೆಯಲ್ಲಿ ಆ ಸ್ಮರಣೆ ಅರ್ಥವಾಗಿ ನಾವು ಒಂದು ವಿಶೇಷ ಉಪನ್ಯಾಸವನ್ನು ಮಾಡಿಸ್ಬೇಕು, ಯಾರನ್ನು ಕರಿಬೇಕು ಅಂತಂದೇಳಿ ಯೋಚನೆ ಮಾಡುವಾಗ ನಮಗೆ ತಟ್ಟನೆ ನೆನಪು ಬಂದಿದ್ದು ಪ್ರೊಫೆಸರ್ ರಹಮತ್ ತರೀಕೆರೆ ಸರ್ ಅವರು. ಅವರು ಈಗಾಗಲೇ ಹಿಂದೆ ಒಂದು ಉಪನ್ಯಾಸಕ್ಕೆ ನಾವು ಕೇಳ್ಕೊಂಡಾಗ ಅವರು ಹೊರದೇಶದಲ್ಲಿದ್ದರು. ಮುಂದೆ ಯಾವಾಗಾದರೂ ಬಿಡುವಾದಾಗ ನಾನು ಬರ್ತೀನಿ, ಸದ್ಯಕ್ಕೆ ನನ್ನ ಬಿಟ್ಟಿರಿ ಅಂತ ಕೈ ಬಿಟ್ಟಿರಿ ಅಂತ ಹೇಳಿದರು. ಸೊ ಅದರಂತೆ ಮತ್ತೆ ಸರ್ ನೀವು ಇದ್ದೀರಾ ಅಂತಕ್ಕಂಥದ್ದು ನಾನು ಪತ್ರಿಕೆಯಲ್ಲಿ ಗಮನಿಸಿದ್ದೀನಿ ಅಂತ ಹೇಳಿದಾಗ ಬಂದಿದ್ದೀನಿ ಬೆಂಗಳೂರಿಗೆ, ಹಂಪಿಗೆ ಹೋಗಿ ಬರ್ತೀನಿ, ನಾನು ನೀವು ಒಂದೆರಡು ಡೇಟ್ ಕೊಟ್ಟರೆ ನಾನು ಬರ್ತೀನಿ ಅಂತೇಳಿ ಒಪ್ಕೊಂಡಿದ್ರು. ಸೊ ಅದು ಕಾರಣಾಂತರದಿಂದ ಪೋಸ್ಟ್ಪೋನ್ ಆಗಿದ್ದರಿಂದ ಮತ್ತೆ ಸರ್ ನಿಮ್ಮದೇ ಡೇಟು ಅಂತ ಹೇಳಿದಾಗ ಅವರು ಮುಂದೂಡೋದು ಬೇಡ, ಅದನ್ನು ಬೇಗ ಮಾಡಿಬಿಡೋಣ, ಅದು ಆ ಟೈಮಲ್ಲಿ ಮಾಡಿದರೆ ಚೆನ್ನಾಗಿರ್ತದೆ ಈ ಕೆಲಸ ಅಂತಂದೇಳಿ ಇವತ್ತು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ರಹಮತ್ ತರೀಕೆರೆ ಅವರು ಚಿರಪರಿಚಿತರು. ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಸಂಶೋಧನೆ, ವಿಮರ್ಶೆ, ಪ್ರಬಂಧ ಸಾಹಿತ್ಯ, ಈ ಹಲವಾರು ರೀತಿಯಾದ ಸಾಹಿತ್ಯ ಪ್ರಕಾರಗಳಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ, ಮಾರ್ಗದರ್ಶೀಯವಾಗಿರ್ತಕ್ಕಂಥ, ಯುವ ಪೀಳಿಗೆಗೆ ಅನುಕರಣೀಯವಾಗಿರ್ತಕ್ಕಂಥ ಕೆಲಸವನ್ನು ಅವರು ಸಾಹಿತ್ಯ ಲೋಕದಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸೂಫಿಗಳಿರ್ಬೋದು, ಸಂತರಿರ್ಬೋದು, ಅಲೆಮಾರಿಗಳಿರ್ಬೋದು, ಬುಡಕಟ್ಟುಗಳ ಬಗ್ಗೆ ಇರ್ಬೋದು, ಹೀಗೆ ಯಾವುದು ಅಲಕ್ಷಿತ ಸಮುದಾಯಗಳಿದೋ ಅಂಥ ಅಲಕ್ಷಿತ ಸಮುದಾಯಗಳನ್ನು ಸಹ ಹುಡುಕೊಂಡು ಬೆನ್ನತ್ತಿ ಹೋಗಿ ಅವಳ ಬಗ್ಗೆ ಸಂಶೋಧನೆ ಮಾಡಿ ಈ ಲೋಕಕ್ಕೆ ಇಂಥದ್ದು ಒಂದು ಅಧ್ಯಯನ ಕ್ಷೇತ್ರ ಇದೆ, ಇದರ ಬಗ್ಗೆನೂ ನಾವು ಸಂಶೋಧನೆ ಮಾಡಬೇಕಾಗಿದೆ ಅಂತಕ್ಕಂಥ ಒಂದು ಮನವರಿಕೆಯನ್ನು ನಮ್ಮ ಯುವ ವಿದ್ವಾಂಸರಿಗೆ, ಸಂಶೋಧಕರಿಗೆ ಅವರು ತೋರಿಸ್ಕೊಟ್ರು. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಒಂದು ದೊಡ್ಡ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ರಹಮತ್ ತರೀಕೆರೆ ಅವರಿಗೆ ಅವರನ್ನು ಅರಿಸಿ ಹಲವಾರು ಪ್ರಶಸ್ತಿಗಳು ಬಂದಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಿಂದ ಅಲ್ಲಿಂದ ಇಲ್ಲಿವರೆಗೆ ಅನೇಕ ಪ್ರಶಸ್ತಿಗಳನ್ನು ಅವರು ಮುಡಿಗೇರಿಸಿಕೊಂಡಿದ್ದಾರೆ. ಅವರ ಒಂದು ವಿನಮ್ರತೆ, ಅವರ ಸಾಹಿತ್ಯ ಸಂಸ್ಕೃತಿಗೆ ಹಾಕ್ಕೊಟ್ಟಿರ್ತಕ್ಕಂಥ ದಾರಿ, ಅವ್ರ ಜೊತೆ ಒಂದು ಗಂಟೆ ನಾವೇನಾದರೂ 1 ಅವರ್ ಅವ್ರ ಜೊತೆ ನಾವೇನಾದರೂ ಚರ್ಚೆಯನ್ನು ಮಾಡಿದರೆ ನಾವು ಆ ರೀತಿಯಾಗಿ ಆಗಬೇಕು ಅಂತಕ್ಕಂಥ ಭಾವನೆ ಮೂಡ್ದಲ್ಲಿರ್ತಕ್ಕಂಥವರೇ ಇಲ್ಲ. ಹಾಗಾಗಿ ನನ್ನನ್ನು ಒಳಗೊಂಡಂತೆ ಸೊ ಅಂಥ ಒಂದು ಚುಂಬಕ ಶಕ್ತಿ ಇರ್ತಕ್ಕಂಥವ್ರು, ಅವರ ಆಲೋಚನೆಯಲ್ಲಿರ್ತಕ್ಕಂಥ ಮನುಚು, ಅವರ ವಿಮರ್ಶೆಯಲ್ಲಿರ್ತಕ್ಕಂಥ ಒಂದು ಕಾಳಜಿ, ಸಂವೇದನೆ, ಅವರ ಒಂದು ಬರಹಗಳಲ್ಲಿರ್ತಕ್ಕಂಥ ಸಂವೇದನೆ ಅದು ಭಾಳ ದೊಡ್ಡದು. ಹಾಗಾಗಿ ಕನ್ನಡ ಸಾಹಿತ್ಯದ ಇದುವರೆಗೆ ಇರ್ತಕ್ಕಂಥ ಕೆಲವು ಕೊರತೆಗಳನ್ನು ಅವರು ತುಂಬಿದ್ದಾರೆ ಅಂತಂದೇಳಿ ನಾನಾದರೂ ಸಾಹಿತ್ಯದ ಗಂಭೀರ ವಿದ್ಯಾರ್ಥಿಯಾಗಿ ಓದಿದಾಗ ನನಗೆ ಆ ರೀತಿಯಾಗಿ ಅನಿಸಿದೆ. ಸೊ ಹಾಗಾಗಿ ಅಂಥವರು ಭಾಳ ದೂರದ ಹಂಪಿಯಿಂದ ಇಲ್ಲಿಗೆ ಇವತ್ತು ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿದ್ದಾರೆ. ನಾವು ಹೇಳಿದ್ವಿ ಸರ್ ಏನರ ಬಗ್ಗೆ, ಕುವೆಂಪು ಬಗ್ಗೆ ಮಾತನಾಡಬೇಕು, ಯಾವ ಒಂದು ಶೀರ್ಷಿಕೆಯನ್ನು ಕೊಡೋಣ ಅಂತ ಹೇಳಿದಾಗ ಬೇಡ, ಮತ್ತೆ ಮತ್ತೆ ಕುವೆಂಪು ಅಂತಂದು ಇಡೀ ತೊಂದರೆ ಇಲ್ಲ ಅಂತೇಳಿ. ಸೊ ಅಂಥದ್ದೊಂದು ಶೀರ್ಷಿಕೆಯನ್ನು ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ಜೊತೆ ಅವರು ಬಂದಿದ್ದಾರೆ ಮಾತನಾಡೋದಕ್ಕೆ. ಅವರನ್ನು ನಾನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಪರವಾಗಿ
ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಹಾಗೆಯೇ ಇವತ್ತು ಇನ್ನೊಂದು ವಿಶೇಷ ಅಂದರೆ, ಒಂದು ನಿಮಿಷ ಸರ್, ಇವತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಇವತ್ತು ಬೆಳಗ್ಗೆ ನೀವೆಲ್ಲ ಪತ್ರಿಕೆಯಲ್ಲಿ ಗಮನಿಸಿದ್ದೀರಾ, ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂಕನಾಯಕ ಅನ್ನುವ ಒಂದು ಪ್ರಶಸ್ತಿ ಇವತ್ತು ಅವ್ರಿಗೆ ಸಿಕ್ಕಿದೆ. ಹಾಗಾಗಿ ನಮ್ಮ ಅಧ್ಯಕ್ಷರು ಮತ್ತು ರಿಜಿಸ್ಟ್ರಾರ್ ಇಬ್ಬರು ಅವ್ರಿಗೆ ಅಭಿನಂದಿಸಬೇಕಂತಂದೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಶ್ರೇಷ್ಠ ಅನುವಾದಕರು, ಸಾಹಿತಿಗಳು ಮತ್ತು ನಮ್ಮ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕಟ್ಟಿ ಸರ್ ಅವರಿಗೆ, ಚನ್ನಪ್ಪ ಕಟ್ಟಿ ಸರ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹ ನೀಡ್ತಿರ್ತಕ್ಕಂಥ, ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಗುವ ಹಾಗೆ ನಿರ್ವಹಿಸಿಕೊಡ್ತಾ ಇರ್ತಕ್ಕಂಥ ನಮ್ಮ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ರಿಜಿಸ್ಟರ್ ಆಗಿರ್ತಕ್ಕಂಥ ಈಶ್ವರ್ ಕು ಮಿರ್ಜಿ ಅವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾಗಿರ್ತಕ್ಕಂಥ ವೀರೇಂದ್ರ ಕುಮಾರ್ ಸರ್ ಅವರು ಬಂದಿದ್ದಾರೆ, CP ನಾಗರಾಜ್ ದಂಪತಿಗಳು ಸರ್ ಬಂದಿದ್ದಾರೆ, ಹಾಗೆಯೇ ಡಾಕ್ಟರ್ ರವಿಕುಮಾರ್ ಅವರು ಬಂದಿದ್ದಾರೆ, ಡಾಕ್ಟರ್ ನಂಜುಂಡ ಅವರು ಬಂದಿದ್ದಾರೆ. ಹಲವಾರು ಜನ ಇಲ್ಲಿರ್ತಕ್ಕಂಥ ಎಲ್ಲರೂ ನನಗೆ ಚಿರಪರಿಚಿತರು. ಹಾಗಾಗಿ ನಾನು ಸರ್ ಸಮಯವನ್ನು ತೆಗೆದುಕೊಳ್ಳೋದು ಬೇಡ ಅಂಥೇಳಿ ನಾನು ಇವರೆಲ್ಲರಿಗೂ, ನಿಮ್ಮೆಲ್ಲರಿಗೂ, ಬೆಂಗಳೂರು ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗಳಿದ್ದೀರಾ, MA ವಿದ್ಯಾರ್ಥಿಗಳಿದ್ದೀರಾ, ಅನೇಕ ಜನ ನಮ್ಮ ಈ ಒಂದು ಪರಿವಾರ ಆಸುಪಾಸಿನಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಇದುವರೆಗೂ ನಾವು ಕಾಯ್ತಾ ಇರ್ತಕ್ಕಂಥ ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಒಂದು ಕ್ಷಣ. ಮೊದಲು ರಹಮತ್ ಸರ್ ಅವರು ಮತ್ತೆ ಕುವೆಂಪುನ ಒಂದು ವಿಚಾರವನ್ನು ಇಟ್ಕೊಂಡು ಮಾತನಾಡ್ತಾರೆ. ಆಮೇಲೆ ನಿಮಗೆ ಚರ್ಚೆ ಮಾಡೋದಕ್ಕೆ ಒಂದಷ್ಟು ಅವಕಾಶ ಇರ್ತದೆ, ನೀವು ಆಲೋಚನೆ ಮಾಡ್ತಾ ಇರ್ಬೋದು. ಆ ನಂತರ ಚರ್ಚೆ ಆದಮೇಲೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ಮೊದಲಿಗೆ ರಹಮತ್ ಸರ್ ಅವರು ದಯಮಾಡಿ ತಮ್ಮ ಉಪನ್ಯಾಸವನ್ನು ಮಂಡಿಸ್ಬೇಕಂತಂದೇಳಿ ಕೇಳ್ತೀನಿ. ಸಭೆ ಅಧ್ಯಕ್ಷರೇ, ಮಿತ್ರರಾದ ಚಿತ್ತಣ್ಣವರೇ, ಈ ಸಭೆಯಲ್ಲಿ ಸೇರಿರೋ ಎಲ್ಲ ಹಿರಿಯರೇ ಮತ್ತು ಮಿತ್ರರೇ, ಇವತ್ತಿನ ಚೈತ್ರ ಹಾಡಿದ ಪ್ರಾರ್ಥನಾ ಗೀತೆಯನ್ನು ಕುವೆಂಪು ಕೇಳಿದರೆ ಚೆನ್ನಾಗಿ ಹಾಡಿದೆ. ಆದರೆ ಅವ್ರಿಗೆ ಸ್ವಲ್ಪ ಕಸಿವಿಸಿ ಆಗೋದು, ಯಾಕಂದರೆ ದಾಸವರೇಣ್ಯರು ಅಂತ ಒಂದು ಪದ ಬರೆದಿದ್ದಾರೆ ಅವರು. ಅದರಲ್ಲಿ ದಾಸ ಸಾಹಿತ್ಯದ ಬಗ್ಗೆನೇ ಅವ್ರಿಗೇನೂ ಒಲವೇ ಇರಲಿಲ್ಲ. ಒಂದು ಬಗೆಯ ಸ್ತ್ರೈಣ ಭಕ್ತಿ ಅಂತ ಒಂದು ಶಬ್ದ ಬಳಸ್ತಾರೆ. ರಾಷ್ಟ್ರ ಕಟ್ಟೋಕ್ಕೆ ಬೇಕಾದಂತಹ ಒಂದು ವೀರದ ಗುಣ, ಕ್ಷಾತ್ರ ಗುಣ ಕಳೆದ್ಬಿಡುತ್ತೆ ಈ ದಾಸ ಸಾಹಿತ್ಯ ಅಂತ. ಅದನ್ನು ನಾವು ಒಪ್ಪಲ್ಲ, ಬೇರೆ ಪ್ರಶ್ನೆ. ಭಾಳ ಮುಖ್ಯವಾಗಿ ಮಾಧ್ವ ಫಿಲಾಸಫಿ ಜೊತೆಗೆ, ಅವರಿಗೆ ದ್ವೈತ ಫಿಲಾಸಫಿ ಜೊತೆಗೆ ಅವರಿಗೆ ಸಾಕಷ್ಟು ತಾತ್ವಿಕವಾದ ಭಿನ್ನಮತ ಇದ್ದದ್ರಿಂದ ಕೂಡ ಅವರ ಬರಹಗಳಲ್ಲಿ ಕೀರ್ತನೆಗಳ ಮೇಲೆ ಹೆಚ್ಚು ಆಸಕ್ತಿ ಇಲ್ಲ ಅವರಿಗೆ. ಹಾಗೆ ನೋಡಿದರೆ ಅದನ್ನ ಕೊನೆಗೆ ಆ ಪ್ರಶ್ನೆ ಎತ್ಕೊಳ್ಳೋಣ. ಕನ್ನಡ ಸಾಹಿತ್ಯದ ವಾಂಗ್ಮಯದ, ಸಾಹಿತ್ಯ ಅನ್ನೋಕ್ಕಿಂತ ವಾಂಗ್ಮಯ ಅಂತ ಹೇಳುವಾಗ ನನಗೆ ಕನ್ನಡದ ಮೌಖಿಕ ಪರಂಪರೆಯಲ್ಲಿ ಎಷ್ಟೊಂದು ಅಪಾರವಾದ ಸಾಹಿತ್ಯ ಇದೆ. ಚನ್ನಪ್ಪ ಕಟ್ಟಿಯವರು, ಆ ಭಾಗದವರು, ಅದೆಲ್ಲ ಯಾಕೆ ಈ ಕವಿಯಿಂದ ದೂರ ಆಯಿತು, ಅಥವಾ ಕವಿ ಯಾಕೆ ಅನುಸಂಧಾನ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಇನ್ನೂ ನಮಗೆಲ್ಲ ಕಾಡ್ತಾ ಇದೆ. ಇಂಗಳಿಗೆ ಹಸನ ಅಂತ ಬಿಜಾಪುರ ತಾಲೂಕಲ್ಲಿ, ಅವನಷ್ಟು ದೊಡ್ಡ ಕವಿಯನ್ನು ನಾನು ನೋಡೇ ಇಲ್ಲ, ಕೇಳೇ ಇಲ್ಲ. ಅಷ್ಟು ದೊಡ್ಡ ಕವಿ ಅವನು. ಅಂದರೆ ಯಾಕೆ ನಮ್ಮ ಕನ್ನಡದ ದೊಡ್ಡ ದೊಡ್ಡ ಲೇಖಕರಿಗೆ ಈ ಜನಪದ ಪ್ರತಿಭೆಗಳು ಯಾಕೆ ಗಮನಕ್ಕೆ ಬರಲಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದರಿಂದ ಕುವೆಂಪು ಪಡ್ಕೊಂಡಿದ್ದೇನು ಅದನ್ನು ನಾವು ಚರ್ಚೆ ಮಾಡೋಣ.
ಸೊ ನನ್ನ ವಿನಂತಿ ಏನಂದರೆ, ಯಾವ ಕಾರ್ಯಕ್ರಮ ಇರುತ್ತೋ ಆ ಕಾರ್ಯಕ್ರಮದ ಲೇಖಕರಿಗೆ ಅವರ ಆಲೋಚನಾ ಕ್ರಮಕ್ಕೆ, ಮನೋಭಾವಕ್ಕೆ ಸಮೀಪವಾದ ಗೀತೆಗಳನ್ನು ಆಲಿಸ್ಕೊಳ್ಳಿ ಅಂತ ವಿನಂತಿ ಅಷ್ಟೇ. ಯು ಸ್ಯಾಂಗ್ ಸೋ ಬ್ಯೂಟಿಫುಲಿ. ಸ್ನೇಹಿತರೆ, ನಾನು ಈ ಕಾರ್ಯಕ್ರಮಕ್ಕೆ, ಈ ಉಪನ್ಯಾಸಕ್ಕೆ ಮತ್ತೆ ಮತ್ತೆ ಕುವೆಂಪು ಅಂತ ಕರೆದಿದ್ದೀನಿ. ನನ್ನ ಉಪನ್ಯಾಸದಲ್ಲಿ 4 ಭಾಗ ಇದೆ. ವಿದ್ಯಾರ್ಥಿಗಳಿರೋದ್ರಿಂದ ಒಂದು ಜನರಲ್ ಉಪನ್ಯಾಸಕ್ಕಿಂತ ಹೆಚ್ಚು ಸಂಶೋಧನೆ ದೃಷ್ಟಿಯಿಂದ ಕುವೆಂಪುನ ಹೇಗೆ ನಾವು ಅನಲೈಸ್ ಮಾಡ್ಬೋದು ಅನ್ನೋದ್ರ ಕಡೆ ಗಮನ ಕೊಟ್ಟರೆ ನಿಮ್ಗೆ ಉಪಯೋಗ ಆಗುತ್ತಾ? ಹಾಗಿದ್ರೆ ಇಲ್ಲಿರೋ ಹಿರೀಕರನ್ನು ನಾನು ಮರ್ತು ಬಿಟ್ಟಿದ್ದೀನಿ. ಅವ್ರಿಗೇನು ನನ್ನಿಂದ ಪ್ರಯೋಜನ ಇಲ್ಲ, ಅವರೆಲ್ಲ ಬಲ್ಲವರು. ಆದರೆ ನಿಮ್ಮನ್ನೇ ಉದ್ದೇಶಿಸಿ ಮಾತಾಡ್ತೇನೆ. 4 ಭಾಗ ಇದೆ. ಮೊದಲನೇದು ಈ ಮತ್ತೆ ಮತ್ತೆ ಅನ್ನೋ ಕಾನ್ಸೆಪ್ಟ್. ಎರಡನೇದು ಇಡೀ ಕುವೆಂಪು ಚಿಂತನೆಯನ್ನು, ಅವರ ಕಾದಂಬರಿಗಳನ್ನು, ಕಥೆಗಳನ್ನು ಒಳಗೊಂಡಂತೆ 2 ಆಯಾಮಗಳಲ್ಲಿ ಚರ್ಚೆ ಮಾಡೋದಕ್ಕೆ ಬಯಸ್ತೇನೆ. ಟಿಪ್ಪಣಿ, ನಿಜವಾಗ್ಲೂ ಇದೊಂದು ಪರಿಪೂರ್ಣ ಉಪನ್ಯಾಸ ಅಲ್ಲ, ನಿಮ್ಮ ಚರ್ಚೆಗೆ ಕೆಣಕೋಕ್ಕೆ ಕೆಲವು ಮಾತುಗಳಾಡ್ತೇನೆ. ಅದನ್ನು ಪ್ರತಿಪಾದನೆ ಮತ್ತು ಪ್ರತಿರೋಧ ಅಂತ 2 ಆಯಾಮಗಳಲ್ಲಿ ಚರ್ಚೆ ಮಾಡ್ತೇನೆ. ಮೊದಲನೇದು ಮತ್ತೆ ಮತ್ತೆ ಅನ್ನೋದು ಯಾಕೆ ಅನ್ನೋದು, ಏನು ಪ್ರತಿಪಾದನೆ ಮಾಡಿದರು ಕುವೆಂಪು, ಏನು ಪ್ರತಿರೋಧ ಮಾಡಿದರು, ನಾವು ಕುವೆಂಪು ಅವ್ರನ್ನ ಅನುಸಂಧಾನ ಮಾಡುವಾಗ ಎತ್ತಬೇಕಾದ ಪ್ರಶ್ನೆಗಳು ಯಾವುವು, ಇವು 4 ನನ್ನ ಉಪನ್ಯಾಸದ ಟಿಪ್ಪಣಿಯ ಭಾಗಗಳು. ಮೊದಲನೇದಾಗಿ ಮತ್ತೆ ಮತ್ತೆ, ಇದು ವಾಸ್ತವವಾಗಿ ಕೀರಂ ಅವರು ಮತ್ತೆ ಮತ್ತೆ ಬೇಂದ್ರೆ ಅಂತ, ಮತ್ತೆ ಮತ್ತೆ ಪಂಪ ಅಂತ, ಮತ್ತೆ ಮತ್ತೆ ಪಂಪ 2 ಪುಸ್ತಕ ಬಂದಿದೆ ಕನ್ನಡದಲ್ಲಿ, ಮತ್ತೆ ಮತ್ತೆ ಅಂತ. ನಾವಿವಾಗ ಮತ್ತೆ ಮತ್ತೆ ಅಂತ ಬಸವಣ್ಣವ್ರಿಗೂ ಕುವೆಂಪು ಅವ್ರಿಗೂ ಹಾಕಬೇಕು. ಯಾಕಂದರೆ ಒಂದು ಸಹಸ್ರಮಾನ ಕಳೆದ ಮೇಲೆ, ಒಂದು ಶತಮಾನ ಕಳೆದ ಮೇಲೆ ಯಾರು ನಮ್ಮನ್ನು ಕಾಡ್ತಾರೆ, ಅವಾರ್ಡ್ ತಗೊಳ್ಳೋದು, ರಾಜಕೀಯ ಮನ್ನಣೆಗಳು ಸಿಕ್ಕೋದು, ರಾಷ್ಟ್ರಕವಿಗಳು, ಅವೆಲ್ಲ ಬೇರೆ, ಅವೆಲ್ಲ ಇರವೆ. ಆದರೆ ಅದರ ಆಚೆ ಓದುಗರಾಗಿ ಒಂದು ದೇಶದ ಸಮುದಾಯಕ್ಕೆ ಯಾರು ಕಾಡ್ತಾರೆ ಅನ್ನೋ ಪ್ರಶ್ನೆ ನನಗಂತೂ ತುಂಬ ಕಾಡ್ತಾ ಇದೆ. ಯಾರು ಕಾಡ್ತಾರೆ? ಮಂಡ್ಯ ಸಮ್ಮೇಳನದಲ್ಲಿ ನಾನು ಆ ವ್ಯಾಪಾರಿ ಪುಸ್ತಕ ಮಾರಾಟಗಾರ ಹತ್ರ ಮಾತಾಡ್ತಾ ಇದ್ದೆ, ಯಾವ ಪುಸ್ತಕ ಹೋಗ್ತಾ ಇದೆ ಅಂತ. ಅವರು 5 ಹೆಸರು ಹೇಳಿದರು. ಕುವೆಂಪು, ಲಂಕೇಶ್, ತೇಜಸ್ವಿ, ಭೈರಪ್ಪ, ಇನ್ನೊಂದು ಹೆಸರು ಕುವೆಂಪು, ಲಂಕೇಶ್, ತೇಜಸ್ವಿ, ದೇವಮ್ಮ. ಒಂದು 5 ವರ್ಷದ ಹಿಂದೆನೂ ಇದೇ ಪ್ರಶ್ನೆ ಕೇಳಿದ್ದೆ ನಾನು ಅವ್ರಿಗೆ. ಆವಾಗ ರವಿ ಬೆಳಗೆರೆ ಹೆಸರಿತ್ತು, ಈಗೆಲ್ಲ ಹೊರಟೋಗ್ಬಿಟ್ಟಿದೆ. ಕೆಲವು ಹೆಸರುಗಳು ಬರ್ತದೆ, ಕೆಲವು ಹೆಸರುಗಳು ಹೋಗ್ತದೆ. ಒಂದು ವೇಳೆ ಈ 5 ಜನರು ನಮ್ಮ ಹೊಸ ಕಾಲದ ಓದುಗರಿಗೆ ಮತ್ತೆ ಕಾಡ್ತಾ ಇರೋ ಲೇಖಕರ ಅಂತ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ, ಮಾರಾಟದ ಆಧಾರದಲ್ಲಿ ಅವ್ರು ಕಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅದು ಬೇರೆ ಪ್ರಶ್ನೆ. ತುಂಬ ಹೆಚ್ಚು ಮುದ್ರಣಗೊಂಡಿರೋ ಪುಸ್ತಕ ತುಂಬ ಚೆನ್ನಾಗಿ ಓದಲ್ಪಟ್ಟಿದೆ, ಅವರ ಆಲೋಚನಾ ಕ್ರಮವನ್ನು ಬದಲಾಯಿಸಿದೆ ಅಂತ ತಿಳ್ಕೊಬೇಕಾಗಿಲ್ಲ, ಅದು ಮಾರುಕಟ್ಟೆ ಜಗತ್ತೇ ಬೇರೆ. ಆದರೆ ಒಂದೊಮ್ಮೆ ಊಹೆ ಮಾಡೋದಾದರೆ ಇವರೇ ನಮ್ಮ ಮುಖ್ಯ ಲೇಖಕರು ಅನ್ನೋದಾದರೆ, 4 ಜನ ಭಾಳ ಇಂಪಾರ್ಟೆಂಟ್ ಆದ ನಮ್ಮನ್ನು ಕಾಡೋ ಲೇಖಕರಿದ್ದಾರೆ. ದೇವನೂರು, ಲಂಕೇಶ್, ತೇಜಸ್ವಿ ಮತ್ತು ಕುವೆಂಪು. ಯಾಕೆ ಹೊಸ ತಲೆಮಾರಿಗೆ ಈ ಲೇಖಕರು ಕಾಡ್ತಾ ಇರ್ಬೋದು ಅಂತ ನಾನು ಆಲೋಚನೆ ಮಾಡಿದೆ. ಈ ಪಟ್ಟಿ ಬದಲಾಗ್ಬೋದು, ಒಂದು 10 ವರ್ಷ ಆದಮೇಲೆ ಇನ್ಯಾರೋ ಬಂದುಬಿಡ್ಬೋದು. ಆದರೆ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೆ ಒಂದು ಸಹಸ್ರಮಾನದಲ್ಲಿ ಯಾರಪ್ಪ ನಿನಗೆ ತುಂಬ ಕಾಡೋ ವ್ಯಕ್ತಿಗಳು ಅಂದರೆ, ನಾನು ಸ್ಪಷ್ಟವಾಗಿ ಮೊದಲಿಂದ ಹೇಳ್ಕೊಂಡು ಬಂದಿದ್ದೇನೆ, ಈಗಲೂ ನನಗೆ ಅದು ಹೇಳ್ಬೋದು, ಬಸವಣ್ಣ ಮತ್ತು ಕುವೆಂಪು. ಬೇಕಾದರೆ ಆಮೇಲೆ ಇವರು ಸೇರಿಸ್ಕೋಬೋದು, ಮಹಾದೇವ ಸೇರಿಸ್ಕೋಬೋದು, ಲಂಕೇಶ್ ಸೇರಿಸ್ಕೋಬೋದು, ತೇಜಸ್ವಿ ಸೇರಿಸ್ಕೋಬೋದು. ಸೊ ಪ್ರಶ್ನೆ ಏನು ಅಂದರೆ, ಯಾಕೆ ಲೇಖಕರು ಕಾಡ್ತಾರೆ? ರೀವಿಸಿಟ್ ಮಾಡ್ತೀವಿ ನಾವು, ರೀವಿಸಿಟ್ ಮಾಡ್ತೀವಿ. ಆಂಗ್ಲ ಪ್ರಾಧ್ಯಾಪಕರಾದ ಚನ್ನಪ್ಪ ಕಟ್ಟಿಯವರಿದ್ದಾರೆ. ಶೇಕ್ಸ್ಪಿಯರ್ನ ಮತ್ತೆ ಮತ್ತೆ ರಿವಿಸಿಟ್ ಮಾಡಲಾಗ್ತಾ ಇದೆ, ಅಚಿಬೆಯನ್ನು ಮತ್ತೆ ರಿವಿಸಿಟ್ ಮಾಡಲಾಗ್ತಾ ಇದೆ. ಕೆಲವರು ತಮ್ಮ ಕಾಲದಲ್ಲಿ ಬೇಕಾದಷ್ಟು ಮೆರೆದು ಆಮೇಲೆ ಸಾರ್ವಜನಿಕ ವಿಸ್ಮೃತಿಗೆ ಒಳಗಾಗ್ಬಿಡ್ತಾರೆ. ಆದರೆ ಕೆಲವು ಲೇಖಕರು ಮತ್ತೆ ಮತ್ತೆ ಕಾಡ್ತಾರೆ. ಯಾಕೆ ಕಾಡ್ತಾರೆ?
ಪ್ರಶ್ನೆ ಎರಡಿರಬಹುದು. ಕಲಾತ್ಮಕವಾಗಿ ಬಹಳ ದೊಡ್ಡ ಸಾಧನೆ ಮಾಡಿದ್ದಕ್ಕಾಗಿ ಕಾಡ್ತಾ ಇದ್ದಾರ? ಈ ಪಟ್ಟಿ ನೋಡಿದರೆ ನಂಗೆ ಗಾಬರಿಯಾಗಿದ್ದೇನು ಅಂದರೆ, ಕಾರಂತರು ಇಲ್ಲ ಇದರಲ್ಲಿ ಅಲ್ವಾ, 5 ಜನ ಇದರಲ್ಲಿ, ಬೇಂದ್ರೆ ಇಲ್ಲ. ಈ ಪಟ್ಟಿನ ಬಹಳ ನಂಬೇಡಿ, ಏಕೆಂದರೆ ಇದನ್ನೇ ಇಟ್ಕೊಂಡು ಏನೂ ಹೇಳೋಕ್ಕಾಗಲ್ಲ. ಗುಪ್ತವಾದ ಭಕ್ತರು ಇರೋವಾಗೆ ಗುಪ್ತವಾದ ಓದುಗರು ಯಾವುದೋ ಕೃತಿಗಿರ್ತಾರೆ. ದಿಸ್ ಇಸ್ ರಿಯಲಿ ಟೆಂಟೇಟಿವ್ ಸ್ಟೇಟ್ಮೆಂಟ್. ಆದರೆ ಅದರ ಆಚೆ ಯಾಕೆ ಕಾಡ್ತಾರೆ ಲೇಖಕರು? ಯಾಕೆ ವಿ ಡೂ ರಿವಿಸಿಟ್ ಟು ಟಾಲ್ಸ್ಟಾಯ್, ಇವ್ಯಾನ್ ಇಲಿಚನ ಸಾವನ್ನ ನಾನು 5-6 ಸಲ ಓದಿದ್ದೀನಿ. ಮತ್ತೆ ಮತ್ತೆ ಅದು ಕಾಡುತ್ತೆ ಕತೆ. ಒಬ್ಬನಿಗೆ ಎಷ್ಟು ನೆಲ ಬೇಕು, ಭೂಮಿ ಬೇಕು, ಮತ್ತೆ ಮತ್ತೆ ಕಾಡುತ್ತೆ. ಕಾಫ್ಕಾ, ಪ್ಲೇಗ್, ಅದು ಎಷ್ಟೆಲ್ಲ ಓದಿದ್ರು ಕಾಡುತ್ತೆ. ಯಾಕೆ ಕಾಡುತ್ತವೆ ಕೆಲವು ಕೃತಿಗಳು, ಕೆಲವು ಲೇಖಕರು? ನಿಸ್ಸಂಶಯವಾಗಿ ಕುವೆಂಪು ನಮ್ಮ ತಲೆಮಾರಲ್ಲದೆ ಇನ್ನೊಂದು ಬರುವ ಅನೇಕ ತಲೆಮಾರುಗಳಿಗೆ ಕಾಡುವ ಲೇಖಕರೇ. ನಾನು ಕುವೆಂಪು ಅವರ ಕೃತಿಗಳನ್ನೇ ಮರೆತು, ಅವರ ಶತಮಾನೋತ್ಸವ ಕಾಲದಲ್ಲಿ ಕುವೆಂಪುವನ್ನು ಕರ್ನಾಟಕದ ಜನ ಹೇಗೆ ಅನುಸಂಧಾನ ಮಾಡಿದ್ದಾರೆ ಅಂತ ಒಂದು ಪ್ರವಾಸ ಮಾಡಿದೆ. ಹುನಗುಂದ ತಾಲೂಕಲ್ಲಿ ಒಂದು ಹಳ್ಳಿಗೆ ಹೋಗಿದ್ದೆ, ಬೇರೆ ಯಾವುದೋ ಕಾರಣಕ್ಕೆ. ಅಲ್ಲಿ ಒಬ್ಬರು ಕೋರಿ ಶೆಟ್ಟರ್ ಅಂತ ಇದ್ದರು, ಅದು ನಾನು ಬರೆದಿದ್ದೇನೆ. ಕೋರಿ ಶೆಟ್ಟರ್ ಅವರು ಅದ್ರ ಮೇಲೆ 2 ಕಾದಂಬರಿ ಇತ್ತು. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಜನ ಕುವೆಂಪುನ ಜಾಸ್ತಿ ಓದಿದ್ದು ನನಗೆ ನೆನಪಿಲ್ಲ, ಬಟ್ ಆಶ್ಚರ್ಯ ಆಯಿತು ನನಗೆ. ನಾನು ಕೇಳಿದೆ, ಕೋರಿ ಶೆಟ್ಟರ್ ಇದನ್ನೇಕೆ ಮೇಜಿನ ಮೇಲೆ ಇಟ್ಕೊಂಡಿದ್ದೀರಿ? ಲಿಂಗಾಯತರು ಅವರು ವಚನಗಳು ಇಟ್ಕೊಂಡಿದ್ರೆ ಅರ್ಥವಾಗೋದು, ಇದ್ಯಾಕೆ ಅಂತ ಕೇಳಿದೆ. ಈಗ 6 ಗಂಟೆ ಆಗಿದೆ, ಒಂದು 6:45 ಮಾತಾಡ್ತೀನಿ, ಆಮೇಲೆ ತುಂಬ ಹೊತ್ತು ಚರ್ಚೆ ಮಾಡ್ಬೋದು. ನಾನು ಟ್ರೈನು 9 ಗಂಟೆಗಿದೆ. ಅವ್ರು ಹೇಳಿದ್ರು, ನನ್ನ ಜೀವನನೇ ಬದಲಾಯಿಸಿದ ಪುಸ್ತಕ ಕಂಡ್ರಪ್ಪ ಇದು ಅಂತ. ನಂಗೆ ನಿಜವಾಗ್ಲೂ ಒಬ್ಬ ಲೇಖಕನ ಸಾರ್ಥಕತೆ ಅನ್ನೋದು ಹೀಗಿದೆ. ಎಲ್ಲೋ ಯಾರೋ ಅಜ್ಞಾತ ಲೇಖಕನೊಬ್ಬ ಒಂದು ಪುಸ್ತಕ ಓದಿ ನನ್ನ ಆಲೋಚನಾ ಕ್ರಮನೇ ಬದಲಾಯಿತು ಅಂತ ಹೇಳ್ತಿದ್ದಾರಲ್ಲ, ಇದಕ್ಕಿಂತಲೂ ದೊಡ್ಡ ಪ್ರಶಸ್ತಿ ಯಾವುದಿದೆ? ನಾವು ಜ್ಞಾನಪೀಠ ಅದು ಇದು ಎಲ್ಲ ಹೇಳ್ತೀವಿ, ಅದರ ಆಚೆ ಇರೋದು ಇದೇ ಅಗ್ನಿ ಪರೀಕ್ಷೆ. ಅಂದರೆ ಒಬ್ಬ ಲೇಖಕನಿಗೆ ಬರುವ ತಲೆಮಾರುಗಳು ನನ್ನನ್ನು ಬದಲಾಯಿಸ್ತಾರೆ, ನನ್ನ ಸಂವೇದನೆಯನ್ನು ಬದಲಾಯಿಸ್ತಾರೆ, ಆಲೋಚನಾ ಕ್ರಮ ಬದಲಾಯಿಸ್ತಾರೆ ಅಂತ ಭಾವಿಸೋದು ಇದೆಯಲ್ಲ ಓದ್ಬಿಟ್ಟು, ಅದು ನಿಜವಾಗ್ಲೂ ಕ್ಲಾಸಿಕ್ಸ್ ಅಂದರೆ ಅದೇ. ಬೈಸಿಕಲ್ ಥೀವ್ಸ್ ಮತ್ತೆ ಮತ್ತೆ ನೋಡ್ತೀವಿ, ಕ್ಲಾಸಿಕ್ಸ್ ಅದು. ಕ್ಲಾಸಿಕ್ ಸಿನಿಮಾ ಅದು, ಇಟಲಿಯ ಒಂದು 2ನೇ ಮಹಾಯುದ್ಧದ ನಂತರದ ಕಥನ ಅದು. ಸೊ ಕೆಲವು ಸಿನಿಮಾಗಳು, ಕೆಲವು ಮ್ಯೂಸಿಕ್ಗಳು, ಬಡೇ ಗುಲಾಮ್ ಅಲಿ ಖಾನ್ ಅವರ ಮ್ಯೂಸಿಕ್ಕು, ಅಥವಾ ನಮ್ಮ ಬಾಲಗಂಧರ್ವ ಕುಮಾರ ಗಂಧರ್ವರ ಮ್ಯೂಸಿಕ್ ಕಾಡುತ್ತೆ ಇದು. ಯಾಕಂದರೆ ಅವರು ಗ್ಯಾಲರಿಗೋಸ್ಕರ ಹಾಡಿದವರಲ್ಲ. ಅವರು ಕುಮಾರ ಗಂಧರ್ವರಂತ ಗ್ಯಾಲರಿಗೆ ಹಾಡಿದವರಲ್ಲ. ನಿರ್ಗುಣ ಭಜನೆ ಹಾಡ್ತಾ ಇದ್ದರೆ ತಮಗೆ ಹಾಡ್ಕೊಳ್ತಾ ಇದ್ರು, ಅಷ್ಟಂಥ ಕಲಾವಿದರು ಅವರೆಲ್ಲ. ಸೊ ಕೆಲವು ಕಲಾಕೃತಿಗಳು ಮತ್ತೆ ಮತ್ತೆ ಕಾಡ್ತಾರೆ, ಕೆಲವು ರಾಜಕಾರಣಿಗಳು ಮತ್ತೆ ಮತ್ತೆ ನೆನಪಾಗ್ತಾರೆ. ಅರಸೋರ ಬಗ್ಗೆ ಎಷ್ಟೆಲ್ಲ ದೋಷಾರೋಪಣೆಗಳಿವೆ. ಅವ್ರು ತಮ್ಮ ಕಾಲದಲ್ಲಿ ಭ್ರಷ್ಟಾಚಾರವನ್ನು ಅಧಿಕೃತಗೊಳಿಸಿದ್ರು, ಈ ಥರದ್ದೆಲ್ಲ. ಅರಸು ಪುಸ್ತಕ ಓದಿದರೆ ರೋಮಾಂಚನ ಆಗ್ತದೆ. ಏನಪ್ಪ ಒಬ್ಬ ಮುತ್ಸದ್ದಿ. ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಸ್ಟೇಟ್ ಅಂಡ್ ಪೊಲಿಟಿಷಿಯನ್. ಮುತ್ಸದ್ದಿ ಮತ್ತು ರಾಜಕಾರಣಿ ನಡುವೆ ತುಂಬ ವ್ಯತ್ಯಾಸ ಇದೆ. ಮುತ್ಸದ್ದಿ ಅಂದರೆ ಮುಂದಿನ ಅನೇಕ ಶತಮಾನಗಳವರೆಗೆ ಈ ನಾಡು ಹೇಗೆ ಮುಂಚಲಿಸಬೇಕು ಅಂತ ಕಾಣಿಕೆ, ವಿಷನ್, ಮುಂಗಾಣಿಕೆ ಇರೋ ವ್ಯಕ್ತಿ. ಏನು ಮಾಡಿದ್ದಾರೆ ಅವರು ಆ ರಿಸರ್ವೇಷನ್ ವಿಷಯದಲ್ಲಿ, ಭೂ ಸುಧಾರಣೆ ವಿಷಯದಲ್ಲಿ, ಗೇಣಿ ಇವೆಲ್ಲ. ಯಾರೊಬ್ಬ ಬಂದು ಅರಸೂರಿಗೆ, ಬುದ್ಧಿ ಇಲ್ಲಿ ಪಾರ್ಕಲ್ಲಿ ತುಂಬ ಒಳ್ಳೆ ಜಾಗ ಇದೆ, ಸಿಟಿ ಮಧ್ಯದಲ್ಲಿದೆ, ಇದನ್ನು ಸೈಟ್ ಮಾಡೋಣ ನಮ್ಮ ಬುದ್ಧಿ ಇಲ್ಲ. ಅರಸು ಬ್ರೇಕ್ಫಾಸ್ಟ್ ಮಾಡ್ತಿರ್ತಾರೆ, ಚಕ್ಕಂತ ಬೆತ್ತ ತೊಗೊಂಡು ಹೊಡೆದ್ಬಿಡ್ತಾರೆ ಅವ್ರಿಗೆ MLA ಅವನು. ಈ ಸಾತ್ವಿಕ ಆಕ್ರೋಶ ಇದೆಯಲ್ಲ, ಈಗ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ರೀ. ಸೊ ನನಗೆ ಕೆಲವು ವ್ಯಕ್ತಿತ್ವಗಳು, ಕೆಲವು ರಾಜಕಾರಣಿಗಳು, ಕೆಲವು ಸಂಗೀತಗಳು, ಕೆಲವು ಸಿನಿಮಾಗಳು ಕಾಡು ಹಾಗೆ ಲೇಖಕರು ಕಾಡ್ತಾರೆ. ಐ ಡೂ ರಿವಿಸಿಟ್ ವಾರ್ ಆ್ಯಂಡ್ ಪೀಸ್, ಅನ್ನ ಕರ್ಣಿನ ರೆಗ್ಯುಲರ್ಲಿ, ಹಾಗೆ ಕುವೆಂಪು. ಯಾಕಂದರೆ ಕೇವಲ ಕಲಾಕೃತಿ, ಇಂಡಿವಿಜುವಲ್ ಟ್ಯಾಲೆಂಟ್ ಅಂತ ಹೇಳ್ತಾನಲ್ಲ ಇವನು ಎಲಿಯಟ್, ಆದ ಕಾರಣಕ್ಕಾಗಿ ಮಾತ್ರ ನಾವು ಆರಾಧಿಸಲ್ಲ. ಹಂಗೆ ಮಾಡೋದಾದರೆ ಹೂ ಇಸ್ ದಿ ಬೆಟರ್ ಪೊಯೆಟ್ ಅಮಂಗ್ ಕುವೆಂಪು ಅಂಡ್ ಬೇಂದ್ರೆ? ಬೇಂದ್ರೆ ಅಂತಲೇ ಹೇಳೋದು ನಾವು. ಭಾಷೆಯನ್ನು ಹಾಗೆ ಅಭಿವ್ಯಕ್ತಿಗೆ ಸೂಕ್ಷ್ಮಗೊಳಿಸಿದ ಕವಿ ಇನ್ನೇ ಆಗಿದ್ದಾರೆ. ಅದ್ರ ಮುಂದೆ
ಇವು ಸ್ವಲ್ಪ ಕರಡು ಪ್ರತಿಗಳ ಥರ ಕಾಣುತ್ತೆ ಕುವೆಂಪು ಅವ್ರದ್ದು. ಆದರೆ ಕುವೆಂಪು ಯಾಕೆ ನಮ್ಗೆ ಕಾಡ್ತಿದ್ದಾರೆ? ಬಿಕಾಸ್ ಆ ಸೋಷಿಯಲ್ ವಿಷನ್ ಇದೆಯಲ್ಲ. ಹಾಗಿದ್ರೆ ನಮಗೆ ಕಾಡೋ ಲೇಖಕರು ಯಾರು ಅಂತಂದರೆ ಅವ್ರು ಕಲಾತ್ಮಕವಾಗಿ ದೊಡ್ಡ ಸಾಧಕರಾಗಿರ್ತಾರೆ. ಎರಡನೇದು ಅವರ ಜೀವನ ದೃಷ್ಟಿ, ವರ್ಲ್ಡ್ ವ್ಯೂ ಅದು ಬಹಳ ಘನವಾಗಿರ್ತದೆ. ಮನುಷ್ಯನ ಬದುಕನ್ನು ಘನತೆಯಿಂದ ಬಾಳುವುದಕ್ಕೆ ಬೇಕಾದ ಒಂದು ವಾತಾವರಣ ನಿರ್ಮಿಸೋದಕ್ಕೆ ಅದು ಹೆಲ್ಪ್ ಮಾಡ್ತಿರುತ್ತೆ. ಅದಕ್ಕೆ ನಾವು ಕಾಡೋದು. ಟಾಲ್ಸ್ಟಾಯ್ ಅದಕ್ಕೆ ಕಾಡೋದು. ದೊಡ್ಡ ಕೌಂಟ್ ಲಿಯೋ ಟಾಲ್ಸ್ಟಾಯ್. ಕೌಂಟ್ ಅಂದರೆ ರಾಜ್ಕುಮಾರ. ದೊಡ್ಡ ಎಸ್ಟೇಟ್ ಇತ್ತು. ದೊಡ್ಡ ಎಸ್ಟೇಟ್ನ ಮಾಲಕನೊಬ್ಬ, ಸಾವಿರಾರು ಎಕರೆ, 5,000, 15,000, 20,000 ಎಕರೆ, ಮನೇಲೇ 100 ಜನ ಆಳು ಕಾಳುಗಳು. ಅವನು ಒಬ್ಬನಿಗೆ ಎಷ್ಟು ನೆಲ ಬೇಕು ಅಂತ ಕತೆ ಯಾಕೆ ಬರಿಬೇಕಾಯ್ತು? ಅದು ಅವನನ್ನೇ ಕೊಂದ್ಕೊಳ್ಳೋದಲ್ವಾ? ಅವನ ಸಿರಿವಂತಿಕೆನ ಅವನೇ ಕೊಂದ್ಕೊಳ್ಳೋದಲ್ವಾ? ಅದಕ್ಕೆ ಕಾಡೋದು. ಮಕ್ಕಳ ಕತೆ ಅದು. ಮಕ್ಕಳ ಥರ ಇದೆ. ಮಕ್ಕಳು ಓದಬಹುದಾದ ಕತೆನ ಎಷ್ಟು ಅದು ದೊಡ್ಡ ಒಂದು ವಿಷನ್ ಇದೆ ಅದರಲ್ಲಿ. ಅಂದರೆ ಇವತ್ತು ನಮ್ಮ ಕ್ರೋನಿ ಕ್ಯಾಪಿಟಲಿಸಮ್ನಿಂದ ಏನು ಭಾರತದ ಕೆಲವೇ ಜನ ಅಪಾರ ಸಂಪತ್ತನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ ಕಳೆದ 10-15 ವರ್ಷಗಳಲ್ಲಿ, ಅದಕ್ಕೆ ಸರಿಯಾಗಿ ಒಬ್ಬನಿಗೆ ಎಷ್ಟು ಬೇಕು ಹಣ ಅಂತ ಪ್ರಶ್ನೆ ಕೇಳ್ಕೋಬೋದು ನಾವು. ಸೊ ನಮಗೆ ಮತ್ತೆ ಕಾಡೋ ಲೇಖಕರು ಯಾವಾಗಲೂ ಕೂಡ, ಮತ್ತೆ ಕಾಡೋ ರಾಜಕಾರಣಿಗಳು, ಫಿಲಾಸಫರ್ಸು ಯಾವಾಗಲೂ ಕಲಾತ್ಮಕವಾಗಿ ದೊಡ್ಡ ಸಾಧನೆ ಮಾತ್ರ ಮಾಡಿರಲ್ಲ. ಅವರ ಆಲೋಚನಾ ಕ್ರಮ, ಜೀವನ ದೃಷ್ಟಿ, ವರ್ಲ್ಡ್ ವ್ಯೂ ಅನ್ನೋದು ಭಾಳ ಘನವಾಗಿರ್ತದೆ. ಅದಕ್ಕೆ ಬಸವಣ್ಣ ಕಾಡೋದು. ಬಸವಣ್ಣಗಿಂತಲೂ ತುಂಬ ಸೂಕ್ಷ್ಮವಾಗಿ ಭಾಷೆನ ಅಕ್ಕ ಬಳಸ್ತಾಳೆ. ಗಜೇಶ ಮಸಣೀಯ ಬಳಸ್ತಾನೆ. ಆದರೆ ಬಸವಣ್ಣ ಯಾಕೆ ಅವನ ವಿಷನ್ ಇದೆಯಲ್ಲ, ಕರ್ನಾಟಕ ಬಿಟ್ಟು ಬಸವಣ್ಣ ಅವರ ವಿಷನ್ ಇದೆಲ್ಲ ಭಾಳ ದೊಡ್ಡದು. ಅದಕ್ಕೆ ಕಾಡ್ತದೆ ಬಸವಣ್ಣ. ನೋಡಿ, ಅವ್ರ ಮೇಲೆ ನಾಟಕ ಬದ್ದಿವೆ ಅಲ್ಲ, 4 ನಾಟಕಗಳು ಬದ್ದಿವೆ, ಕಾಡ್ತಿದ್ದಾರಲ್ಲ. ಏನು ನೋಯುವ ಹಲ್ಲಿಗೆ ನಾಲಿಗೆ ಮತ್ತೆ ಹೊರಳುವಂತೆ. ಕುವೆಂಪುಗೂ ಹಂಗೆ ನಮ್ಮ ನೋಯುವ ಹಲ್ಲಿಗೆ ನಾಯಿ. ಯಾಕಂದರೆ ಯಾವ ಆದರ್ಶಗಳನ್ನು ಈ ಸಮಾಜದಲ್ಲಿ ತಮ್ಮ ಜೀವಿತ ಕಾಲದಲ್ಲಿ ಇರಬೇಕು, ನೆಲೆಸಬೇಕು ಅಂತ ಬಯಸಿದ್ರೋ ಅದು ಆಗಲಿಲ್ವಲ್ಲ, ಈಡೇರಿಲ್ವಲ್ಲ. ಇನ್ನೂ ನಮ್ಮ ಸಮಸ್ಯೆ ಎದುರುಗಡೆ ಇದ್ದೇ ಇದೆ. ಅಸಮಾನತೆ ಪ್ರಶ್ನೆ ಎಷ್ಟು ದೊಡ್ಡ ಪ್ರಶ್ನೆ ಅದು, ಎಷ್ಟು ದೊಡ್ಡ ಪ್ರಶ್ನೆ. ಊಟದಿಂದ ಪಂಕ್ತಿಯಿಂದ ಎಬ್ಬಸಲಾಗ್ತಾ ಇದೆ, ಇನ್ನೇನು ಮುಟ್ಟಿದರೆ ಆ ಹುಡುಗನಿಗೆ ಹೊಡಿಲಾಗ್ತಿದೆ, ಕೊಲ್ಲಾಗ್ತಿದೆ ಆಹಾರಕ್ಕಾಗಿ. ಎಲ್ಲವೂ ಅಸಮಾನತೆಯೇ. ಅದರಿಂದ ಅವ್ರು ಎತ್ತಿದ ಪ್ರಶ್ನೆಗಳು ಇನ್ನೂ ಬಗೆಹರಿದಿರೋದ್ರಿಂದ ಅವ್ರ ಸಾಹಿತ್ಯಕ್ಕೆ ಮತ್ತೆ ಹೋಗ್ಬೇಕು ನಾವು. ಸೊ ನಮಗೆ ಕುವೆಂಪು ಹಾಗೆ ತಮ್ಮ ಘನವಾದ ಜೀವನ ದೃಷ್ಟಿಕೋನದಿಂದಲೂ ತಮ್ಮ ಕಲಾತ್ಮಕ ಪ್ರಜ್ಞೆ ಎರಡೂ ಅದ್ಭುತವಾಗಿ ಬ್ಲೆಂಡ್ ಮಾಡಿದ ಲೇಖಕ. ಅದಕ್ಕೆ ಅವರು ಕಾಡ್ತಾ ಇದ್ದಾರೆ. ಅದಕ್ಕೆ ದೇವನೂರು ಕಾಡ್ತಾರೆ. ಏನು 300 ಪುಟ ಬರೆದಿದ್ದಾರೆ ದೇವನೂರು, ಕಾಡ್ತಾರೆ. ಲಂಕೇಶ್ ಕಾಡ್ತಿದ್ದಾರೆ, ಅಥವಾ ತೇಜಸ್ವಿ ಕಾಡ್ತಾ ಇದ್ದಾರೆ. ಸೊ ಒಬ್ಬ ಲೇಖಕ ಸಮಕಾಲೀನ ಸಂಕಟಗಳನ್ನು ಎದುರುಗೊಳ್ಳುವ ಬಗ್ಗೆ ಹೇಗೆ ಕಲಾವಿದನಾಗಿ ಮತ್ತು ಮನುಷ್ಯರ ಸಂಭ್ರಮ ಸಂಕಟಗಳನ್ನು ಹೇಗೆ ಚಿತ್ರಿಸ್ತಾರೆ ಅದು ಇಂಪಾರ್ಟೆಂಟ್. ಅಲ್ಲೇನು ಸಾಮಾಜಿಕವಾದ ಪ್ರಜ್ಞೆ ಅನ್ನೋದೇನು ಭಾಳ ಇಲ್ಲ. ಶೇಕ್ಸ್ಪಿಯರ್ನಲ್ಲಿ ಲೇಡಿ ಮ್ಯಾಕ್ಬೆತ್ ಕೈಯೆಲ್ಲ ಉಚ್ಕೊಂಡು ನಾನು ಅರೇಬಿಯಾಕ್ಕೆ ಹೋಗುವಾಗ ಅದನ್ನೇ ಅರೇಬಿಯಾದ ಪರ್ಫ್ಯೂಮ್ಸ್ ಇಂಡಸ್ಟ್ರಿ ಮೇಲೆ ಒಂದು ಬರೆದೆ, ಗುಲಾಬಿ ಉತ್ಸವ ಅಂತ. ನನಗೆ ಆವಾಗ ನೆನಪಿಗೆ ಬಂತು ಆ ವಾಕ್ಯ. ಸ್ಮೆಲ್ ಆಲ್ ದಿ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ಕೆನಾಟ್ ಸ್ವೀಟನ್ ದಿಸ್ ಲಿಟಲ್ ಹ್ಯಾಂಡ್ ಅಂತ. ಈ ಸಣ್ಣ ಪುಟ್ಟ ಕೈಗಳಿಗೆ ರಕ್ತದ ವಾಸನೆ ಏನಪ್ಪ ಹೊಡಿತಾ ಇದೆ, ಇಡೀ ಅರೇಬಿಯಾದ ಸುಗಂಧವನ್ನು ತಂದು ಸುರಿದ್ರೂ ಇದು ಹೋಗಲ್ವಲ್ಲಪ್ಪ ಅಂತ. ಏನದು ಕೊಂದು ಗಂಡನಿಂದ ದೊರೆಯನ್ನು ಕೊಲ್ಲಿಸಿದ ಮನುಷ್ಯನ ಸಂಕಟಗಳನ್ನು ಹೇಳ್ತಾ ಇದ್ದಾನೆ. ಆಶ್ಚರ್ಯ ಅಂದರೆ ಕುವೆಂಪು, ದೇರ್ ಆರ್ ಸೋ ಮೆನಿ ಡಿಸಗ್ರಿಮೆಂಟ್ ವಿತ್ ಕುವೆಂಪು. ನಮಗೆ ಅವರು ಶೇಕ್ಸ್ಪಿಯರ್ ಇಷ್ಟನೇ ಪಡಲಿಲ್ಲ. ಶೇಕ್ಸ್ಪಿಯರ್ನ ಅವನು ಸಂತೆ ಅವನು ಅಂತ. ಕುವೆಂಪು ಅವರ ಸಾಹಿತ್ಯದ ಗ್ರಹಿಕೆ ಬಹಳ ಕೊರತೆ ಅಂತ ನಮಗೆ ಅನಿಸ್ತದೆ. ಅವರು ವರ್ಡ್ಸ್ವರ್ತನ ಪ್ರಿಯರವರು. ಸೊ ಶೇಕ್ಸ್ಪಿಯರ್ ಮತ್ತೆ ಜಗತ್ತಿಗೆ ಕಾಡ್ತಿದ್ದಾನೆ. ಯಾಕಂದರೆ ಮನುಷ್ಯನ ಸಂಕಟನ ಹೆಂಗೆ ಹಿಡಿತಿದ್ದಾನೆ, ಸಂಭ್ರಮನ ಹೆಂಗೆ ಹಿಡಿತಿದ್ದಾನೆ. ಹಾಗಿದ್ರೆ ಮತ್ತೆ ಕಾಡುವ ಲೇಖಕರು ಬಹಳ ದೊಡ್ಡ ಕಲಾವಿದರಾಗಿರ್ತಾರೆ. ಬಹಳ ಒಂದು ಆದರ್ಶ ಸಮಾಜವನ್ನು ರೂಪಿಸುವ ಒಂದು ಜೀವನ ದೃಷ್ಟಿಕೋನವನ್ನು ಅದರಲ್ಲಿ ಹುದುಗಿಸಿರ್ತಾರೆ. ಮತ್ತು ಮಾನವನ ಸಂಭ್ರಮ, ಸಂಕಟ, ಸಣ್ತನ, ನೋವು ಇವೆಲ್ಲವುಗಳನ್ನು ಅದ್ಭುತವಾಗಿ ಚಿತ್ರಿಸ್ತಾರೆ. ನೀವು ಅವನತಿ ಕಥೆ ಓದಿದರೆ, ಅಥವಾ ಡಾಂಬರು ಬಂದು ಓದಿದರೆ, ಅಥವಾ ಲಂಕೇಶರ
ದಾಳಿ ಕತೆ ಓದಿದರೆ, ಉಲ್ಲಂಘನ ಓದಿದರೆ ಗೊತ್ತಾಗುತ್ತೆ ಮನುಷ್ಯರ ಸಂಕಟಗಳನ್ನು ಹೆಂಗೆ ಹಿಡಿತಿದ್ದಾರೆ ಅಂತ. ಇದು ಒಂದು ಸಂಕ್ಷಿಪ್ತವಾದ ಡೆಫಿನೇಷನ್. ಮತ್ತೆ ಮತ್ತೆ ಕಾಡುವ ಲೇಖಕರು. ಸೊ ನನಗೆ ಕಾಡುವ ಲೇಖಕರು ಬೇರೆಯವ್ರಿಗೆ ಕಾಡ್ದಿರ್ಬೋದು, ಇನ್ಯಾರಿಗೂ ಕಾಡ್ಬೋದು. ಬಟ್ ಸಮುದಾಯಕ್ಕೆ ಯಾರು ಮತ್ತೆ ಕಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಬಂದಾಗ ಕುವೆಂಪು ನಮಗೆ ಕಾಡ್ತಾರೆ. ಇಲ್ಲದೆ ಹೋದರೆ ನಾವು ಇವತ್ತು ಹಾಡಿದ್ವಲ್ಲ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಯಾಕೆ ಆ ಹಾಡನ್ನ ಹಾಡ್ತಾ ಇದ್ವಿ? ಒಂದೊಮ್ಮೆ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಮತೀಯ ಸಂಘರ್ಷ ಇಲ್ಲದೆ ಹೋಗಿದ್ರೆ ನಮಗೆ ಅತ್ಯಂತ ಹೆಚ್ಚು ಇತ್ತೀಚಿನ ಚರ್ಚೆಗಳಲ್ಲಿ ಕೋಟಾದ ಲೈನ್ಗಳು ಕಸವರಮೆಂಬುದು ಸರಿಸಲಾರ್ಪಡೆ ಫ್ರಮ್ ಕವಿರಾಜ್. ಸೆಕೆಂಡ್ ಒನ್ ಇಸ್ ಸರೋಜನಾಂಗದ ಶಾಂತಿಯ ತೊಟ್ಟ. ಯಾಕೆ ನೆನೆಸ್ತಾ ಇದ್ದೀವಿ ಇವನ್ನ? ಯಾಕೆ ನೆನೆಸ್ತಾ ಇದ್ದೀವಿ? ಯಾಕಂದರೆ ಆ ಸಮಸ್ಯೆಗಳು ಬಗೆಹರಿದಿಲ್ಲ ಅಲ್ಲ, ಉಲ್ಬಣ ಆಗ್ತಾ ಇದೆ. ಅದಕ್ಕೆ ಮತ್ತೆ ಮತ್ತೆ ಕಾಡ್ತಾ ಇದೆ. ಕವಿರಾಜ ಮಾರ್ಗದ ಪದ್ಯ ಮತ್ತೆ ಮತ್ತೆ ಕಾಡ್ತಾ ಇದೆ. ಸೊ ಯಾವಾಗಲೂ ಈ ದೊಡ್ಡ ಲೇಖಕರು ಒಂದು ಹೊಸ ಸಮಾಜದ, ಹೊಸ ವ್ಯಕ್ತಿತ್ವದ, ಒಂದು ಹೊಸ ಪರ್ಸನಾಲಿಟಿ, ಒಬ್ಬ ವ್ಯಕ್ತಿ ಹೆಂಗಿರಬೇಕು, ಒಂದು ಸಮಾಜ ಹೆಂಗಿರಬೇಕು ಮತ್ತು ಈ ಲೋಕ ಹೆಂಗಿರಬೇಕು, ಅವು ಮೂರು ವರ್ತುಳಗಳು, ಇಂಡಿವಿಜುವಲ್, ಮತ್ತು ಅವ್ರಿಗಿರೋ ಸೊಸೈಟಿ, ಮತ್ತು ಆ ಸೊಸೈಟಿ ಮತ್ತು ಇಂಡಿವಿಜುವಲ್ ಇರೋ ಇಡೀ ಪರಿಸರ, ನಿಸರ್ಗ ಎಲ್ಲವೂ ಸೇರಿದ ಹಾಗೆ ಇವುಗಳ ಬಗ್ಗೆ ಅವರ ಧೋರಣೆ ಏನು ಅನ್ನೋದು ಅವ್ರು ಮತ್ತೆ ಮತ್ತೆ ಕಾಡುವುದಕ್ಕೆ ಕಾರಣ ಆಗ್ತದೆ. ಅವರು ಬೇರೆ ಲೇಖಕರಿಗಿಂತ, ತಮ್ಮ ಸಮಕಾಲೀನ ಲೇಖಕರಿಗಿಂತ ಕೆಲವರು ಯಾಕೆ ಡಿಫ್ರೆಂಟ್ ಆಗ್ತಾರೆ ಅಂದರೆ ಈ ಕಾರಣಕ್ಕೆ ಎಷ್ಟು ಸುಂದರವಾದ ಪದ್ಯಗಳನ್ನು ಹೊಸಿತಾ ಇದ್ದಾರೆ. ಎಷ್ಟೋ ಕವಿಗಳು ತಮ್ಮ ಅಭಿವ್ಯಕ್ತಿ ಚಾತುರ್ಯವನ್ನು ತೋರಿಸ್ತಾ ಇದ್ದಾರೆ. ಯಾಕೆ ಕಾಡಲ್ಲ ಅವರು? ಒಳಗಡೆ ದರ್ದು ಅಂತೀವಲ್ಲ, ನಮ್ಮ ಸಮಾಜದ ಸಂಕಟಗಳಿಗೆ ದರ್ದೇ ಇಲ್ಲ, ಸ್ಪಂದನೇ ಇಲ್ಲ, ಚಲ್ತಾಹೇ ಅಂತ ಆ ಥರ. ಸೊ ನಮ್ಮ ಸುತ್ತಮುತ್ತ ವಿದ್ಯಮಾನಗಳಿಗೆ ಕಂಗೆಡು, ನೀವು ನೋಡಿ ಲಂಕೇಶ್ನಲ್ಲಿರೋ ಅಸ್ವಸ್ಥತೆ ಇದೆಯಲ್ಲ, ಎಂಥದ್ದು ಇಟ್ಟಿಗೆ ಪವಿತ್ರವಲ್ಲ ಅಲ್ವಾ? ಏನು ಆ ಸ್ಟೇಟ್ಮೆಂಟ್ ಯಾಕೆ ಉಳ್ಕೊಂಡ್ಬಿಟ್ಟಿದೆ ನೋಡಿ. ಗದ್ಯದ ಸ್ಟೇಟ್ಮೆಂಟ್, ಅದು ಪದ್ಯದ ಸ್ಟೇಟ್ಮೆಂಟು ಅಲ್ಲ, ಉಳ್ಕೊಂಡ್ಬಿಟ್ಟಿದೆ ನಮ್ಮ ತಲೆಯಲ್ಲಿ. ಆ ಲೈನ್ ಬರೆಯುವಾಗ ಆ ಲೇಖಕ ಎಷ್ಟು ಸಂಕಟ ಪಟ್ಕೊಂಡಿರ್ಬೋದು. ಎಂಥ ವಿಷನ್ ಇದೆ ಅದರಲ್ಲಿ. ಯಾವುದು ಪವಿತ್ರ ಅಂತಿದ್ದಾರೆ? ಜೀವ ಪವಿತ್ರ ಅಂತಿದ್ದಾರಲ್ವಾ? ಯಾಕಂದರೆ ಒಂದು ಸಾಹಿತ್ಯಕ್ಕೆ ಕಾಡುವ ಗುಣ ಬರೋದು ನಮ್ಮ ಕಾಲದ ನೋವುಗಳಿಗೆ, ಸಂಕಟಗಳಿಗೆ, ಸಂಭ್ರಮಗಳಿಗೆ ಹೇಗೆ ಸ್ಪಂದಿಸ್ತಾ ಇದೆ, ನಮ್ಮನ್ನು ಹೇಗೆ ಪ್ರೇರೇಪಿಸ್ತಾ ಇದೆ ಅಂತ. ಅದರಿಂದ ಇನ್ನಷ್ಟು ಕಾಲ ನಾವು ನಮ್ಮ ಕಾಡುವ ಲೇಖಕರು ಅಂದರೆ ಇವ್ರನ್ನೇ ಹೇಳ್ತಾ ಹೋಗ್ಬೋದು. ಸೊ ಸ್ನೇಹಿತರೆ, ಇಷ್ಟು ನನ್ನ ಮೊದಲನೇ ಈ ಶಬ್ದ ಇಟ್ಕೊಂಡಿದ್ದಕ್ಕೆ ಡೆಫಿನೇಷನು. ಇದ್ರ ಬಗ್ಗೆ ಕೂಡ ತಾವು ತಮ್ಮ ಪ್ರಶ್ನೆಗಳನ್ನು ಎತ್ತಿ ಚರ್ಚೆ ಮಾಡ್ಬೋದು. ಎರಡನೇ ಭಾಗ ಕುವೆಂಪುರನ್ನು ಬಹಳ ಸಂಕ್ಷಿಪ್ತವಾಗಿ ಏನು ಪ್ರತಿಪಾದನೆ ಮಾಡ್ತಾರೆ ಮತ್ತು ಏನನ್ನು ಪ್ರತಿರೋಧಿಸ್ತಾರೆ ಅದನ್ನು ಹೇಳಕ್ಕೆ ಬಯಸ್ತೀನಿ. ನಾನು ಹೇಳಬೇಕಾದ ಬಹಳ ಮುಖ್ಯವಾದ ಮಾತು ಏನಂದರೆ, ಪೀಠಿಕೆ ಏನಂದರೆ, ಕುವೆಂಪು ಅವರ ಸಾಹಿತ್ಯವನ್ನು, ಅವರ ಆಲೋಚನಾ ಕ್ರಮವನ್ನು ರೂಪಿಸಿದ ಬಹಳ ಮುಖ್ಯ ಫಿಲಾಸಫಿಗಳಲ್ಲಿ, ತಾತ್ವಿಕ ಹಿನ್ನೆಲೆಗಳಲ್ಲಿ ಬಹಳ ಮುಖ್ಯವಾದ್ದು ಅದ್ವೈತ ದರ್ಶನ. ಅದ್ವೈತ ಅಂದ್ಕೊಳ್ಳಿ ಯಾವುದೋ ಒಂದು ಧರ್ಮದ್ದು, ಯಾವುದೋ ಒಂದು ಸಮುದಾಯದ್ದು ಅಂತ ಆಲೋಚನೆ ಮಾಡ್ತೀವಿ. ಹಾಗೆಲ್ಲ ಆಲೋಚನೆ ಮಾಡಬೇಕಾಗಿಲ್ಲ. ಅದ್ವೈತ ಅನ್ನೋದು ಫಿಲಾಸಫಿಕಲ್ ಸ್ಕೂಲ್. ಅದು ಬೇಕಾದಷ್ಟು ಭಾರತದಲ್ಲಿ ಫಿಲಾಸಫಿಕಲ್ ಸ್ಕೂಲ್ಗಳಿವೆ. ಹಂಪಿಯಲ್ಲಿದ್ದ ಮಾಧವ ಸಾಯಣನು 15 ಫಿಲಾಸಫಿಗಳ ಒಂದು ಪಟ್ಟಿ ಮಾಡಿ ಸರ್ವದರ್ಶನ ಸಂಗ್ರಹ ಅಂತ ಪುಸ್ತಕ ಬರೆದಿದ್ದಾರೆ. ನಮಗೆಲ್ಲ ಗೊತ್ತಿರೋಂಗೆ 6 ಷಡ್ದರ್ಶನಗಳೆಲ್ಲ ಇವೆ. ದೇರ್ ಆರ್ ಸೋ ಮೆನಿ ಫಿಲಾಸಫಿಕಲ್ ಸ್ಕೂಲ್ಸ್. ಅಮಾಂಗ್ ದೆಮ್ ನನ್ನ ಪ್ರಕಾರ ಅತ್ಯಂತ 20ನೇ ಶತಮಾನದಲ್ಲಿ ಕೊನೆ ಪಕ್ಷ ಅತ್ಯಂತ ಹೆಚ್ಚು ಚಳುವಳಿಗಾರ ಲೇಖಕರಿಗೆ, ಚಳುವಳಿಗಳಿಗೆ ಹೆಚ್ಚು ಪ್ರಭಾವ ಬೀರಿದ ಯಾವುದಾದ್ರೂ ಫಿಲಾಸಫಿ ಇದ್ದರೆ ಅದು ಅದ್ವೈತ. ಅದ್ವೈತ ಅಂದರೆ ಏನು ಅದೆಲ್ಲ ದೊಡ್ಡ ಚರ್ಚೆ. ಆ ಗೀತೆಯಲ್ಲಿ ಅದ್ವೈತದ ಮೂಲವನ್ನು ಹುಡುಕೋರಿದ್ದಾರೆ. ಅದ್ರ ಹಿಂದೆ ಹೋಗಿ ಕೃಷ್ಣ ದ್ವೈಪಾಯನನ ಇದರಲ್ಲಿ ಉಪನಿಷತ್ತುಗಳಲ್ಲಿ ಹುಡುಕೋರಿದ್ದಾರೆ. ಅವೆಲ್ಲ ಬೇರೆ, ಅದೊಂದು ಬೇರೆ ಚರ್ಚೆ. ಸರಳವಾಗಿ ಅದ್ವೈತ ಅಂತ ಇಷ್ಟು ತಿಳ್ಕೊಳ್ಳೋಣ. ಏನಂದರೆ, 2 ಸಂಗತಿಗಳಿವೆ, ಅವೆರಡೂ ಹುಟ್ಟಿದ್ದು ಒಂದೇ ಮೂಲದಿಂದ, ಅವೆರಡು ಕೂಡುವುದರಲ್ಲಿ ಒಂದು ದೊಡ್ಡ ಸಾರ್ಥಕ್ಯ ಇದೆ. ಐಕ್ಯತೆಯಲ್ಲಿ ಭಾಳ ಸಿಂಪಲ್, ವೆರಿ ವೆರಿ ಸಿಂಪ್ಲಿಫೈಡ್, ಸಿಂಪಲ್ ಅಲ್ಲ. ಆಗಲಿ ಒಂದೇ ಮೂಲದಿಂದ ಎಲ್ಲವೂ ಬಂದಿವೆ ಜಗತ್ತಿನ ಎಲ್ಲ. ಇವಾಗ ನಾವು ಹೂ ಹಾಕಿದ ಹೂ, ಆ ಹಿಂದೆ ಇರುವ ಶಿಲೆಯ ಮೂರ್ತಿ ಕುವೆಂಪು, 2 ಬೇರೆ ಜಗತ್ತಿನವು. ಒಂದು ಸಸ್ಯ ಜಗತ್ತಿಂದ ಬಂದಿದೆ, ಇನ್ನೊಂದು ಶಿಲಾ ಜಗತ್ತಿಂದ ಬಂದಿದೆ. ಅವು ಹಿಂಗೆ ಬೇರ್ಪಡಿಸೋದೇ ತಪ್ಪು.
ಅವೆಲ್ಲವೂ ಒಂದೇ ಮೂಲದಿಂದ ಬಂದಿವೆ ಅಂತ ಅದ್ವೈತ ಭಾವಿಸ್ತದೆ. ಚರಾಚರವೆಲ್ಲವೂ ಒಂದೇ ಮೂಲದಿಂದ ಬಂದಿವೆ ಅಂತ ಭಾವಿಸ್ಬಿಡ್ತಾರೆ. ವಾಪಸ್ ಕೆಳಗಡೆ ಬಂದು ಮನುಷ್ಯರು ಮತ್ತು ಪ್ರಾಣಿ ಕೀಟಗಳ ನಡುವೆ ಕೂಡ ವ್ಯತ್ಯಾಸ ಇಲ್ಲ ಅಂತ. ಯಾಕೆ ಕುವೆಂಪು ಒಂದು ಕೀಟದ ಮೇಲೆ ಅಷ್ಟು ತನ್ಮಯವಾಗಿ ಬರೀತಾರೆ? ಮಲೆಗಳಲ್ಲಿ ಮದುವೆಗಳಲ್ಲಿ ಕರ್ಣಾ ಪಂಡಿತನ ಮನೆಗೆ ಹೋದಾಗ ಗುತ್ತಿ ಅಲ್ವಾ, ಆ ಲವ್ ಲೆಟರ್ ಅವನು ಲವರ್ ಹುಡ್ಕೊಂಡು ಹೊರಟಿದ್ದಾನೆ. ಅವನು ಒಂದು ಪುಟ ಬರೀತಾರಪ್ಪ, ಒಂದು ಯಾವುದು ಹುಳ, ಅದು ಸೆಗಣಿ ಹುಳ. ಒಂದು ಸೆಗಣಿ ಹುಳ ಸೆಗಣಿನ ಉಂಡೆ ಮಾಡಿಕೊಂಡು ಹಿಮ್ಮುಖವಾಗಿ ಕಾಲಲ್ಲಿ ದೂಡ್ಕೊಂಡು ಹೋಗ್ತಾ ಇದೆ. ಅಲ್ಲಿ ದಿಬ್ಬ ಬರ್ತದೆ, ಮತ್ತೆ ವಾಪಸ್ ಬರ್ತದೆ, ದಿಬ್ಬ ಬರ್ತದೆ, ಮತ್ತೆ ವಾಪಸ್ ಬರ್ತದೆ, ಬಿಡೋದೇ ಇಲ್ಲ. ಯಾಕಪ್ಪ 2 ಪುಟ ಬರಿಬೇಕು? ಕಾದಂಬರಿ ಬೇರೆ ಕೆಲಸ ಇಲ್ವಾ? ಗುತ್ತಿಗೆ ಜರ್ನಿ ಇದೆ, ಇನ್ನೂ ತುಂಬ ದೊಡ್ಡ ದೊಡ್ಡ ಗೌಡ್ರನ್ನ ಭೇಟಿ ಮಾಡ್ತಿದ್ದಾನ ಅವನು. ದೇರ್ ಇಸ್ ಎ ರೀಸನ್. ಈ ಜಗತ್ತಿನಲ್ಲಿ ನಡೆಯುತ್ತಿರುವ ಅನೇಕ ಚರಾಚರವಾದ ವಿದ್ಯಮಾನಗಳಲ್ಲಿ, ಗತಿಶೀಲತೆಗಳಲ್ಲಿ ಈ ಹುಳುವಿನದು ಇಂಪಾರ್ಟೆಂಟು. ಹುಳುವಿನದು ಅಷ್ಟೇ ಇಂಪಾರ್ಟೆಂಟು. ಎಷ್ಟು ಇಂಪಾರ್ಟೆಂಟು? ಸಿಂಬಾವಿ ಭರಮಿ ಹೆಗ್ಗಡೆಯವರ ಕಾಯಿಲೆ ಅಷ್ಟೇ ಇಂಪಾರ್ಟೆಂಟು, ಗುತ್ತಿಯ ಪ್ರೇಮದಷ್ಟೇ ಇಂಪಾರ್ಟೆಂಟು, ಅಥವಾ ಆ ಬಿಸಿಕಲ್ ಪಾದ್ರಿಗಳ ಚರ್ಚಿನಷ್ಟೇ ಇಂಪಾರ್ಟೆಂಟ್, ಎಲ್ಲ ಅಷ್ಟೇ ಇಂಪಾರ್ಟೆಂಟ್. ಸೊ ಅದ್ವೈತ ಫಿಲಾಸಫಿ ಬೇಸಿಕಲಿ ಒಂದು ಸಮಾನತಾವಾದಿ ಫಿಲಾಸಫಿ. ಬಾಬಾ ಸಾಹೇಬರು ತಮ್ಮ ವಾಲ್ಯೂಮ್ಸಲ್ಲಿ ಅದ್ವೈತ ಫಿಲಾಸಫಿ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಬರೀತಾರೆ, ಭಾಳ ಬ್ರಿಲಿಯಂಟ್ ಆಗಿದೆ. ಏನದು ಅಂದರೆ, ಒಂದು ದೊಡ್ಡ ಕಾಸ್ಮಿಕ್ ಎನರ್ಜಿ ಇದೆ, ಈ ಲೋಕವನ್ನೆಲ್ಲ ಸೃಷ್ಟಿ ಮಾಡಿರುವ ಕಾಸ್ಮಿಕ್ ಎನರ್ಜಿ ಬ್ರಹ್ಮಾಂಡದಲ್ಲಿದೆ. ಯಾಕಂದರೆ ಅದ್ವೈತಿಗಳು ಬಹಳ ಬಳಸೋ ಶಬ್ದ ಬ್ರಹ್ಮ ಅಲ್ವಾ? ಆಂ ಬ್ರಹ್ಮಾಸ್ಮಿ, ಬ್ರಹ್ಮತತ್ವ, ಬ್ರಹ್ಮಾನಂದ ಇತ್ಯಾದಿ. ಇಡೀ ಕಾವ್ಯಮೀಮಾಂಸೆ ನಮ್ಮದು ಅದ್ವೈತ ಫಿಲಾಸಫಿಯ ಬುನಾದಿಲಿದೆ ಅಲ್ವಾ? ತನ್ಮಯೀ ಭವಯೋಗ್ಯತ ಅಲ್ವೇನ್ರಪ್ಪ? ಅವ್ರು ಹೇಳ್ತಾರೆ ಬಾಬಾ ಸಾಹೇಬರು, ಐ ಆಮ್ ವೆರಿ ಸಾರಿ, ಪ್ಲೀಸ್ ಅವಾಯ್ಡ್ ದಿಸ್. ಏನಂದರೆ, ಒಂದೊಮ್ಮೆ ಭಾರತದಲ್ಲಿ ಅದ್ವೈತ ಫಿಲಾಸಫಿಯು ಎಷ್ಟು ಚೆನ್ನಾಗಿದೆ ಇದು ಅಂತ ವಿವರಿಸ್ತಾರೆ. ಅಂದರೆ ಎಲ್ಲ ಜೀವಿಗಳಲ್ಲಿ ಸಮಾನತೆಯನ್ನು ಹೇಳೋದು ಅದ್ವೈತ ಫಿಲಾಸಫಿಯ ಮೂಲ ತತ್ವ. ಅದಕ್ಕೆ ತುಂಬ ಸುಪ್ರಸಿದ್ಧ ಶ್ಲೋಕ ಇದೆ. ಗವಿಹಸ್ತಿನೇ ಶುನಚೈವ ಶಪಾಕೇಚ ಪಂಡಿತಾ ಸಮದರ್ಶಿನ. ಗವಿ ಹಸು, ಗೋವು, ಗವಿಹಸ್ತಿನಿ, ಹಸ್ತಿ ಆನೆ ಮತ್ತು ಹಸು ಏನು ಅಗಜಗಜ ಅಂತಾರ. ಗವಿಹಸ್ತಿನೇ ಶುನಚೈವ, ನಾಯಿ, ಶ್ವಪಾಕೇಚ, ನಾಯಿ ಮಾಂಸ ತಿನ್ನನು, ಪಂಡಿತಾ ಸಮದರ್ಶಿನ, ಒಬ್ಬ ಅದ್ವೈತಿ ಆದವನು ಸಮದರ್ಶನನು, ಸರಿ ಅವೆಲ್ಲ ಒಂದೇ ಎಂದು ನೋಡುತ್ತಾನೆ ಅಂತ. ಕುವೆಂಪು ಅವ್ರಿಗೆ ತುಂಬ ಪ್ರಭಾವ ಬೀರ್ತು. ತಮಗೆಲ್ಲ ಗೊತ್ತಿದೆ ಈ ಅದ್ವೈತ ಫಿಲಾಸಫಿ ಕುವೆಂಪು ಎಲ್ಲಿಂದ ತಗೊಂಡಿದ್ದು? ರಾಮಕೃಷ್ಣಾಶ್ರಮದಿಂದ, ಪರ್ಟಿಕ್ಯುಲರ್ಲಿ ವಿವೇಕಾನಂದರಿಂದ. ಅದು ಅವರ ಇಡೀ ಸಾಹಿತ್ಯದ ಹಿನ್ನೆಲೆಯಲ್ಲಿ ಒಂದು ಶ್ರುತಿಯ ಹಾಗೆ ಮಿಡಿಯುವ, ಒಂದು ಭಿತ್ತಿಗೆ, ಚಿತ್ರಕ್ಕೆ ಭಿತ್ತಿಯ ಹಾಗೆ ಇರುವ ಒಂದು ಫಿಲಾಸಫಿ. ಇಷ್ಟು ಹೇಳಿದರೆ ನಿಲ್ಲೋದಿಲ್ಲ. ಯಾಕಂದರೆ ಅದ್ವೈತದ ಹೆಸರಿನಲ್ಲಿ ಜಾತಿ ಪದ್ಧತಿಯನ್ನು, ವರ್ಣ ಪದ್ಧತಿಯನ್ನು ಸಮರ್ಥನೆ ಮಾಡುವ ಆಚಾರ್ಯರು ಇದ್ದಾರೆ ನಮ್ಮಲ್ಲಿ. ದಿಸ್ ಇಸ್ ದ ಪ್ರಾಬ್ಲಮ್. ಒಂದೇ ಫಿಲಾಸಫಿಯಲ್ಲಿ ಒಬ್ಬ ಕವಿ ಸಮಾನತಾ ಪ್ರತಿಪಾದಕ ಕವಿ ಆಗಕ್ಕೆ ಸಾಧ್ಯ ಇದೆ. ಇನ್ನೊಬ್ಬ ಆಚಾರ್ಯ, ಐ ಡೋಂಟ್ ವಾಂಟ್ ಟು ನೇಮ್ ಎನಿಬಡಿ, ವರ್ಣಾಶ್ರಮ ಪದ್ಧತಿಯನ್ನು ಸಮರ್ಥನೆ ಮಾಡೋಕ್ಕೆ ಸಾಧ್ಯ ಇದೆ. ಈ ವೈರುಧ್ಯ ಅಂಬೇಡ್ಕರ್ಗೆ ತುಂಬ ಶಾಕಿಂಗ್ ಆಗಿಬಿಟ್ಟಿತ್ತು. ಅವ್ರು ಹೇಳಿದರು, ಭಾರತದಲ್ಲಿ ನಾಯಿ ನರಿಗಳಿಗಿಂತ ಕೀಳಾಗಿ ಮನುಷ್ಯನ ನೋಡುವ ಈ ಆಟಿಟ್ಯೂಡ್ ಇರುವ ಈ ದೇಶದಲ್ಲಿ ಅದ್ವೈತ ಫಿಲಾಸಫಿ ಹುಟ್ಟಿದೆ. ಒಂದೊಮ್ಮೆ ಅದ್ವೈತ ಫಿಲಾಸಫಿ ಜಾರಿಗೊಂಡಿದ್ದರೆ ಅಸ್ಪೃಶ್ಯತೆ ಇರುತ್ತಿರಲಿಲ್ಲ, ಮತ್ತು ನಾವು ಯಾವ ಧರ್ಮನೂ ಹುಡ್ಕೊಂಡು ಹೋಗಬೇಕಾದ ಅಗತ್ಯನೇ ಇರಲಿಲ್ಲ. ವೈ ಡಿಡ್ ಹಿ ಗೋ ಟು ಬುದ್ಧಿಸಮ್? ಯಾಕಂದರೆ ಬುದ್ಧಿಸಮ್ನ ಫಿಲಾಸಫಿಯನ್ನು 2-3 ಪದದಲ್ಲಿ ಹೇಳು ಅಂತಂದರೆ ಪ್ರಜ್ಞೆ ಮತ್ತು ಮೈತ್ರಿ. ಪ್ರಜ್ಞೆ ಮತ್ತು ಮೈತ್ರಿ 2 ಪದದಲ್ಲಿ ಹೇಳ್ಬಿಡ್ಬೋದು. ದೊಡ್ಡ ಚರ್ಚೆ ಅದು, ಪ್ರಜ್ಞೆ ಮತ್ತು ಮೈತ್ರಿ. ಕುವೆಂಪುನಲ್ಲಿ ಪ್ರಜ್ಞೆ ಮತ್ತು ಮೈತ್ರಿ ಹೇಗೆ ಬಂದಿದೆ ಅಂತ ನಾನು ಮಾತಾಡ್ತೇನೆ ಆಮೇಲೆ. ಸೊ ಬಾಬಾ ಸಾಹೇಬ್ ಹೇಳ್ತಾರೆ, ಈ ದೇಶದ ದೊಡ್ಡ ದುರಂತ ಅಂದರೆ ಫಿಲಸಾಫಿಕಲಿ ಸಮಾನತೆಯನ್ನು ಪ್ರತಿಪಾದನೆ ಮಾಡುವ ಸಿದ್ಧಾಂತಗಳು ಬರ್ತವೆ, ಆದರೆ ಪ್ರಾಕ್ಟೀಸ್ನಲ್ಲಿ ಅಸಮಾನತೆ ಪ್ರತಿಪಾದನೆ ಮಾಡುವ ಸಿದ್ಧಾಂತಗಳು. ಇದು ನಮ್ಮ ದುರಂತ. ಒಂದು ವೇಳೆ ಆ ಬ್ರಹ್ಮತತ್ವವು, ಎಲ್ಲರಲ್ಲಿಯೂ ಬ್ರಹ್ಮನ ಅಂಶವಿದೆ ಎಂದು ಹೇಳುವ ಈ ತತ್ವವು ಒಂದೊಮ್ಮೆ ಸಾಮಾಜಿಕವಾಗಿ ಜಾರಿಗೊಂಡಿದ್ದರೆ
ಟ್ರಾನ್ಸ್ಲೇಷನ್, ಸೋಷಿಯಲ್ ಟ್ರಾನ್ಸ್ಲೇಷನ್ ಆಫ್ ಎ ಫಿಲಾಸಫಿ. ಸೋಷಿಯಲ್ ಟ್ರಾನ್ಸ್ಲೇಷನ್ ಆಫ್ ಎ ಫಿಲಾಸಫಿ ಆಗಿದ್ದರೆ ಅಸ್ಪೃಶ್ಯತೆ ಇರ್ತಿರ್ಲಿಲ್ಲ, ನಮಗೆ ನೋವು ಇರ್ತಿರ್ಲಿಲ್ಲ, ನಾವು ಇನ್ನೊಂದು ಧರ್ಮ ಹುಡ್ಕೊಂಡು ಹೋಗಬೇಕಾಗಿರಲಿಲ್ಲ ಅಂತ ಹೇಳ್ತಾರೆ. ಫಿಲಾಸಫಿನ ಅಧ್ಯಯನ ಮಾಡಿದರು ಬಾಬಾ ಸಾಹೇಬರು. ಸೊ ಇವಾಗ ಕುವೆಂಪು ಈ ಫಿಲಾಸಫಿ ಇಟ್ಕೊಂಡು ಎಂಥ ದೊಡ್ಡ ವಾಂಗ್ಮಯವನ್ನು ನಮ್ಮ ಕಣ್ಮುಂದೆ ಇಟ್ಟಿದ್ದಾರೆ. ಸೊ ವಿ ಕ್ಯಾನ್ ಡಿವೈಡ್. ಅದ್ವೈತ ಫಿಲಾಸಫಿಗೆ 2 ಧಾರೆಗಳಿವೆ. ಒಂದು ಪ್ರತಿಕ್ರಾಂತಿಕಾರಿ ಧಾರೆ, ಸಂಪ್ರದಾಯವಾದಿ ಧಾರೆ ಅಂತ ಕರೆಯೋಣ. ಇನ್ನೊಂದು ಕ್ರಾಂತಿಕಾರಿ ಧಾರೆ, ಮಾನವೀಯ ಧಾರೆ. ಈ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಎಂಬ ಶಬ್ದಗಳನ್ನು ಬಾಬಾ ಸಾಹೇಬರ ಪುಸ್ತಕದಿಂದ ಆರಿಸ್ಕೊಂಡಿದ್ದೇನೆ ನಾನು. ಅದ್ಭುತವಾದ ಪುಸ್ತಕ. ಭಾರತದಲ್ಲಿ ಯಾವೆಲ್ಲ ಫಿಲಾಸಫಿಗಳು ರೆವಲ್ಯೂಷನರಿಯಾಗಿ ಬಂದವು, ಕುವೆಂಪು ರೆವಲ್ಯೂಷನರಿ ಫಿಲಾಸಫಿಯ ಒಂದು ಭಾಗ. ಬಸವಣ್ಣ, ಕಬೀರ್, ರವಿದಾಸ್, ತುಕಾರಾಮ್, ಇವರೆಲ್ಲರೂ ಕೂಡ ಕ್ರಾಂತಿಕಾರಿ ಫಿಲಾಸಫಿಯ ಭಾಗ. ಪ್ರತಿಕ್ರಾಂತಿಕಾರಿ, ಸಂಪ್ರದಾಯವಾದಿ, ಈ ಸಮಾಜವನ್ನು ಯಜಮಾನಿಕೆ ಮಾಡ್ತಿರುವ ಆರ್ಥಿಕ, ರಾಜಕೀಯ ಮತ್ತು ಸಂಪನ್ಮೂಲಗಳನ್ನು ಕಬ್ಜಾ ಮಾಡಿಕೊಂಡಿರೋ ಮಂದಿ, ಆ ಕ್ಲಾಸು ಅದಕ್ಕೆ ಪೂರಕವಾಗಿ ವ್ಯಾಖ್ಯಾನ ಮಾಡುವ ಅಥವಾ ಅದನ್ನು ಜಾರಿಗೆ ತರದೇ ಇರುವ, ತಾವು ಹೇಳೋ ಮಾತನ್ನು ಅದನ್ನು ಕೌಂಟರ್ ರೆವಲ್ಯೂಷನ್ ಅಂತ ಕರೀತಾರೆ. ಅವರು ಅದ್ಭುತವಾಗಿ ಚರ್ಚೆ ಮಾಡ್ತಾರೆ. ಬುದ್ಧ ಹೌ ಹಿ ವಾಸ್ ಎ ರೆವಲ್ಯೂಷನರಿ ಅಂಡ್ ಹೌ ಮನುಧರ್ಮಶಾಸ್ತ್ರ ಅಂಡ್ ಅವನನ್ನು ಪೋಷಿಸಿದ ರಾಜ ಪುಷ್ಯಮಿತ್ರ ಶೃಂಗ ಹೇಗೆ ಕೌಂಟರ್ ರೆವಲ್ಯೂಷನ್ ಮಾಡಿದರು ಅಂತ ಅದನ್ನು ಚರ್ಚೆ ಮಾಡ್ತಾರೆ. ಕುವೆಂಪು ಅದ್ವೈತ ಫಿಲಾಸಫಿಯ 2 ಧಾರೆಗಳಲ್ಲಿ ಯಾವ ಧಾರೆಗೆ ಸೇರಿದವರು? ರೆವಲ್ಯೂಷನರಿ ಧಾರೆ. ಹಾಗಿದ್ರೆ ಇದೊಂದು ವಿಚಿತ್ರ ಅನ್ಸಲ್ವಾ? ಒಂದೇ ಫಿಲಾಸಫಿ ಹಿಂಗೂ ವಿಷಾನು ಆಗ್ತಾ ಇದೆ ದೇಶದಲ್ಲಿ, ಅಮೃತನೂ ಆಗ್ತಾ ಇದೆ ಅಲ್ವಾ? ಆಶ್ಚರ್ಯ ಅಲ್ವಾ? ಎಸ್. ಇವಾಗ ಚೀನಾದಲ್ಲಿರೋದು ಯಾವ ಪಕ್ಷ, ಯಾವ ಸಿದ್ಧಾಂತ? ಕಮ್ಯುನಿಸಮ್. ಕ್ಯಾನ್ ಯು ಕಾಲ್ ಇಟ್ ಕಮ್ಯುನಿಸಮ್? ಅದು ಅಮೆರಿಕ ಜೊತೆಗೆ ಸ್ಪರ್ಧೆ ಮಾಡ್ತಿರೋ ಒಂದು ಕೆಟ್ಟ ಬಂಡವಾಳಶಾಹಿ ರಾಷ್ಟ್ರ. ನಮ್ಮ ಎಲ್ಲ ದೇಶಗಳನ್ನು ಕಸದ ಬುಟ್ಟಿ ಥರ ಮಾಡಿ ಏನು ತಿರುವು ಹಾಕಿ ನೋಡಿದ್ರು ಇದು ಚೀನಾದೇ ಇರ್ಬೋದು. ಆ ಥರ ಇಡೀ ಕಸ ಸುರಿತಾ ಇದ್ದಾರೆ ಅದರ ಇಂಡಸ್ಟ್ರಿಯಲ್ ಪಾಲಿಸಿ. ಏನಿದೆ ಕಮ್ಯುನಿಸಮ್? ಹಾಗಿದ್ರೆ ಜೀವಪರವಾದ, ಮನುಷ್ಯಪರವಾದ ಒಳ್ಳೆಯ ಸಿದ್ಧಾಂತಗಳು ಕೆಡ್ತವೆ ಅಂತ ಆಯ್ತಲ್ವಾ? ಫಿಲಾಸಾಫಿಕಲಿ ಒಪ್ಕೋಬೇಕು. ವಾಟ್ ಹ್ಯಾಪನ್ಡ್ ಇನ್ ಮ್ಯಾನ್ಮಾರ್ ಸಮ್ 2-3 years ಬ್ಯಾಕ್? ವಾಟ್ ಹ್ಯಾಪನ್ 10 years ಬ್ಯಾಕ್ ಇನ್ ಶ್ರೀಲಂಕಾ? ಅಲ್ಲಿರೋ ಧರ್ಮಗಳು ಯಾವುದು? ಬುದ್ಧಿಸಮ್. ಮೈತ್ರಿ, ಪ್ರಜ್ಞೆ ಮತ್ತು ಕರುಣೆಯ 3 ದೊಡ್ಡ ಮೌಲ್ಯಗಳನ್ನು ಕೊಟ್ಟ ಬುದ್ಧನ ಧರ್ಮವನ್ನು ಅನುಸರಿಸುವ ಆ 2 ದೇಶಗಳಲ್ಲಿ ಶ್ರೀಲಂಕಾದ ತಮಿಳರನ್ನು ಕಗ್ಗೊಲೆ ಮಾಡಲಾಯಿತು. ಮ್ಯಾನ್ಮಾರಲ್ಲಿ ರೋಹಿಂಗ್ಯಾ ಮುಸಲ್ಮಾನರನ್ನು ಕಗ್ಗೊಲೆ ಮಾಡಲಾಯಿತು. ಈ ನರಹತ್ಯೆ ಹೆಂಗೆ ಸಾಧ್ಯ ಆಯಿತು? ಇಸ್ ಇಟ್ ಎ ಪ್ರಾಬ್ಲಮ್ ಆಫ್ ಬುದ್ಧಿಸಮ್? ನೋ. ಬುದ್ಧಿಸಮನ್ನು ಪ್ರಾಕ್ಟೀಸ್ ಮಾಡಿದ ಆ ಸಿಸ್ಟಮ್ ಇದೆಯಲ್ಲ, ಅದ್ರದ್ದು ಪ್ರಾಬ್ಲಮ್ ಅಲ್ವಾ? ಸೊ ಅದ್ವೈತದ ಪ್ರಾಬ್ಲಮ್ ಅಲ್ಲ ಇದು. ಅದ್ವೈತದ ಮ್ಯಾನಿಫೆಸ್ಟೇಷನ್ ಅಂತ ಕರೀತೇನೆ. ಅದ್ವೈತವು ಬೇರೆ ಬೇರೆ ರೂಪಾಂತರ ತಾಳಿದೆ ಈ ದೇಶದಲ್ಲಿ. ಅದರಲ್ಲಿ ಒಂದು ಧಾರೆಯು ಕ್ರಾಂತಿಕಾರಿ ರೂಪಾಂತರವನ್ನು ತಾಳಿದೆ, ಇನ್ನೊಂದು ಧಾರೆಯು ಪ್ರತಿಕ್ರಾಂತಿಕಾರಿ ರೂಪವನ್ನು ತಾಳಿದೆ. ಒಂದೇ ಹಾಲಪ್ಪ, ನೀವು ಒಂದೇ ಹಸುವಿನ ಹಾಲು ತಗೊಂಡೋಗಿ 2 ಬಟ್ಲಲ್ಲಿಡಿ. ಒಂದು ಬಟ್ಲಲ್ಲಿ ಕಿಲ್ಬಿದ್ರೆ ಆ ಹಾಲು ಒಡೆದೋಗ್ತದೆ. ಇದು ನಂಬೇಕು ನಾವು. ನಮ್ಮ ಅತ್ಯುತ್ತ ಶ್ರೇಷ್ಠ ಮಾನವೀಯ ಮೌಲ್ಯಗಳು, ಸಿದ್ಧಾಂತಗಳು, ಫಿಲಾಸಫಿಗಳು ಕೆಟ್ಟ ಸಮಾಜದಲ್ಲಿ ಅವು ಕೆಡುಕಿನ ಫಲವನ್ನು ಅನುಭವಿಸ್ತವೆ. ಬಾಬಾ ಸಾಹೇಬರು ದೇಶಕ್ಕೆ ಸಂವಿಧಾನ ಮಂಡಿಸುವಾಗ ಇದನ್ನೇ ಹೇಳಿದರು. ಏನು ಹೇಳಿದರು? ಇದು ಜಗತ್ತಿನ ಶ್ರೇಷ್ಠ ಸಂವಿಧಾನ. ಆದರೆ ಇದು ಅನ್ವಯ ಮಾಡ್ತಿರೋ ದೇಶದಲ್ಲಿ ಇಲ್ಲೇನೇನು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಂತ ಹೇಳಿದ್ರೆ ವಿರುದ್ಧವಾದ ವಾಸ್ತವದ ಇದೆ. ಇದಕ್ಕೆ ವಿರುದ್ಧವಾದಿದೆ. ಸೊ ವಿ ಆರ್ ಎಂಟರಿಂಗ್ ಟು ಎ ಕಾಂಟ್ರಡಿಕ್ಟರಿ ಸಿಚುಯೇಷನ್ ಹಿಸ್ಟಾರಿಕಲಿ. ಒಂದು ವೈರುಧ್ಯಕರವಾದ ಒಂದು ಸಮಾಜಕ್ಕೆ ನಾವು ಎಂಟ್ರಾಗ್ತಿದ್ದೀವಿ ಇವತ್ತಿಂದ, ಜನವರಿ 26ರಿಂದ 50 ಇಸ್ವಿಲಿ. ಯಾಕಂದರೆ ಹಿಂದೆ ಏನಾದರೂ ಅನ್ಯಾಯ, ಅಸಮಾನತೆ ಆದರೆ ಕೇಳೋರಿರಲಿಲ್ಲ, ರೆಫರೆನ್ಸ್ ಪಾಯಿಂಟ್ ಇರಲಿಲ್ಲ. ಈಗ ರೆಫರೆನ್ಸ್ ಪಾಯಿಂಟ್ ಇದೆ. ಸಂವಿಧಾನದ ಪ್ರಕಾರ ನೀವು ಮಾಡ್ತೀರಾ ಸರಿ ಅಂತ ಕೇಳ್ತೀವಲ್ವಾ? ದೇರ್ಫೋರ್ ನಮ್ಮ ಸಮಾಜದ ಕೇಡುಗಳು ಇನ್ನೂ ಹೆಚ್ಚು ಕಾಣ್ತವೆ ಅಂತ. ಯಾಕಂದರೆ ಅವ್ರು ಹೇಳಿದರು, ಈ ಸಂವಿಧಾನ ಒಂದು ಒಳ್ಳೆಯ ಸಂವಿಧಾನ ಅದರ ಒಳ್ಳೆತನದಲ್ಲಿ ಜಾರಿಯಾಗಬೇಕಾದ್ರೆ ಆ ಸಮಾಜ ಕೂಡ ಒಳ್ಳೆಯದಾಗಬೇಕು. ದುರದೃಷ್ಟವಶಾತ್ ಭಾರತದಲ್ಲಿ ಅದ್ವೈತ ಫಿಲಾಸಫಿ ಜಾತಿ ಪದ್ಧತಿ ಮತ್ತು ವರ್ಣಾಶ್ರಮವನ್ನು ಪರಿಪಾಲನೆ ಮಾಡುವ ಆಚಾರ್ಯರಿಗೂ ಆಯುಧಗಳಾಯಿತು. ಕುವೆಂಪು, ವಿವೇಕಾನಂದ, ಸಿ ದ ಲಿಸ್ಟ್. ಕನ್ನಡದ ಬಹುತೇಕ ಗ್ರೇಟ್ ರೈಟರ್ಸ್ ಎಲ್ಲರೂ ಅದ್ವೈತಿಗಳು. ಪುತಿನ ಇಷ್ಟ ಅದ್ವೈತಿ, ಅಫ್ಕೋರ್ಸ್ ದೇರ್ ಇಸ್ ಅದ್ವೈತ.
ಬೇಂದ್ರೆ ಸ್ಟೇಟ್ಮೆಂಟ್ಸ್ ಯಾವ್ದು ನೋಡಿ, ಕೂಡುವಿಕೆ ಅದರ ದೊಡ್ಡ ಇದು. ಜನನವೇ ಮರಣವೇ ಇದು, ಸಮರಸವೇ ಜೀವನ. ಸಮರಸ್ಯಗೊಳ್ಳುವುದು, ದ ವರ್ಡ್ ಸಾಮರಸ್ಯ, ದ ವರ್ಡ್ ಮಿಲನ, ಕೂಡುವಿದು ಭಾರಿ ಭಾರಿ ಇಂಪಾರ್ಟೆಂಟ್ ಅದ್ವೈತ ಫಿಲಾಸಫಿಲಿ. ಇಡೀ ಕುವೆಂಪು ಸಾಹಿತ್ಯ ನೀವು ನೋಡಿ, ಗುತ್ತಿ ತಿಮ್ಮಿಯನ್ನು ಕೂಡ್ತಾರೆ ಅಲ್ವಾ, ಕೂಡುದು, ಎರಡು ನದಿಗಳು ಕೂಡ್ತವೆ, ಮರ್ಜ್ ಆಗ್ತವೆ, ಬಿತ್ತರದ ಆಗಸದ ಹಿನ್ನೆಲೆಯಾಗಿರಿ ಹಾರುತ್ತ ಬರೇ ಬಲಾಕ ಪಂಕ್ತಿ ಅಲ್ವಾ, ಕೂಡ್ಬೇಕೆಲ್ಲ. ಸೊ ಈ ಮಿಲನ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಸೊ ನಾನು ಹೇಳಬೇಕಾದ್ದೇನು ಅಂದರೆ, ಕುವೆಂಪು ಅವರ ಇಡೀ ವಾಂಗ್ಮಯವನ್ನು, ಜೀವನ ದೃಷ್ಟಿಕೋನವನ್ನು ಪ್ರಭಾವಿಸಿದ್ದು ಅದ್ವೈತ. ಅದರಿಂದ ಅದ್ವೈತ ಅಂದ್ಕೊಳ್ಳೆ ನಾವು ಬೇಸರಿಸಬೇಕಾಗಿಲ್ಲ. ಅದರ ವೈಕಂ ಮೊಹಮ್ಮದ್ ಬಶೀರ್ ಈಸ್ ಎನ್ ಅದ್ವೈತಿ, ವಿವೇಕಾನಂದ ಅದ್ವೈತಿ, ನಾರಾಯಣ್ ಗುರುಗಳು ಯಾರು ಎಳವ ಸಮುದಾಯದ ಸಮಾನತೆಗೆ ಇದು ಮಾಡಿದ್ರು ಅದ್ವೈತಿ ಅವರು, ವಿವೇಕಾನಂದ, ಬಸವಣ್ಣ. ಇನ್ನು ಚರಣ ಕಮಲದೊಳಗೆ ಆನು ತುಂಬಿ, ಮಿಲನ ಇದೆ ಅಲ್ಲಿ ಅಲ್ವಾ, ಮಿಲನ ಇದೆ. ಅಕ್ಕನ ವಚನಗಳಲ್ಲೂ ಅದು ನೋಡ್ಬೋದು. ಮಚ್ಚುಗೆ ಮನ ನಿಮ್ಮಲ್ಲಿ, ಅದೆಲ್ಲ ಕಡೆಗೆ ಚನ್ನಮಲ್ಲಿಕಾರ್ಜುನ ಕಬ್ಬುನ ಉಂಡ ನೀರಿನಂತೆ ನಿಮ್ಮಲ್ಲಿ ಬೆರೆಸಿಗೆ, ಬೆರೆಯೋದು ಬಹಳ ಇಂಪಾರ್ಟೆಂಟ್. ದೇರ್ಫೋರ್ ನಾನು ಹೇಳಬೇಕಾಗಿರೋ ಮಾತೇನು ಅಂದರೆ, ಒಂದೇ ದರ್ಶನವು ಭಾರತದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆಯವರ ಮೂಲಕ ಬೇರೆ ಬೇರೆ ರೂಪಾಂತರದಲ್ಲಿ ಅನ್ವಯಗೊಂಡಿದೆ ಮತ್ತು ವ್ಯಾಖ್ಯಾನಗೊಂಡಿದೆ. ಈ ಮಹಾನುಭಾವರು ವಿವೇಕಾನಂದರು, ನಾರಾಯಣ ಗುರುಗಳು, ಪುತ್ತಿನ ಅವರು, ಬೇಂದ್ರೆ ಅವರು, ನಮ್ಮೆಲ್ಲ ದೊಡ್ಡ ಲೇಖಕರು, ವೈಕಂ ಅವರು, ಎಲ್ಲರೂ ಕೂಡ 20ನೇ ಶತಮಾನದಲ್ಲಿ ಒಂದು ಜೀವಪರ ಸಾಹಿತ್ಯವನ್ನು ಸೃಷ್ಟಿ ಮಾಡೋದ್ರಿಂದ ಅದ್ವೈತ ಇದೆ. ಈಗ ವಾಪಸ್ ಬರೋಣ. ಕುವೆಂಪು ಸಮಾನತೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಭಿತ್ತಿ ಸಿಗ್ತಾ ನಿಮಗೆ, ಬುನಾದಿ? ಎಸ್. ಈಗ ಅವ್ರದ್ದು ಯಾವುದಾದ್ರೂ ಕತೆ, ಯಾವುದಾದ್ರೂ ಪದ್ಯ ನೋಡಿ ನಿಮ್ಗೆ ಗೊತ್ತಾಗ್ತದೆ. ನಾನು ಆ ಸಮಾನಕ್ಕೆ ಯಾರೂ ಗಮನಿಸಿದ ಒಂದು ಎಮ್ಮೆ ಕಥೆಯನ್ನು ಹೇಳ್ತೇನೆ. ಅದರ ಹೆಸರು ಶ್ರೀಮನ್ಮುಖವಾಗಿತ್ತು ಅಂತ. ಒಬ್ಬ ರಂಗ, ತಮಗೆಲ್ಲ ಗೊತ್ತಿರಬಹುದು ಆ ಕತೆ, ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇನ್ನೇನು ಊಟ ತುತ್ತಿ ಎತ್ತಬೇಕು ಅಷ್ಟೊತ್ತಿಗೆ ಗದ್ದೆಯಿಂದ ಸಾಕಾಗಿ ಬಂದಿದ್ದಾನೆ, ಮಳೆಗಾಲ, ಬ್ಯಾ ಅಂತ ಶಬ್ದ ಬರ್ತಾ ಇದೆ ಕೊಟ್ಟಿಗೆಯಲ್ಲಿ. ತಾಯಿ ಬಂದಿಲ್ಲ, ಎಮ್ಮೆ ಕರು ಬಂದಿಲ್ಲ, ಹಸುನು ತಗೊಂಡಿಲ್ಲ, ಎಮ್ಮೆನೇ ಮೆಟಫರಾಗಿ ತಗೊಂಡಿದ್ದಾರೆ. ಮಲೆನಾಡಲ್ಲಿ ಎಮ್ಮೆಗಳು ಕಡಿಮೆ, ಉದ್ದೇಶಪೂರ್ವಕವಾಗಿ ಎಮ್ಮೆ ತಗೊಂಡ್ಬಂದಿದ್ದಾರೆ ಕುವೆಂಪು. ಯಾಕಂದರೆ ಎಲ್ಲ ಜೀವಿಗಳಿಗೆ ಬದುಕುವ ಹಕ್ಕಿದೆ ಎಂಬ ಈ ಇಕಾಲಜಿಯ ಪರಿಸರ ಜ್ಞಾನ ಇವೆಲ್ಲ ಬರೋಕ್ಕೆ ಮುಂಚೆ 70-80ರ ದಶಕದಲ್ಲಿ ಕುವೆಂಪು ಅದೆಲ್ಲ ಹೇಳಿಬಿಟ್ಟಿದ್ರು. ಇಲ್ಲಿ ಯಾರು ಎಮ್ಮೆ ಮುಖ್ಯ, ಅವನು ಇನ್ನೇನು ತಿನ್ನಬೇಕು, ಈ ಶಬ್ದ ಬರುತ್ತೆ, ಏನಿದು ಕೇಳ್ತಾನೆ, ಅಯ್ಯೋ ತಿನ್ನು ನಿನ್ಗೆ ಆಮೇಲೆ ಅಂತ ಕೇಳೋದೇ ಇಲ್ಲ ಅವನು. ಇಲ್ಲ ಹೋಗ್ತೀನಿ ಅಂದ್ಬಿಟ್ಟು ಇಡೀ ರಾತ್ರಿ ಆ ಕತೆ, ಇಡೀ ರಾತ್ರಿ ರಂಗ ಎಮ್ಮೆ ಹೊಡ್ಕೋ ಕತೆ. ಅದು ಹಿಂಗಿದೆ ಅಂದರೆ ಕುವೆಂಪು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದೇನಂದರೆ ಒಂದು ಜರ್ನಿ ಇರುತ್ತೆ ಆ ಕಥೆಯಲ್ಲಿ ಅಥವಾ ಕಾದಂಬರಿಲಿ. ನಿಮ್ಗೆ ಗೊತ್ತಲ್ವಾ, ಅವನು ಕಾದಂಬರಿ ಶುರುವಾಗೋದು ಹೆಂಗೆ, ಮದುಗಳು ಗುತ್ತಿ ತನ್ನ ಒಂದೇನೋ ಕೆಲಸ ಕೊಟ್ಟಿದ್ದಾರೆ ಗೌಡ್ರು, ತನ್ನ ಪ್ರಿಯತಮೆ ನೋಡಬೇಕಾಗಿದೆ. ಕೆಂಪು ಎಲೆ ವಸ್ತ್ರವನ್ನು ಹಾಕ್ಕೊಂಡು ಮೋಡ ನೋಡ್ತಿದ್ದಾನೆ, ಎಲ್ಲ ಮೋಡ ಎಲ್ಲ ಮಳೆ ಬರೋ ಥರ ಇದೆ ಅಲ್ವಾ. ಜರ್ನಿ ಶುರು. ಇಡೀ ಜರ್ನಿ, ಆ ಜರ್ನಿಯ ಮ್ಯಾಪಿಂಗ್ ಮಾಡಿದರೆ ಆ ಕಾದಂಬರಿ ಮುಗಿಯುತ್ತೆ. ಎಲ್ಲೆಲ್ಲಿ ಹೋಗ್ತಾನೆ. ಇದರಲ್ಲೂ ಹಾಗೆ ಅವನ ರಂಗ ಎಲ್ಲೆಲ್ಲಿ ಹೋಗ್ತಾನೆ, ವಾಪಸ್ ಕರು ತಗೊಂಬರ್ತಾನೆ. ಅಯ್ಯೋ, ಆಗ ಆ ಇಡೀ ಭೂಮಾಲಿಕ ನೋಡಿ, ಭೂಮಾಲಿಕ ವರ್ಗದಿಂದ ಬಂದ ಕುವೆಂಪು ಭೂಮಾಲಿಕತ್ವದ ಕ್ರೌರ್ಯವನ್ನು ಹೆಂಗೆ ಹೇಳ್ತಾರೆ. ಆತ್ಮವಿಮರ್ಶೆ ಇಲ್ಲದೆ ದೊಡ್ಡ ಲೇಖಕರಾಗಕ್ಕೆ ಸಾಧ್ಯನೇ ಇಲ್ಲ, ದೊಡ್ಡ ವ್ಯಕ್ತಿಗಳಾಗಿ ಸಾಧ್ಯನೇ ಇಲ್ಲ. ನಮ್ಮ ಫ್ರೆಂಡ್ಸ್ಗೆ ಯಾರು ಚೆಕ್ ಮಾಡ್ಕೊಳ್ಳಿ, ನಮ್ಮ ಜಾತಿಯವರಾಗಿದ್ದರೆ ನಮ್ಮದಲ್ಲಿ ಏನೋ ದೋಷ ಇದೆ ಅಂತ ಅರ್ಥ. ಹೋಗ್ತಾನೆ, ಅಲ್ಲಿ ಒಂದು ಕಡೆ ಒಂದು ಮಗು ಕಾಯಿಲೆ ಬಿದ್ದಿದೆ, ವಾಸು ಏನೋ ಮಗು. ಅಲ್ಲಿ ಹೋಗುವಾಗ ಬೆಳಕು ಹರಿತಾ ಇದೆ, ಆ ಮಗುಗೆ ಜ್ವರ ಬಂದಿದೆ. ಇವನು ಹೋಗಿ, ಅಯ್ಯ ಎಮ್ಮೆ, ನೀನೇನಾ ಎಮ್ಮೆ, ಎಷ್ಟು ಗದ್ದೆ ತಿಂದಿದೆ, ಬಿಡಬೇಡ್ರ ಇವನಿಗೆ, ಆ ಎಮ್ಮೆ ಬಿಡಬೇಡ್ರಿ, ಇವನಿಗೆ ದಂಡ ಹಾಕ್ರಿ ಅಂತ ಗೌಡ್ರು ಗರ್ಜಿಸ್ತಿದ್ದಾರೆ. ಅವ್ರ ಮೊಮ್ಮಗು, ಒಬ್ಬನೇ ಮೊಮ್ಮಗು, ಅದು ಕಾಯಿಲೆ ಬಿದ್ದಿದೆ, ಇನ್ನೇನು ಸಾಯೋ ಥರ ಆಗಿದೆ. ಕಡೆಗೆ ಯಾರು ಆರ್ಗ್ಯೂ ಮಾಡಿದ್ರು ಅದು ಬಿಟ್ಕೊಡಲ್ಲ ಅವರು. ಕಡೆಗೆ ಆ ಮಗು ಹೇಳುತ್ತೆ, ಅಪ್ಪ ಬಿಟ್ಕೊಡ್ರಿ ಮಗುನ, ಇದು ಎಮ್ಮೆನ ಬಿಟ್ಕೊಡಿ ಅಂತ. ಆಗ ಅವನು ಎಮ್ಮೆ ಹೊಡ್ಕೊಂಡು ಬರುವಾಗ ಬಂದಮೇಲೆ ಆ ಸೀನ್ ಚೆನ್ನಾಗಿದೆ, ನಾಟಕೀಯವಾಗಿದೆ.
ಅದು ಸಾಯಂ ಬಿದ್ದಿದ್ದು ಎಮ್ಮೆ ಎದ್ದು ಕರು ಅದ್ರ ಹಾಲನ್ನು ಬೆಳ್ಕರಿದಿದೆ, ಈಗ ಕುಡಿತಾ ಇದೆ. ಆ ಎಮ್ಮೆ ಮುಖ ನೋಡ್ತಾನೆ ರಂಗ, ಅದರಲ್ಲೊಂದು ಹಸನ್ಮುಖತೆ. ಎಮ್ಮೆ ನಕ್ಕರೆ ಹೆಂಗ್ರಿ ಇರುತ್ತೆ, ಕುವೆಂಪು ಕಲ್ಪಿಸ್ಕೋತಾರೆ. ಎಮ್ಮೆ ಒಂಥರ ಒಂದು ಮೌನವಾಗಿ ಸ್ಮೈಲ್ ಮಾಡ್ದಂತೆ, ಯಾಕಂದ್ರೆ ಅಲ್ಲಿ ಕೇಳಿಸ್ತಾ ಇದೆ ಅದಕ್ಕೆ. ಅಲ್ಲಿ ಗೌಡ್ರು ಏನು ಹೇಳ್ತಿದ್ದಾರೆ, ಎಮ್ಮೆ ಬಿಟ್ಕೊಟ್ಟ ಮೇಲೆ ಮಗುನ ಜ್ವರ ನೋಡ್ತಾರೆ, ಜ್ವರ ಹೋಗ್ಬಿಟ್ಟಿದೆ. ಓಹೋ, ನಮ್ಮ ಜೋಯಿಸರು ಕೊಟ್ಟ ವಿಭೂತಿಯ ಪರಿಣಾಮ ಇದು. ಅದು ಕೇಳಿಸುತ್ತೆ ಎಮ್ಮೆಗೆ. ಕೇಳಿಸಿದ್ಮೇಲೆ ಅದು ಒಂದು ಸ್ಮೈಲ್ ಕೊಡ್ತಂತೆ. ದಿಸ್ ಇಸ್ ದ ಸ್ಟೋರಿ. ಹೆಂಗಿದೆ ಗೊತ್ತಾ ಇದು? ಒಬ್ಬ ಆಳವಾದ ಫಿಲಾಸಫರ್ ಮಾತ್ರ ಈ ಕತೆ ಬರೀಬಲ್ಲ. ಮಕ್ಕಳ ಕತೆ ಇದು, ಮಕ್ಕಳ ಕತೆ ಥರ ಇದೆ. ಕನ್ನಡ ಶ್ರೇಷ್ಠ ಕಥೆಗಳಲ್ಲಿ ಯಾರೂ ಲೆಕ್ಸಿಲ್ಲ ಇದನ್ನು. ಆಳವಾದ ಏನಿದೆ ಇದು? ಒಂದು ಎಮ್ಮೆ ಕರು ತನ್ನ ತಾಯಿಯನ್ನು ಕಳ್ಕೊಂಡಿರೋದು ಬಹಳ ದೊಡ್ಡ ಘಟನೆ. ಅದು ಕಾಲಿಲ್ದಿರೋದು ಬಹಳ ದೊಡ್ಡ ಘಟನೆ. ಅಲ್ಲೊಂದು ಮಗುನು ಕಾಯಿಲೆ ಬಿದ್ದಿದೆ. ಶ್ರೀಮನ್ಮೂಖವಾಗಿತ್ತು ನೋಡಿ. ಒಂದು ಕರೆಸಿದ್ದ ಗಿಡ್ಡಿ ಅಂತ ಒಂದು ಪದ್ಯ ಇದೆಯಲ್ವಾ, ಅಲ್ಲಿ ಯಾರು ಸತ್ತಿರೋದು? ಒಂದು ಸಣ್ಣ ಮಗು ಸತ್ತೋಗ್ಬಿಟ್ಟಿದೆ, ಅಳ್ತಾ ಇದ್ದಾನೆ, ಒಂದೇ ಮಗು ಅದು. ಅಲ್ಲೊಂದು ಕಡೆಗೆ ಬರುತ್ತೆ ಆ ಕೊನೆ ಭಾಗದಲ್ಲಿ, ಈ ಜಗತ್ತಲ್ಲಿ ಏನೇನೋ ಘಟನೆಗಳು ನಡೀತಾ ಇದೆ, ವಿಮಾನ ಬಿತ್ತು, ರೈಲು ಬಿತ್ತು, ಅದು ಇದು. ಅಷ್ಟೇ ಇಂಪಾರ್ಟೆಂಟು ಈ ಕೆರೆಯಲ್ಲಿ ಜೀತದಾಳುವಿನ ಮಗು ಬಿದ್ದಿರೋದು. ಆ್ಯಕ್ಚುಲಿ ಪ್ರೊಫೆಸರ್, ಐ ಥಿಂಕ್ ಹಿ ಮೈಟ್ ಹ್ಯಾವ್ ಇನ್ಫ್ಲುಯೆನ್ಸ್ಡ್ ಬೈ ದ ಪೋಯಮ್ ಆಫ್ ವಾಟ್ಸ್ವರ್ತ್ ಮೈಕೆಲ್ ಪದ್ಯ ಇರಬಹುದು. ಯಾಕಂದರೆ ಅಲ್ಲಿ ಕೂಡ ಅವನ ಮಗನ ಕಳ್ಕೊಳ್ತಾನೆ. ವರ್ಡ್ಸ್ವರ್ತಿಂದ ತುಂಬ ಪ್ರಭಾವಿತರಾಗಿದ್ದರು. ಸೊ ಅವ್ರು ಹೇಳ್ತಾರೆ, ಅವ್ರ ಆತ್ಮಕಥೆಯಲ್ಲೂ ಬರುತ್ತೆ, ಇವತ್ತು ನಾಟ್ಯ ಮಾಡ್ತಾ ಇದ್ದೀವಿ ನಾವು. ಆ ನಾಟ್ಯ ಮಾಡುವಾಗ ಜಗತ್ತಲ್ಲಿ ಏನೇನೋ ಘಟನೆಗಳು ನಡೆದಿರ್ಬೋದು, ನಾಟ್ಯ ಹಾಕೋದು ಭಾಳ ಇಂಪಾರ್ಟೆಂಟ್. ಇದು ಅದ್ವೈತ ಫಿಲಾಸಫಿ ಆಳದಲ್ಲಿ ಪ್ರತಿಪಾದಿಸುವ ಸಮಾನತೆಯ ತತ್ವ ಇದು. ಅವ್ರು ಹೇಳ್ತಾರೆ, ಅದೇ ಭಾಗದಲ್ಲಿ ಬರುತ್ತೆ, ಈ ಜಗತ್ತಲ್ಲಿ ಎಷ್ಟೊಂದು ರಾಮಾಯಣಗಳಿವೆ ಭಾರತದಲ್ಲಿ. ಒಬ್ಬನೇ ರಾಮನೆಂಬುದು ಹೆದ್ದಪ್ಪು, ತಪ್ಪು ಅಲ್ಲ, ಹೆದ್ದಪ್ಪು. ಒಬ್ಬಳೇ ಸೀತೆಯರೊಂದು ಇನ್ನೂ ತಪ್ಪು. ಬೇಕಾದಷ್ಟು ಸೀತೆಯರು ರಾಮರು ನಮ್ಮ ಮಲೆನಾಡಲ್ಲಿ ಇದ್ದಾರೆ. ಬೇಕಾದಷ್ಟು ರಾಮಾಯಣಗಳಿವೆ. ರಾಮಾಯಣ ದರ್ಶನ ಬರೆಯೋಕ್ಕೆ ಮುಂಚೆ ಹಾಕ್ಕೊಳ್ತಿರೋ ಪೀಠಿಕೆ ಇದು. ಬಹುತ್ವ ಅಂದ್ರೆ ಇದೆ ಅಲ್ವಾ? ಒಂದು ರಾಮಾಯಣ ಅಲ್ಲ ಇರೋದು. ನಮ್ಮ ರಾಮಾನುಜನ್ ಪುಸ್ತಕ ನೆನಪು ಮಾಡ್ಕೊಳ್ಳಿ, ಲೇಖನ 300 ರಾಮಾಯಣ ನೋಡಿ. ಒಮ್ಮೆ ನೀವು ಸಮಾನತೆ ಫಿಲಾಸಫಿಯಲ್ಲಿ ನೀವು ಬರೆಯೋಕ್ಕೆ ಶುರು ಮಾಡಿದ್ಕೊಳ್ಳೆ, ನೀವು ಬಹುತ್ವ ಒಪ್ಪಲೇಬೇಕು. ಎಮ್ಮೆ ಇಂಪಾರ್ಟೆಂಟ್ ಆಗಲೇಬೇಕು. ಜೀತದಾಳುವಿನ ಮಗುವಿನ ಸಾವು ಇಂಪಾರ್ಟೆಂಟ್ ಆಗಲೇಬೇಕು. ನಾನು ಇದನ್ನು ಜಾಸ್ತಿ ವಿವರಿಸಕ್ಕೆ ಹೋಗೋದಿಲ್ಲ. ನಾನು ಆ ಹಂದಿಯ ವರ್ಣನೆ ಅಥವಾ ಒಂದು ಕೋಳಿ ಬುಟ್ಟಿನ ನದಿನಲ್ಲಿ ದೋಣಿಯಲ್ಲಿ ಸಾಕ್ಸೋಕ್ಕಾಗಲ್ಲ ಅಂತ ಎತ್ತಾಕ್ತಾರೆ ದೋಣಿಗಾರರು. ಆ ಕೋಳಿ ಮರಿಗಳಿಗೂ ಕೋಳಿಗೂ ಏನಾಯಿತು ಅಂತ ಒಂದು ಪುಟ ಬರೀತಾರೆ. ಅವೆಲ್ಲ ವಿಸ್ತಾರವಾಗಿ ಚರ್ಚೆ ಮಾಡಬೇಕಾದ ಸಂಗತಿ. ನಾನು ಸುಮ್ಮನೆ ಅದನ್ನು ಬಿಟ್ಟು ಹೇಳಿ ಮುಂದಕ್ಕೆ ಹೋಗ್ತೇನೆ. ಮತ್ತು ನಾಯಿ, ದೋಣಿನ ಹತ್ತಿಸಿಕೊಳ್ಳಲಾಗದ ನಾಯಿ ಮುಳುಗುವುದನ್ನು ಕುವೆಂಪು ಹೆಂಗೆ ಬರೀತಾರೆ? ಒಂದು ಸಾಮ್ರಾಜ್ಯ ಮುಳುಗ್ತಾ ಇದೆ ಎಂಬ ವಿಷಾದದಲ್ಲಿ ಬರೀತಾರಪ್ಪ. ಯಾಕಪ್ಪ ಒಂದು ನಾಯಿಗೆ ಇಷ್ಟೊಂದು ಪ್ರೇಮ? ಅಷ್ಟೊಂದು ಇಂಪಾರ್ಟೆಂಟ್? ಹೌದು, ಇಷ್ಟೇ ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟ್. ಈ ಒಂದು ಫಿಲಾಸಫಿಕಲ್ ಆಗಿ ಎಲ್ಲ ಜೀವಿಗಳಿಗೂ ಘನತೆ ಇದೆ, ಬದುಕುವ ಹಕ್ಕಿದೆ, ಅಷ್ಟೇ ಮೌಲ್ಯ ಇದೆ ಅಂತ ಹೇಳಕ್ಕೆ ಅದು ನಂಬದೇ ಇದ್ದರೆ ಗುತ್ತಿ ಪಾತ್ರ ಚಿತ್ರಣ ಆಗ್ತಾನೆ ಇರಲಿಲ್ಲ. ಅವನ ಹೆಸರು ನಾಯಿ ಗುತ್ತಿ. ನಾಯಿನೂ ಅಷ್ಟೇ ಇಂಪಾರ್ಟೆಂಟ್. ಸ್ನೇಹಿತರೆ, ಇಡೀ ಸಾಹಿತ್ಯವನ್ನು ಕುವೆಂಪು ಆಳದಲ್ಲಿ, ಬಾಟಮ್ ಲೈನ್ ಆಫ್ ಕುವೆಂಪು ಲಿಟ್ರೇಚರ್ ಈಸ್ ಇಕ್ವಾಲಿಟಿ ಆ್ಯಂಡ್ ಸಮಟೈಮ್ಸ್ ಈಕ್ವಿಟಿ. ಇದು ಬುದ್ಧನ ಮೈತ್ರಿ ಮತ್ತು ಕರುಣೆಯ ಭಾವ. ಬುದ್ಧನ ಪ್ರಜ್ಞೆ ಮತ್ತು ಮೈತ್ರಿಯನ್ನು ಸಂಕ್ಷಿಪ್ತವಾಗಿ ಹೇಳಕ್ಕೆ ಬಯಸ್ತೀನಿ. ಪ್ರಜ್ಞೆ ಅಂದರೆ ಬುದ್ಧಿಗೆ ಸಂಬಂಧಿಸಿದ್ದು. ಬುದ್ಧ ಹೆಸರಿನಲ್ಲಿ ಬುದ್ಧಿ ಇದೆ. ಬೌದ್ಧ ಬುದ್ಧಿಗೆ ಸಂಬಂಧಿಸಿದ್ದು. ಈ ಲೋಕವನ್ನು, ಇದರ ದುಃಖಗಳನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ತಾರ್ಕಿಕವಾಗಿ ಬಹಳ ಶಾರ್ಪ್ ಆದ ಮೈಂಡಿನಿಂದ ನಮ್ಮ ಸುತ್ತ ಇರುವ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು. ಅದು ಪ್ರಜ್ಞೆ. ಅದು ಅದನ್ನು ಬಾಬಾ ಸಾಹೇಬ್ ಹೇಳ್ತಾರೆ, ಸೋರ್ಡ್. ಅದು ಕತ್ತಿ. ಆದರೆ ಆ ಕತ್ತಿಗೆ ನಿಶಿತಮತಿ ಅಂತ ಕರಿತೀವಲ್ಲ, ಬುದ್ಧಿಗೆ ಖಡ್ಗದಂತೆ ಇರುತ್ತದೆ. ಆದರೆ ಬರೀ ಬುದ್ಧಿ ಖಡ್ಗದಂತಿದ್ರೆ ಏನು ಪ್ರಯೋಜನ? ಅದಕ್ಕೆ ಮೈತ್ರಿ ಕರುಣೆ ಇಲ್ಲದೆ ಹೋದರೆ. ಭಾಳ ಜನ ಬುದ್ಧಿವಂತರು ನಮ್ಮ ಫೇಸ್ಬುಕ್ ವಾಟ್ಸಪ್ಗಳಲ್ಲಿರೋರು ಎಲ್ಲರೂ ಬುದ್ಧಿವಂತರು ಕಣ್ರಿ. ಎಲ್ಲ ಇಂಗ್ಲೀಷ್ ಬಲ್ಲವರು ವಿದೇಶಗಳಲ್ಲಿದ್ದಾರೆ.
ಮೈತ್ರಿನೇ ಇಲ್ವಲ್ರಿ ಅವರಲ್ಲಿ ದ್ವೇಷವೇ ಪ್ರಧಾನವಾಗಿದೆಯಲ್ಲ. ನನ್ನ ಮೈಸೂರು ಯೂನಿವರ್ಸಿಟಿಯಲ್ಲಿ ನೆನ್ನೆ ಅಲ್ಲಿ ಹೋಗುವಾಗ ನನ್ನ ಮಾತೃ ಸಂಸ್ಥೆ ಅದು ನಹಿ ಜ್ಞಾನೇನ ಸದೃಶಂ ಅಂತ. ನನಗಿವಾಗ ಆ ವಾಕ್ಯ ಸ್ವಲ್ಪ ಬದಲಾಯಿಸಬೇಕು ಅನಿಸ್ತಿದೆ. ನಹಿ ಜ್ಞಾನೇ ಅಲ್ಲ, ನಹಿ ಮೈತ್ರಿಯೇನ ಸದೃಶಂ. ಯಾಕಂದ್ರೆ ಮೈತ್ರಿ ಇಲ್ಲದೆ ಈ ದೇಶ ನರಳುತ್ತಾ ಇದೆ, ಜ್ಞಾನದಿಂದ ಅಲ್ಲ. ಅಕ್ಷರಸ್ಥರಾದವರು ಅತ್ಯಂತ ಕ್ರೂರಿಗಳಾಗಿರೋ ಕಾಲದಲ್ಲಿ ಬದುಕ್ತಾ ಇದ್ವಿ ನಾವು. ಕುವೆಂಪು ಓದಿದ್ರೆ ಅವ್ರಿಗೆ ಹಂಗೆ ಆಗ್ತಿರ್ಲಿಲ್ವೋ ಏನು. ಅನೇಕ ಸಲ ಸಾಹಿತ್ಯದಿಂದ ವಿಮುಖವಾಗಿರುವುದೇ ಈ ಕ್ರೌರ್ಯಕ್ಕೆ ಕಾರಣ ಇರ್ಬೋದೇನೋ ಅಂತ. ವಾಟ್ಸಪ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿ, ಲಂಕೇಶ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿ, ತೇಜಸ್ವಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿ, ದೇವನೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿ ನಾವು ಮಾರ್ಪಡಿಸಬೇಕಾಗಿದೆ. ಸೊ ಸ್ನೇಹಿತರೆ, ನಾನು ಇಲ್ಲಿಗೆ ಮುಗಿಸ್ತೇನೆ. ಸಮಾನತೆ. ಇಡೀ ಕುವೆಂಪು ಸಾಹಿತ್ಯದಲ್ಲಿ ಎಲ್ಲಿಯಾದರೂ ನೋಡಿ ಮಿಡಿಯುವ ಜೀವದ್ರವ್ಯ ಯಾವುದು? ಸಮಾನತೆ. ಇದು ಅವರು ಒಬ್ಬ ಲಾಯರ್ ಥರ ಕೋರ್ಟಲ್ಲಿ ಇಟ್ಕೊಂಡು ಪ್ರತಿಪಾದಿಸಲ್ಲ, ಸುಮ್ಮನೆ ಸಣ್ಣ ಕಥೆಗಳಲ್ಲಿ ಪದ್ಯಗಳಲ್ಲಿ ಹೇಳ್ತಾರೆ. ಹೂವು ದೇವರು ಪದ್ಯ ಏನು ಹೇಳ್ತಿದೆ? ಎಲ್ಲೆಲ್ಲ ನೋಡಿ, ದೇವರನ್ನ ದೇವರೇ ಇಲ್ಲ ಅಂತ ಹೇಳಿದವರು ಕೆಲವರು ನಮ್ಮಲ್ಲಿ ಇದ್ದಾರೆ ಬೇಕಾದಷ್ಟು. ಏನು ಕಾರಂತರು ಅಲ್ವಾ? ಬಾಳ್ವೆಯೇ ಬೆಳಕು, ಬಾಳಲ್ಲಿ ದೇವ್ರು ಹುಡುಕಿ ಅಂತ. ಬಸವಣ್ಣ ಅಲ್ಲಪ್ಪ, ಅಲ್ಲಲ್ಲ ದೇವರು ಶಿವಾಲಯದಲ್ಲಿಲ್ಲ, ಇಲ್ಲಿದೆ ಅಂತ. ಗಾಂಧೀಜಿಯವರೆಲ್ಲ ದೇವ್ರು ನಮ್ಮದವರು, ಅದರ ಶ್ರಮದಲ್ಲಿ ದೇವ್ರು ಹುಡುಕಿದ್ರು. ಕುವೆಂಪು ಕೂಡ ಜಲಗಾರದಲ್ಲಿ ಶ್ರಮದಲ್ಲಿ ದೇವ್ರು ಹುಡುಕ್ತಾರೆ. ಗಾಂಧೀಜಿ ದೇವರು ನಾನು ಬಿಟ್ಕೊಳಿದ್ರೆ ಟೆಂಪಲ್ ನಾನು ಹೋಗೋದೇ ಇಲ್ಲ ಅಂತ. ನಾರಾಯಣ ಗುರುಗಳು ನಿಮ್ಗೆ ಟೆಂಪಲ್ ಬಿಟ್ಕೊಳ್ತಿಲ್ವಾ, ಹಾಗಾದ್ರೆ ಪ್ರತಿಯಾಗಿ ಟೆಂಪಲ್ ಕಟ್ಟೋಣ ಅಂತ. ಅವ್ರು ಪ್ರತಿಯಾಗಿ ಟೆಂಪಲ್ ಕಟ್ಟಿ ದೇವ್ರನ್ನ ಇಟ್ಟಿದ್ದು ಯಾವ್ದು ಗೊತ್ತಾ? ಜ್ಯೋತಿ ಹಚ್ಚಿಸ್ತಾ ಇದ್ರು ಅವರು, ಮೂರ್ತಿ ಅಲ್ಲ. ಆಮೇಲೆ ಕನ್ನಡಿ ಇಡ್ತಾ ಇದ್ರು. ಕನ್ನಡಿ ಯಾವುದ್ರ ಸಂಕೇತ? ಅದ್ವೈತ ಫಿಲಾಸಫಿಲಿ ದೊಡ್ಡ ಮೆಟಫರ್ ಅದು. ನಮ್ಮಲ್ಲಿ ಬರ್ತದಲ್ಲ, ಕನ್ನಡಿ ಹಾಗಿರಬೇಕು, ಒಬ್ಬ ಸಹೃದಯನ ಮನಸ್ಸು ಅಂತ ಬರ್ತದಲ್ವ, ಕಾವ್ಯಾಂಶದಲ್ಲಿ ಬರಲ್ವ? ಪಜ್ಜಳಿಪಲಾರ್ಪುದೆ ಪ್ರತಿಬಿಂಬಂ, ಎಲ್ಲಿ? ಜನನಲ್ಲಿ ಬರ್ತದೆ. ತುಪ್ಪೇರಿದ ದರ್ಪಣದೊಳ್ ಪಜ್ಜಳಿ. ಕನ್ನಡಿ ಇಸ್ ಎ ಮೆಟಫರ್. ಸೊ ಆದರೆ ನೋಡಿ, ಕುವೆಂಪು ಎಲ್ಲಿ ಮಾಡ್ತಿದ್ದಾರೆ? ಹೂವೇ ದೇವರು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅದು ಹೆಚ್ಚು ಸಮಾನತೆಯಿಂದ ದೇವರನ್ನು ಹುಡುಕೋಕ್ಕೆ ಕಾರಣ ಆಗುತ್ತೆ. ನಮ್ಮ ತತ್ವಪದಕಾರ ಹೇಳ್ತಾರೆ, ಹೌದಪ್ಪ ಹೌದು, ನೀನೇ ದೇವರ, ನೀನು ತಿಳಿದರೆ ಇಲ್ಲಪ್ಪ ದೂರ, ನಿನ್ನನ್ನು ಒಳಗೆ ನೋಡ್ಕೊ, ನೀನೇ ದೇವರು ಅಂತ. ಅಲ್ಲಮ್ಮ ಕೂಡ ಹಾಗೆ ಅಲ್ವಾ? ಆನೆ ಗುಹೇಶ್ವರ ಅಂತ. ದೇವ್ರ ಬಗ್ಗೆ ಎಷ್ಟು ಕಾನ್ಸೆಪ್ಟ್ ಇದೆ ನೋಡಿ. ಕುವೆಂಪು ಕಾನ್ಸೆಪ್ಟಲ್ಲಿ ಮಾತ್ರ ಸಮಾನತೆ. ಹೂವೇ ದೇವರು, 100 ದೇವರುಗಳೆಲ್ಲ ನೂಕಾಚೆ ದೂರ ಅಲ್ವಾ? ಸೊ ಒಬ್ಬ ಲೇಖಕ ಒಂದೊಂದು ಫಿಲಾಸಫಿನ ತನ್ನ ಅಂತರ್ಗತ ಮಾಡಿಕೊಂಡ್ರೆ ತನ್ನ ಎಲ್ಲ ಬರಹಗಳಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇರ್ತದೆ, ಬೆಳಕಿನ ಹಾಗೆ ಬರ್ತಾ ಇರ್ತದೆ. ದಿಸ್ ಇಸ್ ದಿ ಸಮಾನತೆ ಪಾಠ. ಭಾಳ ಬೇಗ ಮುಗಿಸ್ತೇನೆ. ಪ್ರತಿರೋಧ, ಸೆಕೆಂಡ್ ಪಾರ್ಟ್. ಸೊ ನೀವು ಯಾವುದಾದ್ರೂ ಒಂದು ತತ್ವವನ್ನು, ಫಿಲಾಸಫಿಯನ್ನು ಪ್ರತಿಪಾದನೆ ಮಾಡಬೇಕು ಅಂದರೆ ಸುಮ್ಮನೆ ಪ್ರತಿಪಾದನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಆ ಪ್ರತಿಪಾದನೆ ಮಾಡುವ ತತ್ವಕ್ಕೆ ಅಡ್ಡಿಯಾಗಿರುವ ಸಾಮಾಜಿಕ ವಾಸ್ತವ ಏನಿದೆ, ಧಾರ್ಮಿಕ ವಾಸ್ತವ ಏನಿದೆ, ರಾಜಕೀಯ ವಾಸ್ತವ ಏನಿದೆ, ಅದನ್ನು ಎದುರು ಹಾಕ್ಕೊಳ್ಳೇಬೇಕು. ಎದುರು ಹಾಕ್ಕೊಳ್ಳದೆ ಸೌಮ್ಯವಾಗಿ ತಮ್ಮ ಆದರ್ಶಗಳನ್ನು ಪ್ರತಿಪಾದಿಸಿದ ಕವಿ ಅಂದರೆ ನಮ್ಮಲ್ಲಿ ಕಣ್ವಿ. ಅದಕ್ಕೆ ಎಷ್ಟೋ ಸಲ ಅವ್ರ ಕಾವ್ಯಕ್ಕೆ ಬೆನ್ನೆಲುಬೇ ಇಲ್ಲ ಅನಿಸುತ್ತೆ. ಕುವೆಂಪು ಕಾವ್ಯದಲ್ಲಿ ಪ್ರತಿರೋಧವು ಅದರ ಬೆನ್ನೆಲುಬು. ನಮಗೆ ದ್ವೇಷ ಬೇಡ ಅಲ್ವಾ? ನಮ್ಗೆ ಬೇಕಾಗಿರೋದು ಪ್ರೀತಿ ತಾನೇ. ಪ್ರೀತಿಯ ಹಾಡನ್ನು ಎಷ್ಟು ಸಲ ಹಾಡ್ತೀರಿ ನೀವು? ವಿತೌಟ್ ದ್ವೇಷ ಹುಟ್ಟಿಸೋರನ್ನ ವಿರೋಧ ಮಾಡಿದೆ. ಎರಡೂ ಒಟ್ಟಿಗೆ ಹೋಗ್ಬೇಕಲ್ವಾ? ಎರಡು ಒಟ್ಟಿಗೆ ಹೋಗಬೇಕು. ಕುವೆಂಪು ಕಾವ್ಯದಲ್ಲಿ, ಕುವೆಂಪು ಸಾಹಿತ್ಯದಲ್ಲಿ, ವಾಂಗ್ಮಯದಲ್ಲಿ ಪ್ರತಿಪಾದನೆಯಾಗುವ ಸಮಾನತೆ ತತ್ವಕ್ಕೆ ಇನ್ನೊಂದು ಮುಖ ಅಂದರೆ ಅವರು ಸ್ಟ್ರಾಂಗ್ ಆಗಿ ಒಂದು ಪ್ರತಿರೋಧವನ್ನು ಮಾಡಿದ್ರು. ರೆಸಿಸ್ಟೆನ್ಸ್. ಇವಿಲ್ ಅಂತ ಯಾವುದನ್ನು ಕರಿತೀವಿ, ಕೇಡು ಅಂತ ಯಾವ್ದು ಕರಿತೀವಿ, ಅದನ್ನು ಗುರುತಿಸ್ಬೇಕು, ಅದರ ವಿರುದ್ಧ ಹೋರಾಡಬೇಕು, ಅದನ್ನು ನಿರ್ಮೂಲ ಮಾಡಬೇಕು. ಆಗಲೇ ನಾವು ಪ್ರತಿಪಾದಿಸುವ ತತ್ವಕ್ಕೆ ಬೆಲೆ ಬರ್ತದೆ ಎಂದು ನಂಬಿದವರು. ಕುವೆಂಪು ಯಾವುದನ್ನೆಲ್ಲ ವಿರೋಧಿಸಿದ್ರು? ಅವರಿಗೆ ರಾಜಶಾಹಿ ಬಗ್ಗೆ ಇಷ್ಟ ಇರಲಿಲ್ಲ ಅಲ್ವಾ? ಹಿ ವಾಸ್ ದ ಮೋಸ್ಟ್ ಡೆಮೊಕ್ರೆಟಿಕ್ ಪರ್ಸನ್. ನೀವು ನೋಡಿ ಶ್ರೀಸಾಮಾನ್ಯ ಗೀತೆ ಅವ್ರು ನೋಡಿದರೆ, ಅಯ್ಯೋ ರಾಜಶಾಹಿ ಹೋಯಿತು ಅಂತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಒನ್ಸ್ ಹಿ ವಾಸ್ ಎ ಟೀಚರ್ ಫಾರ್ ಪ್ರಿನ್ಸಸ್. ಅಯ್ಯೋ ಅವರು ವೈಸ್ ಚಾನ್ಸಲರ್ ಆದಾಗ ಕಟ್ಟಿಯವರೇ, ಅವ್ರು ಫೇಲ್ ಮಾಡಿದ ಹುಡುಗನೇ ಗವರ್ನರ್ ಆಗಿ ಬಂದ್ಬಿಡ್ತಾರೆ. ಚಾಮರಾಜ ಅಂತ ಆ ಫೋಟೋ ನೋಡ್ತಾ ಇದ್ರೆ ಭಾರಿ. ಅವರು ವಿ ಸಿ ಅಲ್ವಾ, ಹೋಗಿ ರಿಸೀವ್ ಮಾಡಬೇಕು, ಈಸ್ ಎ ವೈಸ್ ಚಾನ್ಸಲರ್. ಅವಾಗ ರಾಜ ಪ್ರಮುಖ ಅಂತ ವೈಸ್ ಚಾನ್ಸಲರ್ಗೆ ಅವ್ರು ಫೇಲ್ ಮಾಡಿದ ಹುಡುಗ. ರಾಜತ್ವದ ಬಗ್ಗೆ ಅವರಿಗೆ ಭಾರಿ ಇದಿತ್ತು. ಸೆಲೆಬ್ರೇಟ್ ಮಾಡ್ತಾರೆ ಜನವರಿ 26 ಸಂವಿಧಾನ ದಿನವನ್ನು, ಸ್ವಾತಂತ್ರ್ಯ ದಿನ. ಹಿ ವಾಸ್ ಎ ಡೆಮಾಕ್ರೆಟಿಕ್. ಆಮೇಲೆ ಎರಡನೇದು, ಬಹಳ
ಅವ್ರ ಇಡೀ ಸಾಹಿತ್ಯದಲ್ಲಿ ಮತ ಅಂದರೆ ಜಾತಿ ಅಂತ ಅವರ ಮತ ಅಂದರೆ ಫಿಲಾಸಫಿ ಅಂತಲೂ ಅರ್ಥ ಇದೆ ನಮ್ಮಲ್ಲಿ, ರಟ್ಟ ಮತ ಇದೆ ಇಲ್ಲಿ ಜಾತಿ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ಮೂಢನಂಬಿಕೆಗಳನ್ನು ಕುವೆಂಪು ಒಂದು ಪದದಲ್ಲಿ ಹಿಡಿತಾರೆ, ಮತ, ವರ್ಣ ವ್ಯವಸ್ಥೆ. ಸೊ ಮೊದಲನೇದು ಪೊಲಿಟಿಕಲ್, ರಾಜತ್ವದ ಬಗ್ಗೆ ಅವರಿಗೆ ಆಕ್ರೋಶ ಇತ್ತು. ನಿಮ್ಗೆ ಗೊತ್ತಲ್ಲ, ನಮ್ಮ ಕವಿ ಏನು ನಮ್ದೊಂದು ಮಂತ್ರಿಮಂಡಲ ಇದೆ ಅಂತ ಹೇಳುವಾಗಲೂ ರಾಜತ್ವದ ಇದನ್ನು ನಿರಾಕರಿಸ್ತಿರ್ತಾರೆ. ಸೋಷಿಯಲ್ ಆದ ಇದು ಜಾತಿ ಮತ್ತು ಎಕನಾಮಿಕಲ್ ಫ್ಯೂಡಲಿಸಮ್ ಬಗ್ಗೆ, ಸ್ವತಃ ಫ್ಯೂಡಲ್ ಕಮ್ಯುನಿಟಿಯಿಂದ ಬಂದ, ಭೂಮಾಲಿಕ ಸಮುದಾಯದಿಂದ ಬಂದ ಅವರು ತಮ್ಮ ಕಾದಂಬರಿಗಳಲ್ಲಿ ಅದರ ಕ್ರೌರ್ಯವನ್ನು ಚಿತ್ರಿಸ್ತಾರೆ. ಮತ್ತು ಸಾಂಸ್ಥಿಕ ಆಚರಣಾ ಪ್ರಧಾನ ಧರ್ಮಗಳನ್ನು ಅವರು ವಿರೋಧ ಮಾಡ್ತಾರೆ. ಈ ವಿರೋಧ ಕುವೆಂಪು ಅವರ ಆಶಯ ಏನಾಗಿತ್ತು ಅಂತ ಹೇಳಕ್ಕೆ ಬಯಸ್ತೀನಿ. ಏನಾಗಿತ್ತು ಅಂದರೆ, ಬಹುಶಃ ಕುವೆಂಪು ಅವರು ಒಬ್ಬ ಸ್ಟ್ರಾಂಗ್ ಇಂಡಿವಿಜುವಲ್ನ ನಿರ್ಮಾಣ ಮಾಡೋದಕ್ಕೆ ಬಯಸಿದ್ರು ಅಂತ ನನಗನ್ನಿಸ್ತದೆ. ಈ ವಿರೋಧ ಹೆಂಗೆ ಮಾಡೋದು? ಒಂದು ಚಳವಳಿಗಳು ಮಾಡಬಹುದು, ಒಬ್ಬ ನಾಯಕ ಒಂದು ಮುನ್ನಡೆಸಿ ಸಮುದಾಯವನ್ನು ಮಾಡಬಹುದು. ಅಲ್ಲ, ಅವ್ರ ಪ್ರಕಾರ ಒಬ್ಬ ಸ್ಟ್ರಾಂಗ್ ಇಂಡಿವಿಜುವಲ್ನ ನಾವು ರೂಪಿಸಬೇಕು. ಇದೇ ಹಿನ್ನೆಲೆಯಲ್ಲಿ ಅವರ 4 ಭಾಷಣಗಳನ್ನು ಗಮನಿಸಿ. ಯಾವುದು? ಆತ್ಮಶ್ರೀಗಾಗಿ, ನಿರಂಕುಶಮತಿಗಳಾಗಿ, ಮಲೆನಾಡಿನ ಯುವಕರಿಗಾಗಿ, ವಿಚಾರ ಕ್ರಾಂತಿಗೆ ಆಹಾರ, ಎಸ್, ಆ್ಯಂಡ್ ಸಂಸ್ಕೃತಿ ಕ್ರಾಂತಿಗೆ ಕಹಳೆ. ಸರ್, I don't know whether you have published those speeches or not. I request you, ಆ 4 ಭಾಷಣ ಒಂದು ಸಣ್ಣ ಪುಸ್ತಕ ಮಾಡಿ ಸರ್. ಅದು ನಮ್ಮ ಕರ್ನಾಟಕದ ಹೊಸ ತಲೆಮಾರಿನ ಅನೇಕರಲ್ಲಿ ತುಂಬಿರುವ ವಿಷವನ್ನು ನಿರ್ವಿಷ ಮಾಡಿಬಿಡ್ತದೆ ಅಂತ ನನಗೆ ಅನಿಸ್ತದೆ. ಅದು 4 ಸಾಹಿತ್ಯ ಪರಿಷತ್ತು ಮಾಡ್ದಂಗಿದೆ, ಅದು ನಾವು ಮಾಡ್ಬೋದು. ನೋಡಿ, ಯಾಕೆ ಅವರು ಒಬ್ಬ ಸ್ಟ್ರಾಂಗ್ ಇಂಡಿವಿಜುವಲ್ನ ನಿರ್ಮಾಣ ಮಾಡೋಕ್ಕೆ ಬಯಸ್ತಿದ್ದಾರೆ ಅಂದರೆ, ಈ ಏನು ಮೊದಲು ಸಮಾನತೆ ಅಂತ ಪ್ರತಿಪಾದನೆ ಮಾಡಿ ಅದು ಮಾಡೋರೇ ಇವರು ಅಂತ ಈ ಯುವ ತಲೆಮಾರೇ ಮಾಡೋದು. ಹೀಗಾಗಿ ಅವರು ಅಂಕುಶ ಹಾಕಿ ಕುಬ್ಜ ಮಾಡಾಕ್ಬಿಟ್ಟಿದ್ದಾರೆ ನಮ್ಮ ಯುವಕರನ್ನು. ಯುವತಿಯರಿಲ್ಲ, ಕುವೆಂಪು ಕಾನ್ಸೆಪ್ಟಲ್ಲಿ ಯುವತಿಯರಿಲ್ಲ. ಅದನ್ನು ಆಮೇಲೆ ತಗೊಳ್ಳೋಣ ನಾವು ಕೊನೆಗೆ. ಸೊ ಯುವಕರಿಗಾಗಿ, ಮಲೆನಾಡಿನ ಯುವಕರಿಗಾಗಿ ಮಾಡಿದ ಭಾಷಣ. ಯುವಕರನ್ನೇ ಅದಕ್ಕೆ ಕಾರಣ ಬಹುಶಃ ವಿವೇಕಾನಂದ ಇರ್ಬೋದು. ಸೊ ಕುವೆಂಪು ಭಾಷಣಗಳು, ಅವರೊಬ್ಬ ಭಾಷಣಕಾರ ಆಗಿರಲಿಲ್ಲ. ಹಿ ವಾಸ್ ನಾಟ್ ಎ ಪಾಪ್ಯುಲರ್ ಅರೇಟರ್, ಸ್ಟಿಲ್ ಹಿ ಸ್ಪೋಕ್. ಮಾತಾಡಿದರು, ಯಾಕಂದರೆ ಮಾತಾಡುವಂಥ ತುರ್ತಿತ್ತು. ಯಾಕೆ ನಮ್ಮ ಲೇಖಕರು, ಅವ್ರು ದೊಡ್ಡ ಲೇಖಕ, ಒಂಥರ ತಪಸ್ವಿ ಥರ ಇದ್ದವರು, ಯಾಕಪ್ಪ ಯಾವುದೋ ಊರಿಗೆ ಹೋಗಿ ಭಾಷಣ ಮಾಡಿ ಆಮೇಲೆ ಅಲ್ಲಿಂದ ವರದಿಗಳು ಬೇರೆ, ಇವನು ಬಂದು ಈ ಹುಡುಗರ ತಲೆ ಕೆಡಿಸಿದ್ದಾನೆ, ಯೂನಿವರ್ಸಿಟಿಯಿಂದ ಕಮಿಷನ್ ಅಲ್ವಾ, ಅದೆಲ್ಲ ಗೊತ್ತಿದೆ ನಿಮಗೆ, ವಿಚಾರಣೆ ನೇಮಕ ಎಲ್ಲ ಇವೆಲ್ಲ ಆಯಿತು ಶ್ರೀರಂಗಪಟ್ಟಣದ ಭಾಷಣಕ್ಕೆ. ಸೊ ಇವೆಲ್ಲ ಯಾಕೆ ಮಾಡ್ತಾಯಿದ್ರು ಅಂದರೆ, ಸ್ನೇಹಿತರೆ, 1947 ನಂತರ ಭಾರತ ಸ್ವತಂತ್ರ ಆಗುವ ಮುಂಚೆ ಮಾಡಿದ ಭಾಷಣಗಳು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಕುವೆಂಪು ಕಾಡುವ ಲೇಖಕ? ಈ ದೇಶವು ಬ್ರಿಟಿಷರಿಂದ ಬಿಡುಗಡೆಯಾದ ಬಳಿಕ ಈ ಸಮಾಜ ಹೇಗಿರಬೇಕು ಎಂಬ ವಿಷನ್ ಇತ್ತು ಅವರಿಗೆ. ಆ ಒಂದು ಸಮಾಜ ಹೆಂಗಿರಬೇಕು? ವೈಬ್ರೆಂಟ್ ಸೊಸೈಟಿ, ಕಂಪನಶೀಲ, ಸ್ಪಂದನಶೀಲ, ಜನರ ದುಃಖಕ್ಕೆ ಮಿಡಿಯುವ, ಸಂತೋಷವನ್ನು ಅನುಭವಿಸುವ, ಸಾಹಿತ್ಯ ಸಂಗೀತ ಈ ಥರದ ಕಲೆಗೆ ಮಿಡಿಯುವ ಒಂದು ಸಂವೇದನಾಶೀಲವಾದ ಸಮಾಜ ನಿರ್ಮಾಣ ಮಾಡಬೇಕಾಗಿತ್ತು. ಗಾಂಧೀಜಿ, ನೆಹರು ಹೋರಾಟ ಮಾಡ್ತಾ ಇದ್ರು. ಇವ್ರ ಹೋರಾಟ ಯಾವುದು? ಬಿಡುಗಡೆಯಾಗುವ ಭಾರತದಲ್ಲಿ ಸಮಾಜ ಹೇಗಿರಬೇಕು? ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಇಂಡಿಯಾ ಆಫ್ಟರ್ 47? ವಾಟ್ ಈಸ್ ದ ಐಡಿಯಾ ಆಫ್ ಇಂಡಿಯಾ ಆಫ್ಟರ್ 47? ದಿಸ್ ವಾಸ್ ದಿ ಮೇನ್ ಕ್ವಶನ್ ಬಿಫೋರ್ ಕಾರಂತ್, ಬಿಫೋರ್ ಕುವೆಂಪು. ಅದಕ್ಕೆ ನಮ್ಮ ಲೇಖಕರು ರಾಷ್ಟ್ರ ನಿರ್ಮಾತೃ, ರಾಷ್ಟ್ರಕವಿ ಆ ಅರ್ಥದಲ್ಲಿ ಬಹಳ ಒಳ್ಳೆ ರಾಷ್ಟ್ರಕವಿ ಈ ಥರದ ಉಪಾಧಿಗಳಲ್ಲಿ ನನಗೆ ಇದಿಲ್ಲ, ಅಷ್ಟು ನಂಬಿಕೆ ಇಲ್ಲ. ಆದರೆ ರಾಷ್ಟ್ರ ನಿರ್ಮಾಣದ ಒಂದು ಕಾರ್ಯವನ್ನು ಲೇಖಕರು ಸ್ವತಃ ಕೈಗೆತ್ತಿಕೊಂಡಿದ್ದಾರೆ. ಅದಕ್ಕಾಗಿ ಆತ್ಮಶ್ರೀಗಾಗಿ, ನಿರಂಕುಶಮತಿಗಾಗಿ ಪ್ರಜೆಗಳನ್ನು ನಿರ್ಮಿಸ್ತಿದ್ದಾರೆ. ಅರೆ, ಬಾಬಾ ಸಾಹೇಬರು ಅದನ್ನೇ ಹೇಳ್ತಾ ಇದ್ರು, ಆಯ್ತಪ್ಪ ಪೊಲಿಟಿಕಲ್ ಫ್ರೀಡಮ್ ತಗೊಳ್ತಿದ್ದೀರಿ, ಸೋಷಿಯಲ್ ಫ್ರೀಡಮ್ಗೆ ಏನು ಮಾಡ್ತೀರಿ? ಇಲ್ವಲ್ಲ ಸೋಷಿಯಲ್ ಫ್ರೀಡಮ್. ಬ್ರಿಂಗ್ ಸೋಷಿಯಲ್ ಫ್ರೀಡಮ್ ಫಸ್ಟ್. He uses the word social democracy. In a letter he wrote to Sahu Maharaj from England, he uses the phrase social democracy. We know what is political democracy is. 5 ವರ್ಷಕ್ಕೊಂದ್ಸಲ ಹೋಗಿ ಒತ್ತೋದು ಅದಲ್ಲ. ನಮ್ಗೆ ಗೊತ್ತಿದೆ ಇವಾಗ ಪ್ರಜಾಪ್ರಭುತ್ವದಲ್ಲಿ ಸರ್ವಾಧಿಕಾರ ಹೇಗೆ ಇದೆ ಅಂತ. ಅದಲ್ಲ ನಿಜವಾದ ಪ್ರಜಾಪ್ರಭುತ್ವ ಎಲ್ಲಿದೆ? ಕ್ಲಾಸ್ ರೂಮಲ್ಲಿ ನಾನು ನೀವು ಹೆಂಗೆ ಮಾತಾಡ್ತೀವಿ, ಮನೆಗಳಲ್ಲಿ ಹೆಂಗೆ ಬಿಹೇವ್ ಮಾಡ್ತೀವಿ, ಬೀದಿಲಿ ಹೆಂಗೆ ಬಿಹೇವ್ ಮಾಡ್ತೀವಿ, ಬಸ್ಸಲ್ಲಿ ಹೆಂಗೆ ಬಿಹೇವ್ ಮಾಡ್ತೀವಿ, ಇಲ್ಲಿದೆ. ಸೊ ಸೋಷಿಯಲ್ ಡೆಮಾಕ್ರಸಿ ಪ್ರಶ್ನೆ ನಿಂತಿದ್ರು ಈ ಲೇಖಕರು.
ನಿರಂಕುಶಮತಿಗಳಾಗುವ ಪ್ರಜೆಗಳಿರುವ ಸಮಾಜ ನಿರ್ಮಾಣ ಮಾಡಬೇಕು. ದೇರ್ಫೋರ್ ಇವರು ನಮ್ಮ ಗ್ರೇಟ್ ರೈಟರ್ಸ್ ಅಂತ ನಾನು ಯಾವಾಗಲೂ ಭಾವಿಸ್ತೇನೆ. ಒಂದು ಬಗೆಯಲ್ಲಿ ಬುದ್ಧ ಕೂಡ ಅದನ್ನೇ, ಬುದ್ಧ ಅವರ ಪಂಚಶೀಲ ಏನು ಹೇಳ್ತಾ ಇದೆ? ಒಬ್ಬ ತ್ರಿಸರಣ ಅಂತ, ತ್ರಿಸರಣ ಬುದ್ಧಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಧಮ್ಮಂ ಶರಣಂ, ಆಯ್ತಲ್ವಾ? ಈ ಮೂರಕ್ಕೂ ಶರಣ ಹೋದ ಮನುಷ್ಯ ಹೆಂಗಿರಬೇಕು? ಪಂಚಶೀಲ. ನೆಕ್ಸ್ಟ್ ಏನೇನು? ಪಾಣಾತಿ ಪಾಣ ವೀರಮಣೀಯ, ಕಳ್ತನ ಮಾಡಬಾರ್ದು, ಹಾತ್ರ ಮಾಡಬಾರ್ದು, ಕುಡಿಬಾರ್ದು, ಸುಳ್ಳು ಹೇಳಬಾರ್ದು. ಸೇಮ್ ಪಂಚಶೀಲಗಳನ್ನು ಬಸವಣ್ಣ ಹೇಳ್ತಾರೆ ಅಲ್ವಾ ಸರ್? ಅಲ್ವಾ? ಇಲ್ಲಿ ನಮ್ಮ ಪ್ರೊಫೆಸರ್ ಇದ್ದಾರೆ, ವಚನಗಳ ಮೇಲೆ ಕೆಲಸ ಮಾಡಿದವರು. ಕಳಬೇಡ, ಕೊಲಬೇಡ, ಪಂಚಶೀಲಗಳ ಕನ್ನಡ ಆವೃತ್ತಿ ಅದು. ಕುವೆಂಪು ಯಾಕೆ ನೈತಿಕ ವ್ಯಕ್ತಿತ್ವವುಳ್ಳ ಒಬ್ಬ ತರುಣರನ್ನು ಬಯಸ್ತಿದ್ದಾರೆ ಅಂದರೆ, ಒಂದು ಸಮಾಜ, ಅವ್ರ ಕಲ್ಪನೆ ಅದು, ಒಂದು ಸಮಾಜ ಸದೃಢವಾಗಬೇಕಾದ್ರೆ, ಆರೋಗ್ಯಕರ ಆಗಬೇಕಾದ್ರೆ ಒಬ್ಬ ನೈತಿಕ ಮನುಷ್ಯನನ್ನು ನಿರ್ಮಾಣ ಮಾಡಬೇಕು. ಏನು ಛಲಬೇಡ ಛಲಬೇಕು ಶರಣಂಗೆ, ಅಲ್ಲೂ ಅದೇ ಇದೆ ಅಲ್ವಾ? ಪರಧನ ಬೇಡ, ಈ ಥರ. ಸೊ ಕುವೆಂಪು ಅವರ ವಿರೋಧ ಇದೆಯಲ್ಲ ಈ 5 ಸಂಸ್ಥೆಗಳ ವಿರುದ್ಧ: ರಾಜತ್ವ, ಜಾತಿ, ವರ್ಣ, ಸಾಂಸ್ಥಿಕ ಧರ್ಮ, ಫ್ಯೂಡಲಿಸಮ್, ಮೌಢ್ಯ, ಇವುಗಳ ಬಗ್ಗೆ ಅದು ಸಮಾನತೆ ಏನು ಪ್ರತಿಪಾದನೆ ಮಾಡಿದ್ರಲ್ಲ ಅದರ ಭಾಗವಾಗಿ ಆಗಿದೆ ಅಂತ ಹೇಳಿ ನಾನು ಬಯಸ್ತೇನೆ. ಅವರು ಯಾವುದು ಒಳ್ಳೆಯ ಶಿಕ್ಷಣ, ಕುವೆಂಪು ಅವರ ಭಾಳಷ್ಟು ಬರಹಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಿವೆ. ಯಾರು ಇದು ಯೋಚನೆ ಮಾಡಿಲ್ವಲ್ಲ ನಾವು? ಅವರ ಅತ್ಯಂತ ಹೆಚ್ಚು ಲೇಖನಗಳು ಸಂಪುಟಗಳಲ್ಲಿರೋದು ಎಜುಕೇಷನ್ ಬಗ್ಗೆ. ಏಕೆಂದರೆ ಒಬ್ಬ ಎಜುಕೇಟೆಡ್ ಮತ್ತು ಕಲ್ಚರ್ಡ್ ಜನರನ್ನು ಸೃಷ್ಟಿ ಮಾಡುವುದು ವಿಶ್ವವಿದ್ಯಾಲಯಗಳ ಉದ್ದೇಶ ಅಂತ. ಏನು ಅದ್ಭುತ ನೋಡಿ, ಗೃಹ ಸರಸ್ವತಿ ಮಾಲೆ ಅಂತ. ಯಾರ ಮನೆಗೆ ಯಾರು ಸರಸ್ವತಿ ಇರೋ ಜಾಗಕ್ಕೆ ಬರಲಾರರೋ ಅವ್ರ ಮನೆಗೆ ಸರಸ್ವತಿ ಹೋಗಬೇಕು ಅಂತ ಪಂಡಿತರಿಂದ ಸರಳವಾದ ಭಾಷೆಯಲ್ಲಿ ಪುಸ್ತಕ ಬರೆಸಿದ್ದು. ಏನು ವಿಷನ್ ಇದೆ ನೋಡಿ ಅದು. ನಾವೀಗ ಎಲ್ಲಿದ್ದೀವಿ? ವಿಶ್ವವಿದ್ಯಾಲಯಗಳವರು. ಖಲೀಲ್ ಗಿಬ್ರಾನ್ ಮೇಲೆ ಪ್ರಭುಶಂಕರು ಆವಾಗ ಪುಸ್ತಕ ಬರೆದಾರೆ, ಈಗಲೂ ಅದ್ಭುತವಾದ ಪುಸ್ತಕ ಅದು. ದರ್ ವಾಸ್ ಅ ವಿಷನ್ ಹೌ ಟು ಬಿಲ್ಡ್ ಕರ್ನಾಟಕ, ಕುವೆಂಪುಗೆ ವೈಸ್ ಚಾನ್ಸಲರ್ ಆಗಿ. ಸೊ ದೇರ್ ಫೋರ್ ಸ್ನೇಹಿತರೆ, ಯಾವುದು ಒಳ್ಳೆಯ ಜೀವನ, ಯಾವುದು ಅತ್ಯುತ್ತಮವಾದ ಬರಹ, ಮತ್ತೆ ಮತ್ತೆ ಮಾತಾಡ್ತಾರೆ ಬರಹಗಾರರಿಗೆ ಭಾಷಣ ಮಾಡುವಾಗ. ಪ್ರಸಿದ್ಧ ಭಾಷಣ ಇಲ್ಲಿ ಮೈಸೂರಲ್ಲಾಗಿದ್ದು ಯಾವುದು? ಸಂಸ್ಕೃತಿ ಕ್ರಾಂತಿಗೆ ಕಹಳೆನಲ್ಲಿ. ಅವ್ರ ಮುಂದೆ 4 ಜನ ಇಂಪಾರ್ಟೆಂಟ್ ರೈಟರ್ಸ್ ಇದ್ದಾರೆ: ಶಿವರುದ್ರಪ್ಪ, ಲಂಕೇಶ್, ಚಂಪಾ, ತೇಜಸ್ವಿ ಆ್ಯಂಡ್ ಆಲ್ಸೋ ಮಹಾದೇವ. ಅವರು ಎದುರುಗಡೆ ಇದ್ದು ಮಾಡಿದ್ದ ಭಾಷಣ. ಸೊ ಹೀಗೆ ಮಲೆನಾಡ ಯುವಕರಿಗೆ ಬರೀತಾರೆ. ಸೊ 2 ಕುವೆಂಪು ಅವರ ಈ ಅದ್ವೈತ ದರ್ಶನದ ಒಳಗಡೆ ಪ್ರತಿಪಾದನೆ ಮಾಡಿದ ಈ ಸಮಾನತೆ, ಅದರಲ್ಲಿ ಎಲ್ಲ ಜೀವಿ ಸಮಾನತೆ ಕೂಡ, ಒಂದು ಕೀಟಕ್ಕೂ ಬದುಕುವ ಹಕ್ಕಿದೆ ಎಂಬ ಜೀವಿ ಸಮಾನತೆ ಕೂಡ. ಮತ್ತು ಆದರೆ ಈ ಸಮಾನತೆ ಪ್ರತಿಪಾದನೆ ಮಾಡಬೇಕಾದ್ರೆ ಇಷ್ಟೆಲ್ಲ ನಾವು ಪ್ರತಿರೋಧ ಮಾಡಬೇಕು ಅಂತ. ಸೊ ಸ್ನೇಹಿತರೆ, ಕೊನೆ ಭಾಗ ಜಾಸ್ತಿ ಹೊತ್ತು ತಗೊಳ್ತಾ ಇದ್ದೀನಿ, ಒಂದು 2 ನಿಮಿಷದಲ್ಲಿ ಮುಗಿಸ್ತೇನೆ. ಇಷ್ಟಾಗಿ ಕುವೆಂಪು ಅವರಲ್ಲಿ, ನಮ್ಮ ದೊಡ್ಡ ಕಾಡುವ ಲೇಖಕನಲ್ಲಿ ನಾವು ಈಗ ಪ್ರಶ್ನೆ ಮಾಡುವ, ಚರ್ಚೆ ಮಾಡುವ ಅನೇಕ ಸಂಗತಿಗಳಿವೆ. ಭಿನ್ನಮತಗಳನ್ನು ಇಟ್ಕೊಂಡೇ ನಾವು ನಮ್ಮ ದೊಡ್ಡ ಲೇಖಕರನ್ನು ಮುಖಾಮುಖಿ ಮಾಡಬೇಕು. ರಿಸರ್ಚ್ ಸ್ಟೂಡೆಂಟ್ಸ್, ನೀವು ಆ ಭಿನ್ನಮತವನ್ನು ಬಹಳ ಇಂಪಾರ್ಟೆಂಟ್ ನೀವು ತೋರಿಸ್ಬೇಕು. ಬಹಳ ಪ್ರಾಬ್ಲಮ್ಯಾಟಿಕ್ ಆದ ಕೆಲವು ಏರಿಯಾ ಆದರೆ ಮುಸ್ಲಿಮ್ಸ್ ಬಗ್ಗೆ ಕುವೆಂಪು ಅವರ ನಿಲುವಿನ ಬಗ್ಗೆ ಬಹಳ ಜನ ಚರ್ಚೆ ಮಾಡಿದ್ದಾರೆ. ಅದು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಇದೆ. 2ನೇದು, ಜಾನಪದವನ್ನು ಅವರು ಯಾಕೆ ಆ ಲೋಕವನ್ನು ಅದರ ಜೊತೆಗೆ ಅನುಸಂಧಾನ ಮಾಡಲಿಲ್ಲ ಅಂತ. 3ನೇದು, ಯಾಕೆ ಯುವತಿಯರ ಬಗ್ಗೆ ಅವರ ನಿಲುವು, ಸಾರ್ವಜನಿಕ ಬದುಕಿಗೆ ಅವರು ಬೇಕಾಗಿಲ್ಲ ಎಂಬ ನಿಲುವು ಯಾಕೆ ತಾಳಿದರು? ಯಾಕಂದರೆ ಅವರ ಮನೆ ದೀಪದಲ್ಲಿ ಭಾಳ ಕ್ಲಿಯರ್ ಆಗಿದೆ ಅಲ್ವಾ? ಹೊಸಿಲಾಚೆಗೆ ನೀ ಹೋದರೆ ಮನೆ ಬೆಳಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಶೇಕ್ಸ್ಪಿಯರ್ನಂಥ ದೊಡ್ಡ ಲೇಖಕನ ಯಾಕೆ ಅವರು ಒಪ್ಕೊಳ್ಳಲಿಲ್ಲ? ಅವೆಲ್ಲ ಅವರ ಚಿಂತನೆಗಳು, ನಾವು ಅದನ್ನು ಚರ್ಚೆ ಮಾಡೋಣ. ಮತ್ತು ಯಾಕೆ ಕೆಲವು ಇಂಟರ್ನಲ್, ಅಯ್ಯೋ ಇದೇನಪ್ಪ ಒಂದು 5-6 ಇಂಗ್ಲೀಷ್ ವೆಸ್ಟರ್ನ್ ರೈಟರ್ಸ್ ಹೆಸರು ಹೇಳಿ ನವ್ಯದ್ರ ಬಗ್ಗೆ ಟೀಕೆ ಮಾಡ್ತಾವೆ, ಭಾಳ ಲಘುವಾಗಿ ಮಾತಾಡ್ಬಿಡ್ತಾರೆ. ಕುವೆಂಪು ಅಂಥ ದೊಡ್ಡ ಲೇಖಕರು ಅವ್ರ ಬಗ್ಗೆ ಕಾಮು ಕಾಫ್ಕಾ ಎಲ್ಲ ಏನು ಒಂಥರ ಭಾಳ ಟ್ರಿವಿಲೈಸಿಂಗ್ ಅಂತೀವಲ್ಲ, ಕ್ಷುದ್ರೀಕರಿಸ್ತಾರೆ. ಹೀಗೆ ಅನೇಕ ಪ್ರಶ್ನೆಗಳು ನಾವು ಅವರ ವಿಷಯದಲ್ಲಿ ಎತ್ತಬೇಕಾಗಿದೆ. ನನಗನ್ಸುತ್ತೆ ಮೊದಲನೇ ಪ್ರಶ್ನೆಗೆ ಕಾರಣ, ನಾನು ಒಂದು 2 ಕಲ್ಪನೆ ಬಳಸ್ತೇನೆ. ನಮ್ಮಲ್ಲಿ ಅನೇಕ ಲೇಖಕರು, ನವೋದಯದ ಲೇಖಕರು ಚರಿತ್ರೆಯ ಭಾರವನ್ನು ಹೊರದೇ ಇಲ್ಲ. ಫಾರ್ ಎಕ್ಸಾಂಪಲ್ ಬೇಂದ್ರೆ, ಚರಿತ್ರೆ ದೊಡ್ಡ ಲಗೇಜ್ ಅದು. ಕುವೆಂಪು ಚರಿತ್ರೆ ಭಾರವನ್ನು ಹೊರುವ ಲೇಖಕ ಅಂತ ನನಗೆ ಅನಿಸುತ್ತೆ.
ಹೀಗಾಗಿ ಅವ್ರಿಗೆ ಈ ಚರಿತ್ರೆ ಯಾರು ಬರೆದು ಅಂತ ಪ್ರಶ್ನೆ ಕೇಳ್ಕೊಂಡ್ರೆ ನಮ್ಮ ಭಾರ ಹೊತ್ಕೊಂಡಿರೋ ತಪ್ಪು ಸರಿ ಗೊತ್ತಾಗುತ್ತೆ. ಯಾರು ಚರಿತ್ರೆ ನಿರ್ಮಾಣ ಮಾಡಿದಾರೆ ಅವ್ರ ದೃಷ್ಟಿಕೋನಕ್ಕೆ ಯಾಕೆ ಹೊತ್ಕೋಬೇಕು ನಾವು? ಫಾರ್ ಎಕ್ಸಾಂಪಲ್, ನಮ್ಮ ಹಂಪಿಯ ವಿಜಯನಗರದ ಮೇಲೆ ಏನು ಕಥೆ ಇದೆ ನಿಮ್ಗೆ ಗೊತ್ತಿದೆ ಅಲ್ವಾ? ಉತ್ತರದಿಂದ ಬಂದ ದಾಳಿಯನ್ನು ನಿಲ್ಲಿಸುವುದು. ಆದರೆ ಇಡೀ ವಿಜಯನಗರ ವಿಸ್ತಾರ ಆಗಿದ್ದು ಯಾರಿಂದ ಗೊತ್ತೋ? 10,000 ಟರ್ಕಿಶ್ ಸೈನಿಕರಿಂದ, ಎರಡನೇ ಪ್ರೌಢದೇವರನ ಕಾಲದಲ್ಲಿ. ಒಂದ್ಸಲ ಕೇಳ್ತಾನೆ ನಾನು ಮಂತ್ರಿಗಳಿಗೆ, ಏನು ಸೋಲ್ತಿದ್ದೀವಲ್ಲ ಶಾಹಿಗಳ ಸುಲ್ತಾನರ ಎದುರುಗಡೆ, ಬಿಜಾಪುರದವರು ಇಲ್ಲಿದ್ದಾರೆ, ಏನು ಬುದ್ಧಿ? ನಮ್ಮ ಹತ್ರ ಆನೆಗಳಿವೆ, ಕುದುರೆಗಳಿಲ್ಲ. ಅವ್ರ ಹತ್ರ ಕುದುರೆಗಳಿವೆ, ಕುದುರೆ ಮೇಲಿಂದ ಈಟಿ ಎಸೆಯೋ ಜನ ಇದ್ದಾರೆ, ಕ್ಯಾವೆಲ್ರಿ ಅಲ್ಲ ಸರ್? ಹಾಗಾದರೆ ತಕ್ಷಣ 10,000 ಜನ ಪ್ರೌಢದೇವರಾಯ, ಸೆಕೆಂಡ್ ದೇವರಾಯ ಅಪಾಯಿಂಟ್ ಮಾಡ್ತಾನೆ. ಆಲ್ ವರ್ ಟರ್ಕಿಶ್. ಮಾಲ್ಯವಂತ ಟೆಂಪಲ್ ಕೆಳಗಡೆ, ವಿಠ್ಠಲ ಟೆಂಪಲ್ಗೆ ಹೋಗುವ ಎಡಭಾಗದಲ್ಲಿ ದೊಡ್ಡದೊಂದು ಮೈದಾನ ಇದೆ. ಅಲ್ಲಿ ಈಗಲೂ ಅದಕ್ಕೆ ತುರ್ಕವಾಡಿ ಅಂತ ಕರೀತಾರೆ. ಅಲ್ಲಿ 10,000 ಜನರಿಗೆ ಸೇನೆ. ಅದಾದಮೇಲೆ ಮುಂದೆ ವಿಜಯನಗರ ಒರಿಸ್ಸಾ ಗೆಲ್ಲೋದು. ಯಾಕಂದರೆ ಕುದುರೆಗೆ ತುಂಬ ವೇಗ ಇದೆ ಅಲ್ವಾ? ಮತ್ತು ಒಳಗಡೆ ಎಲ್ಲ ಇಂಡೋ ಇಸ್ಲಾಮಿಕ್ ರಚನೆಗಳೆಲ್ಲ ಇವೆ. ಅಂದರೆ ನಾವು ಯಾರೋ ಕಟ್ಟಿದ ಇತಿಹಾಸವನ್ನು ಸುಮ್ಮನೆ ಒಪ್ಕೊಂಡ್ಬಿಟ್ಟು ಬರೆಯೋಕ್ಕೆ ಶುರು ಮಾಡಿಬಿಟ್ರೆ ಅವ್ರ ಆಲೋಚನೆನೆಲ್ಲ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಿರ್ತೀವಿ. ಉದಾಹರಣೆಗೆ ಕುವೆಂಪುರ ಹಂಪೆಯ ಭೀಮಾ ಪದ್ಯ ಇದೆಯಲ್ಲ, ಅವರು ಆ ಚರಿತ್ರೆಯ ಭಾರವನ್ನು ಹೊತ್ತಿರುವ ಲೇಖಕ ಅಂತ ಅನಿಸ್ಬಿಡ್ತಾರೆ. 1922-21 ಅವರು ಬರೆದ ನಾಡಗೀತೆಯ ಕರಡಿನಲ್ಲಿ ಟಿಪ್ಪು ಮತ್ತು ಹೈದರ್ ಇದ್ದರು, ಅವರೇ ಪ್ರಕಟ ಮಾಡಿದ್ದಾರೆ ಅದನ್ನು. ಆಮೇಲೆ ಕಿತ್ತಾಕಿದ್ರು. ಸೊ ಕುವೆಂಪು ಚಿತ್ರಿಸುವ ಮುಸ್ಲಿಮರ ಪಾತ್ರಗಳು ಬಹಳ ಕೇವಲ ಕೆಡಿ ಪಾತ್ರಗಳಿವೆ. ಯಾಕೆ? 24ನೇ ಇಸ್ವಿಯ ಕಾಂಗ್ರೆಸ್ ಅಧಿವೇಶನಕ್ಕೆ ಕುವೆಂಪು ಹೋಗಿದ್ದರು. ಇಬ್ಬರು ಅಲಿ ಸೋದರರ ಮೇಲೆ ಗಾಂಧೀಜಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಬರೋದನ್ನು ಅವ್ರು ಬರೆದಿದ್ದಾರೆ. ಅದೇನು, ಇಬ್ಬರು ರಾಕ್ಷಸರ ನಡುವೆ ಶೋಭಿಸುವ ದೇವತೆ ಅಂತೆ ಅಂತ. ಸೊ ಎಲ್ಲೆಲ್ಲಿ ಈ ವೈ ದ ಇಸ್ಲಾಮೋಫೋಬಿಯಾ ವಾಸ್ ದೇರ್ ವಿತ್ ಕುವೆಂಪು? ದಿಸ್ ಇಸ್ ದ ಕ್ವಶನ್. ನಾವು ಬಹಳ ದೊಡ್ಡ ಲೇಖಕರನ್ನು ಈ ಬಗ್ಗೆ ಲೂಪ್ ಹೋಲ್ಸ್ ಇರ್ತದೆ, ಅವುಗಳನ್ನು ನಾವು ಚರ್ಚೆ ಮಾಡಬೇಕು. ಇದಕ್ಕೆ ಕಾರಣ ನೋಡಿ, ಬೇಂದ್ರೆ ಚರಿತ್ರೆಯ ಭಾರವನ್ನೇ ಹೊರೋದಿಲ್ಲ. ಹಕ್ಕಿ ಹಾರುತ್ತಿದೆ ನೋಡಿದ್ರೆ ಪದ್ಯ ನೋಡಿ, ಮಂಡಲ ಗಿಂಡಲ ಎಲ್ಲ ಕುಕ್ಕಿ ಹಾರ್ತಾ ಇದೆ. ನೀವು ಬೇಂದ್ರಿನಲ್ಲಿ ಇತಿಹಾಸದ ಭಾರ ಹೊರೋದ್ರ ಏನು ಗೊತ್ತಾ? ಯಾರೋ ಯಾವುದೋ ಕಾಲಕ್ಕೆ ಯಾವುದೋ ದೃಷ್ಟಿಕೋನದಲ್ಲಿ ಕಟ್ಟಿದ ಇತಿಹಾಸವನ್ನು ನಮ್ಮದು ಅಂತ ಭಾವಿಸಿ ಅದನ್ನು ಮುಂದುವರಿಸೋದು ಲಗೇಜ್. ಅದು ನಾವು ಕಟ್ಕೋಬೇಕು ಹೊಸದಾಗಿ. ನೀವು ವಿಜಯನಗರ ಇತಿಹಾಸವನ್ನು ಸಿರುಮಣ ನಾಯಕನ ಮೂಲಕ ಕಟ್ಕೊಂಡ್ರೆ ಅದೊಂದು ದೊಡ್ಡ ಕ್ರೌರ್ಯ. ಅದು ವಿಜಯನಗರ ಸಾಮ್ರಾಜ್ಯ ಅಂತ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಸಿರುಮಣ ನಾಯಕ ಕ್ರಶ್ ಮಾಡಿಬಿಡ್ತಾರೆ ಅವನು, ಸಾಳು ನರಸಿಂಹ. ಅದನ್ನು ನೊಂದ್ಬಿಟ್ಟು ಆ ಊರಿನವ್ರು 5 ಜನ ಬರೆದಿದ್ದಾರೆ ಸಿರುಮಣ ನಾಯಕನ ಸಾಂಗತ್ಯ ಅಥವಾ ನಂಜುಂಡಕವಿ. ಸೊ ಎಲ್ಲ ಸಾಮ್ರಾಜ್ಯಗಳು, ಇವರೇ ಹೇಳಿದಾರಲ್ಲ, ಎಲ್ಲ ಸಾಮ್ರಾಜ್ಯಗಳು ಸುಲಿಗೆ ಅಂತ. ಸೊ ದೇರ್ ಫೋರ್ ಕುವೆಂಪು ಅವರಲ್ಲಿ ಯಾಕೆ ಅವ್ರ ಇತಿಹಾಸದ ಭಾರ ಹೊತ್ಕೊಂಡ್ರು ಅಂತ ಒಂದು ಪ್ರಶ್ನೆ ಇದೆ. ಮತ್ತು ಯಾಕೆ ಮಹಿಳೆಯರನ್ನು ಅವರು ಈ ರಾಷ್ಟ್ರ ನಿರ್ಮಾಣದಲ್ಲಿ ಅವರು ಆಚೆ ಇಟ್ಟರು ಮತ್ತು ಮಹಿಳೆಗೆ ಮನೆಯೊಳಗಿನ ಬದುಕೆ ಇಂಪಾರ್ಟೆಂಟ್ ಅಂತ ಪದ್ಯನೂ ಬರೆದ್ಬಿಟ್ರು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್ ದಟ್ ಪೋಯಮ್. ಆದರೆ ಸ್ನೇಹಿತರೆ ಮರಿಬಾರ್ದು, ಇದೇ ಕುವೆಂಪು ತಮ್ಮ ಕಾದಂಬರಿಗಳಲ್ಲಿ ಮಹಿಳಾ ಲೋಕವನ್ನು ಅದರ ಸಮಸ್ತ ಚೈತನ್ಯದೊಂದಿಗೆ ಚಿತ್ರಿಸುತ್ತಾರೆ. ದಿಸ್ ಇಸ್ ದ ಕಾಂಟ್ರಡಿಕ್ಷನ್. ಎರಡನ್ನು ಮರಿಬಾರ್ದಿದ್ದು, ಒಟ್ಟಿಗೆ ಇಡಬೇಕಲ್ವಾ? ಹಾಗಿದ್ರೆ ಒಬ್ಬ ಲೇಖಕ ತನ್ನ ಸಿದ್ಧಾಂತವನ್ನು, ದರ್ಶನವನ್ನು, ತಾತ್ವಿಕತೆಯನ್ನು ಕಾದಂಬರಿ ಪ್ರಕಾರದಲ್ಲಿ ಮೀರ್ತಾರೆ, ವೈಚಾರಿಕ ಲೇಖನಗಳಲ್ಲಿ ಮೀರಲ್ಲ ಅಂತ ಆಯ್ತಲ್ವಾ? ಇದೊಂದು ದೊಡ್ಡ ಸತ್ಯಪ್ಪ. ಕಾದಂಬರಿ ಪ್ರಕಾರದಲ್ಲಿ ಯಾಕೆ ಮೀರ್ತಾರೆ ಅಂದರೆ, ನೀವು ಮಾನಸಿಕವಾಗಿ ಹೆಣ್ಣಾಗದೆ ಕಾದಂಬರಿ ಬರೆಯೋಕ್ಕಾಗಲ್ಲ. ಕಾದಂಬರಿ ಅಂದರೆ ಕುಟುಂಬ ಕುಟುಂಬ ಬಂದ್ಕೊಳ್ಳೆ ಯಾರಲ್ಲಿ ಮುಖ್ಯ ಪಾತ್ರ? ಮಹಿಳೆನೇ. ನನ್ನ ಪ್ರಕಾರ ಶಾಂತಿನಾಥ ದೇಸಾಯಿ ಅವರು ಕನ್ನಡದ ಅತ್ಯಂತ ಫೆಮಿನಿಸ್ಟ್ ರೈಟರ್. ಅವರೆಲ್ಲ ಕಾದಂಬರಿಗಳಲ್ಲಿ ಮಹಿಳೆ ಅತ್ಯಂತ ಘನತೆಯಿಂದ ಚಿತ್ರಿಸಲ್ಪಡುತ್ತಾಳೆ. ಕುವೆಂಪು ಕಾದಂಬರಿಗಳಲ್ಲಿ ಸುಬ್ಬಮ್ಮ ಘನತೆಯಿಂದ, 2 ಕಾದಂಬರಿಗಳ ಹೆಸರಲ್ಲಿ ಹೆಣ್ಮಕ್ಳ ಹೆಸರಿದೆ ಅಲ್ವಾ? ಇದನ್ನು ಮರಿಬಾರ್ದು. ದಿಸ್ ಇಸ್ ದ ಕಾಂಟ್ರಡಿಕ್ಷನ್. ವಿ ಶುಡ್ ನಾಟ್ ಡಿಸ್ಮಿಸ್. ಕುವೆಂಪು ಹಿಂಗೆ ಹೇಳಿದ್ರು ಅಂತ ಹೇಳಿ ಪದ್ಯ ಇಟ್ಕೊಂಡು ಇದನ್ನು ಡಿಸ್ಮಿಸ್ ಮಾಡಬೇಕಾಗಿಲ್ಲಪ್ಪ. ಒಬ್ಬ ಲೇಖಕನ ಬರಹದ ಬದುಕಿನಲ್ಲಿ ಈ ಚೇಂಜಸ್ ಆಗ್ತದೆ, ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ. ಇದನ್ನು ಗಮನಿಸಬೇಕು. ಯಾವುದೋ ಒಂದು ಕಾಲದ ಪದ್ಯ ಇಟ್ಕೊಂಡು ನಾವು ಅವ್ರನ್ನ ಅಳಿಬಾರ್ದು. ಸೊ ಕುವೆಂಪುನಲ್ಲಿ ದೇರ್ ಇಸ್ ಎ ಪ್ರಾಬ್ಲಮ್ಯಾಟಿಕ್ ಏರಿಯಾ ಅಬೌಟ್ ಹಿಸ್ಟ್ರಿ, ದೇರ್ ಇಸ್ ಎ ಪ್ರಾಬ್ಲಮ್ಯಾಟಿಕ್ ಏರಿಯಾ ಅಬೌಟ್ ವಿಮೆನ್ ಆ್ಯಂಡ್ ಮುಖ್ಯವಾಗಿ ಪಶ್ಚಿಮದ ಲೇಖಕರನ್ನ ಅವರು ಅಳೆಯುವ ವಿಧಾನ
ಈ 3-4 ಸಂಗತಿಗಳನ್ನು, ಇನ್ನೂ ಅನೇಕ ಸಂಗತಿಗಳು ನಾವು ಚರ್ಚೆಗೆ ತಗೊಳ್ಬಹುದು. ಹೀಗೆ ಕುವೆಂಪುವನ್ನು ನಾವು ಆ ಮಿತಿಗಳ ಸಮೇತ ನೋಡಿದರೂ ಕೂಡ ಅವರು ನಮಗೆ ಮತ್ತೆ ಮತ್ತೆ ಕಾಡುವ ಬಹಳ ಮಹತ್ವದ ಲೇಖಕರು. ಧನ್ಯವಾದ. ಈಗ ಯಾವ ಬಾಣವಾದರೂ ಬಿಡ್ಬೋದು. ಐ ವಿಲ್ ರಿಮೂವ್ ಮೈ ಜಾಕೆಟ್. ಸೆಕೆ ಆಗ್ತಾ ಇದೆ. ಎಸ್. ಸರ್ 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 ಹೌದು, ಬಾಣ ಬೀಳಲಿ ಅಂತ. ಓ ಹುಸೇನ್, ಹಾಂ, ಎಸ್. ಸೋವಿಯತ್ ಬಗೆಗೆ ಕುವೆಂಪು ಅವರಿಗೆ ಒಂದು ಬಗೆಯ ಒಲವಿತ್ತು, ಮತ್ತೆ ಅದು ಅವರ ಸಾಹಿತ್ಯದ ಒಳಗಡೆ ಬರುತ್ತೆ. ಆದ್ರೆ ನಮ್ಮ ಪಕ್ಕದ್ದೇ ಮಹಾರಾಷ್ಟ್ರದಲ್ಲಿ ಇದ್ದಂತಹ ಅಂಬೇಡ್ಕರ್ ಚಿಂತನಾಧಾರೆ ಕುವೆಂಪು ಸಾಹಿತ್ಯದ ಯಾವ ಭಾಗದ ಒಳಗಡೆನೂ ಸಿಗಲ್ಲ. ಕುವೆಂಪು ಎಲ್ಲೂ ಸಹ ಅಂಬೇಡ್ಕರ್ನ ಉಲ್ಲೇಖ ಮಾಡಲ್ಲ, ಮಾತಾಡಲ್ಲ. ಅದ್ರ ಬಗ್ಗೆ ಒಂದು ದಿವ್ಯ ಮೌನ ಕುವೆಂಪು ಅವರಲ್ಲಿ ಇದೆ. ಇದು ಯಾವ ದೃಷ್ಟಿಯಿಂದ ನಾವು ನೋಡ್ಬೇಕು? ಯಾಕಂದ್ರೆ ಈಗ ಏನು ಕನ್ನಡದಲ್ಲಿ ದಲಿತ ಚಳವಳಿ ರೂಪುಗೊಳ್ಳುವ ಹೊತ್ತಿಗೆ ಕುವೆಂಪು ಅವರಿಗೆ, ಅದರ ಬೇರೆ ಬೇರೆ ಮಹಾರಾಷ್ಟ್ರದಲ್ಲಿ ನಡೀತಾ ಇದ್ದಂತ ಚಳವಳಿಗಳ ಬಗ್ಗೆ ಕುವೆಂಪು ಅವರಿಗೆ ಹುಸೇನ್, ಐ ಗಾಟ್ ಯುವರ್ ಕ್ವೆಶ್ಚನ್. ಇದು ಯಾಕೆ ಅನ್ನೋದು ಒಂದು. ಮತ್ತೆ ನೀವು ಮುಸ್ಲಿಮರ ಬಗ್ಗೆ ಒಂದು ತಕರಾರಿದೆ, ಅದೇ ರೀತಿ ದಲಿತ ಜಗತ್ತಿನ ಬಗ್ಗೆನೂ ಕುವೆಂಪು ಅವರು ಅಪಾರವಾದಂತಹ ಒಂದು ನಿರ್ಲಕ್ಷ್ಯದ ನೆಲೆಯಿಂದ ನೋಡಿದ್ದಾರೆ ಅನ್ನುವಂತಹದನ್ನು ನಾವು ಗಮನಿಸಬೇಕಾಗುತ್ತೆ. ನಿರ್ಲಕ್ಷ್ಯ ಅಲ್ಲ, ಅದಕ್ಕೆ ಬೇರೆ ಶಬ್ದ ಬಳಸೋಣ. ವೆಲ್, ಮೊದಲನೇ ಪ್ರಶ್ನೆ, ನಮಗೆಲ್ಲ ಅಂಬೇಡ್ಕರ್ ಸಿಕ್ಕಿದ್ದು ಯಾವಾಗ? 87. ಅವ್ರಿಗೆ ಮೊದಲು ಕನ್ನಡದಲ್ಲಿ ಮೊದಲು ಬಂದ ಪುಸ್ತಕ ವೇಮಣ್ಣ ಅನ್ನೋರು ಅಸ್ಪೃಶ್ಯರು ಒಂದು ಪುಸ್ತಕ ಬರೆದಿದ್ದು ಬಿಟ್ರೆ, ಬಂದೆ ದಲಿತ ಚಳವಳಿ ಶುರುವಾಗುವಾಗಲೂ ದಲಿತ ನಾಯಕರಿಗೆ ಅಂಬೇಡ್ಕರ್ ಲಿಟ್ರೇಚರ್ ಸಿಕ್ಕಿದ್ದಿಲ್ಲ. ಯಾಕಂದರೆ ಮಹಾರಾಷ್ಟ್ರ ಸಂಪುಟಗಳ ಸರ್ಕಾರ ಸೃಷ್ಟಿ ಮಾಡಿದ್ದು ಯಾವಾಗ? 87. ಅವರ ಸುಪ್ರಸಿದ್ಧ ಪುಸ್ತಕಗಳೆಲ್ಲ ನಮಗೆ 87ರ ನಂತರನೇ ಸಿಕ್ಕಿದ್ದು. ರೆವಲ್ಯೂಷನ್ ಕೌಂಟರ್ ರೆವಲ್ಯೂಷನ್ ನೋಡಿ, ಅದು ಯಾವಾಗಲೂ ಬರ್ದಿರೋ SS 87 ಅಂತಿದೆ. ಸೊ ನಮ್ಗೆ ಕುವೆಂಪುನ ಯಾಕೆ ಕಟ್ಟಕಟ್ಟೆಯಲ್ಲಿ ನಿಲ್ಲಿಸ್ತಿದ್ದೀರಿ? ದಲಿತರನ್ನು ನಮ್ಮನ್ನು ಕಟ್ಟಕಟ್ಟೆಯಲ್ಲಿ ನಿಲ್ಲಿಸ್ಕೊಂಡು ನಾವು ಯಾವಾಗ ಅಂಬೇಡ್ಕರ್ ಅನುಸಂಧಾನ ಮಾಡ್ತಿದ್ವಿ? ಕಳೆದ 10 ವರ್ಷದಲ್ಲಿ ಅಲ್ವಾ? ದೇರ್ಫೋರ್ ಒಂದು ವಾಂಗ್ಮಯಕ್ಕೆ, ಒಂದು ಆಲೋಚನಾ ಕ್ರಮಕ್ಕೆ ಇಂಪಾರ್ಟೆನ್ಸ್ ಬರೋಕ್ಕೆ ಕೆಲವು ಕಾಲಗಳು ಬೇಕಾಗುತ್ತೆ, ಮತ್ತು ಪಠ್ಯಗಳ ಲಭ್ಯತೆಯೂ ಇದೆ. ಎರಡೂ ಇದೆ. ಪಠ್ಯಗಳ ಲಭ್ಯತೆಯೂ ಇಂಪಾರ್ಟೆಂಟು. ಈಗ ಅಂಬೇಡ್ಕರ್ ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿದ್ದಾರೆ. ಬಿಕಾಸ್ ಕಾನ್ಸ್ಟಿಟ್ಯೂಷನಲ್ ಇಂಡಿಯಾದ ಕಾನ್ಸೆಪ್ಟನ್ನು ಮಂಡಿಸಿದ ಅಂಬೇಡ್ಕರ್ ಯಾಕೆ ಇಂಪಾರ್ಟೆಂಟ್ ಆಗಿದ್ದಾರೆ ಅಂದರೆ, ಕಾನ್ಸ್ಟಿಟ್ಯೂಷನ್ನ ಕಿತ್ತಾಕಬೇಕು ಅನ್ನುವಂಥ ಆಲೋಚನೆ ನಮ್ಮ ಎದುರುಗಡೆ ತುಂಬ ದಟ್ಟವಾಗಿ ಬಂದಿರೋದ್ರಿಂದ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಆಗಿದೆ. ಇವಾಗ ನಾವು ಮಾನವೀಯ ಪ್ರಜ್ಞೆ, ಸಮಾನತೆ ಪ್ರಜ್ಞೆ ಎಲ್ಲ ಬಿಟ್ಬಿಟ್ಟು ಸಂವಿಧಾನ ಪ್ರಜ್ಞೆಯನ್ನು ಬಳಸ್ತಾ ಇದ್ದೀವಿ ಅಲ್ವಾ? ಬಳಸಲೇಬೇಕಾಗಿದೆ, ಯಾಕಂದರೆ ಅದನ್ನೇ ಸ್ಕ್ರ್ಯಾಪ್ ಮಾಡೋಕ್ಕೆ ಕೂತಿದ್ದಾರೆ. ಸೊ ದೇರ್ಫೋರ್ ಪಠ್ಯಗಳ ಲಭ್ಯತೆ ಯಾವಾಗ ಅನ್ನೋದು ಮತ್ತು ಆ ಆಲೋಚನೆ ಯಾವ ಕಾಲಕ್ಕೆ ಹೆಚ್ಚು ಚೆನ್ನಾಗಿ ಲಗತ್ತಾಗ್ತದೆ ಅನ್ನೋದ್ರ ಮೇಲೆ ಈ ಪ್ರಶ್ನೆ ಬರ್ತದೆ. ನೋಡಿ, ಅಂಬೇಡ್ಕರ್ ಪದ್ಯ ಸಿದ್ಧಲಿಂಗನವ್ರದ್ದು ಅದು ಎಷ್ಟು ಕ್ರಿಟಿಕಲ್ ಆಗಿದೆ. ಕಪ್ಪುಕ್ಕಿನ ಕೋಳಗಳನ್ನು ಕಡಿದು ಎಸೆದ ವಜ್ರವೇ, ಬಂಗಾರದ ಕೋಳವಕ್ಕ ಮಹಾಬೌದ್ಧ ಭಿಕ್ಷುವೆ. ಬುದ್ಧಿಸಮ್, ಬಾಬಾ ಸಾಹೇಬರು ಧಮ್ಮ ದೀಕ್ಷೆ ತಗೊಂಡಿದ್ದು 56ನೇ ಇಸ್ವಿಲಿ ಒಂದು ಚಾರಿತ್ರಿಕ ಮಹತ್ವದ ಘಟನೆ. ಕಳೆದುಕೊಂಡ ಬುದ್ಧನನ್ನು ಮರಳಿ ಪಡೆಯೋಕ್ಕೆ ಈ ಭಾರತ ಮಾಡಿದ ಬಹಳ ಚಾರಿತ್ರಿಕ ಮಹತ್ವದ ಪ್ರಯತ್ನ ಅದು. ಅದನ್ನು ದಲಿತ ಕವಿ ಏನು ಹೇಳ್ತಿದ್ದಾರೆ? ಬಂಗಾರದ ಕೋಳವಕ್ಕ ಅಂತ. ಆದರೆ ಸಿದ್ಧಲಿಂಗನವ್ರು ಬದಲಾದ್ರದ್ದು ಬೇರೆ ಪ್ರಶ್ನೆ. ಅಂದರೆ ದೇವರ್ ಆಲ್ಸೋ ಕ್ರಿಟಿಕಲ್ ಅಬೌಟ್ ಅಂಬೇಡ್ಕರ್ ಸಾಹಿತ್ಯ. ಸೊ ನಿಮ್ಗೆ ನೋಡಿ, ಅದರ ಹಿಂದೆ ಮಾರ್ಕ್ಸ್ವಾದಿ ಇದ್ದರು, ಯಾರು? ಸಿದ್ಧಲಿಂಗಯ್ಯ. ಲೋಹಿಯಾವಾದಿ ಇದ್ದರು, ದೇವನೂರು ಮಹಾದೇವ. ಇನ್ನೊಂದು ಬಂಡಾಯ ಸಂಘಟನೆ, ಇವೆಲ್ಲದರ ಹಿಂದೆ ಅಂಬೇಡ್ಕರ್ ಸಾಹಿತ್ಯ ಅಷ್ಟೊಂದು ಸಿಕ್ಕೇ ಇರಲಿಲ್ಲ ನಮಗೆ ತುಂಬ. ಇನ್ವೆ ದ ಸೆಕೆಂಡ್ ಕ್ವಶನ್ ಯು ಆಸ್ಟ್, ಸಮಾಜವಾದ. ಕುವೆಂಪುಗೆ ಅದ್ವೈತ ಫಿಲಾಸಫಿಯಿಂದ ರೂಪಿಸಿಕೊಂಡ ಈ ಸಮಾನತೆಯ ಕನ್ಸೆಪ್ಟನ್ನು ಭಾಳ ಬ್ಯೂಟಿಫುಲ್ ಆಗಿದೆ. ಯಾಕಂದರೆ ಅದ್ವೈತದ್ದೇ ಹಿಡ್ಕೊಂಡು ಮುಂದಕ್ಕೆ ಹೋಗಿದ್ರೆ ಅವ್ರು ದೊಡ್ಡ ಲೆಕ್ಕಕ್ಕೆ ಆಗ್ತಿದ್ದಿಲ್ಲ. ಅವ್ರೇನು ಮಾಡಿದರು? ತಮ್ಮ ಕಾಲದಲ್ಲಿ ಸಮಾನತೆಯನ್ನು ಪೋಷಿಸುವ ಎಲ್ಲ ಸಿದ್ಧಾಂತಗಳನ್ನು ಅದ್ರ ಜೊತೆಗೆ ಬ್ಲೆಂಡ್ ಮಾಡಿದರು. ಉದಾಹರಣೆಗೆ ಪಾಶ್ಚಿಮಾತ್ಯ ರ್ಯಾಷನಲಿಸಮನ್ನು ಬ್ಲೆಂಡ್ ಮಾಡಿದರು, ಹೌದಾ? ಎರಡನೇದು ಸೋವಿಯತ್ನ ಪ್ರಯೋಗದಲ್ಲಿರುವ ಸಮಾಜವಾದವನ್ನು ಬ್ಲೆಂಡ್ ಮಾಡಿದರು.
ಮತ್ತು ಕರ್ನಾಟಕದಲ್ಲಿರುವ ಶೂದ್ರ ಚಳವಳಿಗಳಲ್ಲಿರುವ ಶೂದ್ರರ ಹಕ್ಕುದಾರಿಕೆಯ ಪ್ರಜ್ಞೆಯನ್ನು ಬ್ಲೆಂಡ್ ಮಾಡಿದರು. ಸೊ ಕುವೆಂಪು ಸಮಾನತೆಗೆ ಹಿನ್ನೆಲೆಯಾಗಿ ನಾನು ಅದ್ವೈತ ದರ್ಶನ ಹೇಳಿದ್ರು ಕೂಡ ಅದಕ್ಕೆ ನಾನು ಶಬ್ದ ಬಳಸ್ತಾ ಇದ್ದೇನೆ, ಮ್ಯಾನಿಫೆಸ್ಟೇಷನ್ ಅಂತ. ಸರ್ ಏನು ಹೇಳ್ಬೋದು ಮ್ಯಾನಿಫೆಸ್ಟೇಷನ್ಗೆ? ಅವತರಣಿಕೆ ಅಂತ ಹೇಳ್ಬೋದು. ಅದರ ಎಮರ್ಜ್ ಆಗೋದು, ಅದರ ಬೇರೊಂದು ಮುಖದಲ್ಲಿ ಎಮರ್ಜ್ ಆಗೋದು. ಸೊ ಕುವೆಂಪು ಸಮಾನತೆ ಕಾನ್ಸೆಪ್ಟಲ್ಲಿ ಸೋವಿಯತ್ ಯೂನಿಯನ್ನ ಪ್ರಯೋಗಗಳ ಮಹಾ ಆರಾಧಕರಾಗಿದ್ದರು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ಸಮಾನತಾ ತತ್ವ ಆರ್ಥಿಕ ನೆಲೆದು ಅಲ್ಲಿಂದ ತಗೊಂಡಿದ್ದು. ಆದರೆ ಕುವೆಂಪು ಎಷ್ಟು ಜಾಣ ಕವಿ ಮತ್ತು ಕ್ರಿಟಿಕಲ್ ಆಗಿದ್ರು ಅಂದರೆ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಎಂಥ ಸಮಾಜವಾದ ಮಾಡ್ತೀರಿ ಅಂತ ಬೈತಿದ್ದಾರೆ, ಅವರು ಟೀಕೆ ಮಾಡ್ತಿದ್ದಾರಲ್ವಾ. He was deeply influenced by the experiments of Soviet, but at a time he was critical. ವ್ಯಕ್ತಿ ಸ್ವಾತಂತ್ರ್ಯ ಪಾಪ ಅದು ಒದ್ದಾಡ್ತಾ ಇದೆ ನನಗೆ ಮೊಟ್ಟ, ಅದಕ್ಕೇನು ನೀನು ಇಟ್ಟಿರೋ ಮೊಟ್ಟೆ ಅಲ್ವಾ ನೀನೇ ಮರಿ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಸೋವಿಯತ್ನವರು. ಅದು ಪಾಪ ಪರಪುಟ್ಟ ಅಲ್ವಾ, ಅದು ಏನು ವ್ಯಂಗ್ಯ ಇದೆ ಅದು. ಸೊ ಸಮಾಜ ಬದಲಾವಣೆಯ ಈ ಸಮಾಜವಾದಕ್ಕೆ ವ್ಯಕ್ತಿಗೆ ಕವಿಯಾಗಿ ವ್ಯಕ್ತಿ ಸ್ವಾತಂತ್ರ್ಯ ಬಯಸ್ತಿದ್ದಾರೆ ಅವರು. ಕೋಗಿಲೆ ಕುವೆಂಪುನಲ್ಲಿ ಸೃಜನಶೀಲ ಲೇಖಕರ ಪ್ರತಿಮೆ ಅದು. ವಿಸಿಯಾಗಿ ಕೂತಿದ್ದಾರೆ, ಫೈಲ್ಗೆ ಸೈನ್ ಮಾಡ್ತಿದ್ದಾರೆ. ಆ ಕಿಟಕಿಯಲ್ಲಿ ನೋಡಿದ್ರೆ ಒಂದು ಹಕ್ಕಿ ಹಾಡ್ತಾ ಇದೆ. ಅವರಿಗೆ ಆ ಹಕ್ಕಿ ಅಣಗಿಸ್ತಂಗೆ ಕಾಣಿಸ್ತಿದೆ. ಏನೋ ಯಾವ ವೈಸ್ ಚಾನ್ಸಲರ್ ಆಗಿ ಕೋಟ್ ಹಾಕ್ಕೊಂಡು ಕೂತ್ಕೊಂಡು ನೋಡು ನಾನು ಹಿಂಗಿದ್ದೀನಿ ಅಂತ. ಸೊ ಬರ್ಡ್ ಈಸ್ ಆಲ್ವೇಸ್ ತೇಜಸ್ವಿಲಿ, ಬರ್ಡ್ ಸ್ವತಂತ್ರದ ಸಂಕೇತ. ಯಾಕಂದ್ರೆ ಮೇಲಕ್ಕೆ ಹಾರ್ತಲ್ವ ಅದು ಗಗನದಲ್ಲಿ. ಕುವೆಂಪುನಲ್ಲೂ ಬಿತ್ತರದಾಗಸ ಹಿನ್ನೆಲೆಯಾಗಿದೆ, ಹಾರುತ್ತ ಬರು ಸ್ವಾತಂತ್ರ್ಯದ ಪ್ರತಿಮೆನೇ ಅದು. ಸೊ ಏನಂದರೆ ಕುವೆಂಪು ತಮ್ಮ ಸಮಾನತೆ ಪರಿಕಲ್ಪನೆ ಜೋಡಿಸ್ಕೊಳ್ಳುವಾಗ ಬೇರೆ ಬೇರೆ ಕಡೆಯಿಂದ ಇನ್ಫ್ಲುಯೆನ್ಸ್ ಆಗಿದ್ದಾರೆ. ಆದರೆ ಅದೇ ಟೈಮಲ್ಲಿ ಕ್ರಿಟಿಕಲ್ ಆಗೂ ಕೂಡ ಇದ್ದಾರೆ. ನೀವು ಕೇಳಿದ ಇನ್ನೊಂದು ಪ್ರಶ್ನೆ ಯಾವುದು? ದಲಿತ ಚಳವಳಿ. ನೋಡಿ, ಈ ಮಾತನ್ನು ಕುವೆಂಪು ಅವ್ರಿಗೆ ಅಥವಾ ಆ ಕಾಲದ ಎಲ್ರಿಗೂ ಹೇಳ್ಬೋದು, ಯಾಕಪ್ಪ ನೀವು ವಚನ ಸಾಹಿತ್ಯದಿಂದ ಪ್ರಭಾವಿತರಾಗಲಿಲ್ಲ. 1924ನಲ್ಲಿ ಪೂಜ್ಯ ಹಳಕಟ್ಟಿಯವರು ವಚನಶಾಸ್ತ್ರ ಸಾರ ಪ್ರಕಟ ಮಾಡಿದರು. 50ಸ್ನಲ್ಲಿ ಬಸವನಾಡರು ಬಸವಣ್ಣವರ ಶಸ್ತ್ರಗಳ ವಚನಗಳು ಮಾಡಿದರು. ಶ್ರೀನಿವಾಸ ಮೂರ್ತಿಗಳು ವಚನ ಧರ್ಮಸಾರ ಮಾಡಿದರು. ಸಿ ದಿ ಟೈಟಲ್ಸ್, ವಚನಶಾಸ್ತ್ರ ಸಾರ, ವಚನ ಧರ್ಮ ಸಾರ. ಲಿಟ್ರೇಚರ್ ತಗೊಂಡಿಲ್ಲ ಅವರು ಇನ್ನೂ. ನಿಜವಾಗ್ಲೂ ಲಿಟ್ರೇಚರ್ ಮಾಡಿದ್ದು ರಾಮಾನುಜ ಮತ್ತು ನನ್ನ ಗುರುಗಳಾದ ಚೆನ್ನೈನವರು. ಸೊ ಕನ್ನಡಕ್ಕೆ ವಚನ ವಾಂಗ್ಮಯ ದಕ್ಕಿರೋ ಒಂದು ಪ್ರಾಸೆಸ್ ನೋಡಿ ಹುಸೇನ್. 50ನೇ ಇಸ್ವಿವರೆಗೂ ಲಿಟ್ರೇಚರ್ ಅಂತಲೇ ಪರಿಗಣಿಸಿರಲಿಲ್ಲ. ಪೂರ್ವ ಕವಿಗಳ ಸ್ಮರಣೆಯಲ್ಲಿ ಹರಿಹರ ಅಥವಾ ಕೆಲವರು ಬಿಟ್ಟರೆ ಯಾರಾದರೂ ಬಸವಣ್ಣ ಮತ್ತು ಅಕ್ಕಮದೇವಿಯನ್ನ ಅಲ್ಲಮ್ಮ ನೆನೆಸ್ಕೊಂಡಿದ್ದಾರಾ? ಅವ್ರ ಪ್ರಕಾರ ಕವಿಗಳೆಲ್ಲ ಅವರು. ಸೊ ಕನ್ನಡದ ಸಾಹಿತ್ಯದ ಪ್ರಜ್ಞೆ ಮತ್ತು ಸಂವೇದನೆ ವಿಸ್ತಾರಗೊಳ್ತಾ ನಾವು ಒಳಗೊಳ್ತಾ ಹೋದ್ವಿ. ಅದರಿಂದ ಇಟ್ಸ್ ಡಿಫಿಕಲ್ಟ್ ಟು ಬ್ಲೇಮ್ ಅವ್ರನ್ನ ಕಟಕಟೆಯಲ್ಲಿ ನಿಲ್ಲಿಸಬೇಕಾಗಿಲ್ಲ. ಒಟ್ಟು ಬಟ್ ಸಟನ್ಲಿ ಪ್ರಶ್ನೆ ಕೇಳಬೇಕು. ಯುವರ್ ಕ್ವಶನ್ ಇಸ್ ರೈಟ್. ಜಾನಪದದ ಬಗ್ಗೆನೂ ಅದೇ ಪ್ರಶ್ನೆ. ಕುವೆಂಪು ಅವರ ಈ ಕ್ಲಾಸಿಕಲ್ ಮನೋಭಾವದಿಂದ ಇಡೀ ಅವ್ರ ಸೀಮೆಯಲ್ಲಿ 50-70 ವರ್ಷ ಇದ್ರಲ್ಲಪ್ಪ ಮೈಸೂರಲ್ಲಿ. 2 ಮಹಾಕಾವ್ಯಗಳು, ಯಾವುದು ಮಟ್ಟಸ್ವಾಮಿ, ಮಾದೇಶ್ವರ ಪ್ರಕಟ ಆಗಿರಲಿಲ್ಲ. ಬಿಟ್ಟರೆ ಜನ ಸಮುದಾಯದಲ್ಲಿ ಇದ್ವು. ಆ ಜಾತ್ರೆಗಳ ಬಗ್ಗೆನೇ ಅಸಹನೆ ಅವರಿಗೆ. ಮಹದೇಶ್ವರನ ಜಾತ್ರೆಗಂತೆ ಅಂತ ಒಂದು ಪದ್ಯ ಇದೆ. ಅದರಲ್ಲಿ ಎಷ್ಟು ಕಂಟೆಂಪ್ಟ್ ಇದೆ ಅಂದರೆ ರಿಯಲಿ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ನಮ್ಮ ಜನ ಒಂದು ಜಾತ್ರೆ ಮಾಡ್ತಿದ್ರೆ ನನಗೆ ಇಷ್ಟ ಇಲ್ಲದೆ ಹೋದರೆ ಅಷ್ಟೊಂದು ತಿರಸ್ಕರಿಸೋದ. ಯಾಕಂದರೆ ರ್ಯಾಷನಾಲಿಟಿ ಇದೆಯಲ್ಲ, ನಮ್ಮ ಅನೇಕ ಪರಂಪರೆಯ ಅನೇಕ ಸಂಗತಿಗಳ ಜೊತೆಗೆ ಅನುಸಂಧಾನ ಮಾಡಬೇಕಾದ ಒಂದು ನಮ್ರತೆನೇ ಕಳೆದುಬಿಡುತ್ತೆ ಹುಸೇನ್. ಹಾಗಾಗಿದೆ ಅನೇಕ ಲೇಖಕರಿಗೆ. ಸೊ ಕುವೆಂಪು ಅವ್ರನ್ನ ಅವರ ಕಾಲದ ಎಲ್ಲ ಬಗೆಯ ಇಕ್ಕಟ್ಟುಗಳಲ್ಲಿ ಅರ್ಥ ಮಾಡ್ಕೋಬೇಕು. ಬಟ್ ಪ್ರಶ್ನೆ ಕೇಳೋದನ್ನು ಬಿಡಬೇಕಾಗಿಲ್ಲ. ಪ್ರಶ್ನೆ ಇಟ್ಕೊಂಡು ಅವರ ವಾಂಗ್ಮಯನ ಡಿಸ್ಮಿಸ್ ಮಾಡಬೇಕಾಗಿಲ್ಲ ಅಲ್ವಾ? ದಿಸ್ ಈಸ್ ಅ ವೆರಿ ಗುಡ್ ಕ್ವಶನ್ಸ್ ಯು ಆಸ್ಕ್ಡ್. ನಾನು ರೈಲ್ ಬರೋವರೆಗೂ ಮಾತಾಡ್ತೀನಿ. ಸರ್, ಯಾ ಪ್ಲೀಸ್. ನಾನು ಹೇಳಿದ್ನಲ್ಲ, ನನಗೆ ಕಾಡುವ ಕವಿ ಸಹಸ್ರಮಾನದಲ್ಲಿ ನನಗೆ ಕೇಳಿದರೆ ನಿನ್ನ ಜೀವಮಾನದಲ್ಲಿ ನಿನ್ನ ಪ್ರಜ್ಞೆಯನ್ನು ರೂಪಿಸಿದವರು ಯಾರು ಅಂದರೆ ಬಸವಣ್ಣ ಮತ್ತು ಕುವೆಂಪು ಅಂದ್ಬಿಡ್ತೇನೆ ಫಸ್ಟ್ಗೆ. 2 ಕಣ್ಣುಗಳು ಇದ್ದಂಗೆ. ಆ ಸ್ಟೇಟ್ಮೆಂಟ್ ತಾನೇ ಬಿದ್ದೋಗಿದೆಯಲ್ಲ ಅಲ್ವಾ? ಎಷ್ಟು ಅಸಹನೆ ಇದೆ ನೋಡಿ. ನನ್ನಂತೆ ನಾನು ಒಪ್ಪದ್ದು
ನಮಗೆ ಯಾಕೆ ಆಹಾರದ ಸಮಸ್ಯೆ ಆಗಿದೆ ಅಂದರೆ ಆಹಾರದ ಹಿಂಸೆ. ನಾನು ತಿನ್ನೋಲ್ಲ, ನೀನು ತಿನ್ನು. ಒನ್, ನಾನು ತಿನ್ನೋಲ್ಲ, ನೀನು ತಿನ್ನಬಾರ್ದು. ನಂಬರ್ 2 ಸ್ಟ್ಯಾಂಡ್, ನಾನು ತಿನ್ನಲ್ಲ, ನೀನು ತಿಂತಿದ್ಯಾ ಅಂತ ನಂಗೆ ಹೊಡಿತೀರಿ. ನನ್ನಂತೆ ಬರೆದ್ರೆ ಮಾತ್ರ ಪದ್ಯ. ಗೋಕಾಕರು ಕವಿ ಆದರೆ ನಾನು ಕವಿ ಅಲ್ಲ. ಅಯ್ಯೋ, ನವ್ಯದವರ ಲಿಟರರಿ ಫ್ಯಾಸಿಸಮ್ ಅದು. ನನ್ನ ಪ್ರಕಾರ ಕನ್ನಡ ಸಂವೇದನೆಯನ್ನು, ಕನ್ನಡ ಭಾಷೆಯನ್ನು ಅತ್ಯಂತ ಸೂಕ್ಷ್ಮ ಸ್ತರಕ್ಕೆ ತಮ್ಮ ಕಾವ್ಯದ ಮೂಲಕ ಎತ್ತರಿಸಿದ ಕವಿ ನರಸಿಂಹಸ್ವಾಮಿ. ಅವರ ಬಗ್ಗೆ ಎಷ್ಟು ಹೀನವಾದ ಪದ್ಯ ಇದೆ ಅದು, ಪುಷ್ಪಕವಿ. ಇಟ್ಸ್ ಮೋಸ್ಟ್ ಅನ್ಡೆಮಾಕ್ರೆಟಿಕ್. ಇಟ್ಸ್ ಮೋಸ್ಟ್ ಅನ್ಡೆಮಾಕ್ರೆಟಿಕ್. ಸಿ, ನನಗೆ ನವ್ಯದ ದೃಷ್ಟಿಕೋನದಲ್ಲಿ ದೊಡ್ಡ ಪ್ರಾಬ್ಲಮ್ ಇದೆ. ಕರ್ನಾಟಕದ ನಮ್ಮ ಸಾಹಿತ್ಯದ ಜೊತೆಗೆ ಸಂಗೀತನ ಡಿಲಿಂಕ್ ಮಾಡಿದ್ದೆ ನವ್ಯ ಕಾವ್ಯ. ಇಲ್ಲಿದ್ದಾರೆ ಬಿಜಾಪುರದವರು. ಇಡೀ ಬಿಜಾಪುರ ಕನ್ನಡಕ್ಕೆ ಶ್ರೇಷ್ಠ ಜಾನಪದ ಕವಿಗಳನ್ನು ಕೊಟ್ಟ ಪ್ರದೇಶ ಅದು. ಕೃಷ್ಣ ಪಾರಿಜಾತದ ಅಪ್ಪಲಾಲ್ ನದಾಫ್ ಇರ್ಬೋದು, ಹಲಸಂಗಿ ಗೆಳೆಯರಲ್ಲಿ ಒಬ್ಬ ಇದ್ದ ಖಾಜಾ ಸಾಬ್ ಅಂತ. ಸೋಹಂ ಶಿವನೇ ನಿನ್ನೆ, ಅದ್ವೈತಿ ಅವನು. ಸೋಹಂ ಶಿವನೇ ನಿನ್ನೆಯ ಹೊರತು ದೇವರೇ ಇಲ್ಲ ಅಂತ ಹಾಡಾಡಿದ್ದಾನೆ. ಎಲ್ಲ ಅಜ್ಞಾತ ಕವಿಗಳು ಎಷ್ಟು ಜನ ಇದ್ದಾರಲ್ವಾ. ಸೊ ಅದ್ರ ಜೊತೆಗೆ ಡಿಸ್ಕನೆಕ್ಷನ್ ಆಗೋಯ್ತು. ಹಾಡಕ್ಕೆ ಬಿಡಲಿಲ್ಲ ಅವರು ಯಾರನ್ನು ಕನ್ನಡದ. ಅದಕ್ಕೆ ನಾನು ವಾಂಗ್ಮಯ ಅಂತ ಬಳಸ್ತಾ ಇದ್ದೀನಿ. ಪುಸ್ತಕ ಲೋಕಗಳ ಆಚೆ, ಪ್ರಿಂಟ್ ಲೋಕಗಳ ಆಚೆ ದೊಡ್ಡ ವಾಂಗ್ಮಯ ಇದೆ. ನಮ್ಮ ಕಂಪ್ನಿ ನಾಟಕರನ್ನ ನಾವು ರಿಜೆಕ್ಟ್ ಮಾಡಿಬಿಟ್ಟಿದ್ದೀವಿ, ಜನಪದ ಕವಿಗಳನ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದೀವಿ. ನಲ್ಲವಡಿ ಶ್ರೀಕಂಠ ಶಾಸ್ತ್ರಿಗಳ ರಕ್ತರಾತ್ರಿ 1 ವರ್ಷದಲ್ಲಿ ನಮ್ಮ ಸೀಮಿನಲ್ಲಿ 2-3 ಸಾವಿರ ಪ್ರದರ್ಶನ ಆಗ್ತದೆ. ಕಳೆದ 50 ವರ್ಷದಿಂದ ಆಗಿದೆ. ಲೆಕ್ಕಾಕಿ 8. ಜನರ ಸಂವೇದನೆ ರೂಪಿಸ್ತಿರೋ ವಾಂಗ್ಮಯ ಬೇರೆ ಇದೆ. ಅದು ಮ್ಯೂಸಿಕ್ ಭಾಗವಾಗಿದೆ, ಥಿಯೇಟರ್ ಭಾಗ ಆಗಿದೆ. ಇನ್ ಅವರ್ ಕಲ್ಚರ್, ಕರ್ನಾಟಕ ಕಲ್ಚರ್, ಥಿಯೇಟರ್, ಮ್ಯೂಸಿಕ್, ಲಿಟ್ರೇಚರ್ ಆ್ಯಂಡ್ ಫಿಲಾಸಫಿ, ದೆ ಗೋ ಟುಗೆದರ್. ನೀವು ನಾಥಪಂಥ ತಗೊಳ್ಳಿ, ಶಾಕ್ತ ತಗೊಳ್ಳಿ, ಸೂಫಿ ತಗೊಳ್ಳಿ, ಇವು 4 ಕಾವ್ಯ, ರಂಗಭೂಮಿ, ಸೌತ್ ಕೆನರಾದಲ್ಲಿ ಕೂಡ ಅದೇ ಇದೆ ಅಲ್ವಾ, ಪಾಡ್ಯನ, ಡಾನ್ಸ್, ಮುಖವರ್ಣಿಕೆ, ಫಿಲಾಸಫಿ ಒಟ್ಟಿಗೆ ಹೋಗ್ತದೆ. ಅದೆಲ್ಲ 3 ಜಗತ್ತುಗಳನ್ನು ಕಟ್ ಮಾಡಿ ಶುಷ್ಕ ಸಾಹಿತ್ಯ ಮಾಡಿತ್ತು. ಅದಕ್ಕೆ ನನಗೆ ಆ ಕಾಲದಲ್ಲಿ ಅವ್ರಿಗೆ ಒಬ್ಬರಿಗೆ ಪ್ರತಿಸ್ಪರ್ಧಿ ಇದ್ದರು ಸರ್, ಆನಕರು. ಅವ್ರಿಗೆ ಸಂಗೀತ, ನಾಟಕ, ಸಿನಿಮಾದಲ್ಲಿ ಭಾಗವಹಿಸ್ತಾ ಇದ್ರು. ಆನಕರು ಅವರು ಜೀವನ ನೌಕೆ ಸಿನಿಮಾದಲ್ಲಿ ಮುಂಬೈಯಿಂದ ಬಂದ ಪ್ರಸಿದ್ಧ ನಟಿ, ಕನ್ನಡತಿಯವಳು. ಮಾನುಸ್ ಎಂಬ ಸಿನಿಮಾದಲ್ಲಿ ಜಗತ್ ಪ್ರಸಿದ್ಧ ಆಗಿಬಿಟ್ಟಿದ್ರು. ಹುಬ್ಬಳ್ಳಿಯ ಶಾಂತ ಹುಬ್ಳಿಕ. ಅವಳಿಗೆ ಕನ್ನಡ ಡೈಲಾಗ್ ಹೇಳ್ಕೊಡೋಕ್ಕೆ ಕನ್ನಡದ ಲೇಖಕರು ಸಿನಿಮಾ ಮಾಡೋದಕ್ಕೆ ಎಂದೂ ನಾಚಿಕೊಂಡಿಲ್ಲ. ಯಾಕಂದರೆ ಕನ್ನಡ ಸಂವೇದನೆಯನ್ನು ರೂಪಿಸೋಕ್ಕೆ ಇವೆಲ್ಲಕ್ಕೆ ಸಾಧ್ಯ ಇದೆ ಅಂತ. ಹೀ ಈಸ್ ಅ ಗ್ರೇಟ್ ಮ್ಯಾನ್ ಅನಕರು, ಹೂ ಕನ್ವಿನ್ಸ್ ಮನಸ್ಸು ಟು ಸಿಂಗ್ ವಚನ ಅಲ್ವಾ, ವಚನ ಹಾಡಬೇಕು ಅಂತ. ಸೊ ನವ್ಯದವರ ಈ ಮಾತುಗಳಿದೆಯಲ್ಲ, ತುಂಬ ಮಾತುಗಳು ಬಿದ್ದೋಗ್ಬಿಟ್ಟಿವೆ ಸರ್. ಕೇಂದ್ರ ಇಲ್ಲ, ಯಾವುದಕ್ಕೆ? ಮದುಮಗಳಿಗೆ ಕೇಂದ್ರ ಇಲ್ಲ ಅನ್ನೋದು ಬಿದ್ದೋಗ್ಬಿಟ್ಟಿದೆ. ಕುವೆಂಪು ಬಗ್ಗೆ ಎಷ್ಟು ಗೇಲಿ ನೋಡಿ. ಯಾರೂ ಮುಖ್ಯರಲ್ಲ, ಎಲ್ಲವೂ ಮುಖ್ಯ ಅನ್ನೋ ಕವಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಸ್ಟೇಟ್ಮೆಂಟ್ ಅದು. ಯಾಕಂದರೆ ಕಾವ್ಯ ಮೀಮಾಂಸೆಯಲ್ಲಿ ಕವಿ ಬಹಳ ಇಂಪಾರ್ಟೆಂಟ್ ಅಲ್ಲಿ. ಆಮೇಲೆ ವಿಮರ್ಶಕರು ಜರಿಯೋ ಪದ್ಯ ಇಟ್ಕೊಂಡು ಆ ಸ್ಟೇಟ್ಮೆಂಟನ್ನು ಅವರೇ ರಿಜೆಕ್ಟ್ ಮಾಡ್ತಿದಾರಲ್ವಾ. ನಾನೇ ಎತ್ತರಕ್ಕೆ ನೀನೇ ಇರಬಲ್ಲೆಯ ಅಂತ ಹೇಳುವಾಗ ಇಲ್ಲಿ ಯಾರೂ ಮುಖ್ಯರಲ್ಲ ಅನ್ನೋ ಸ್ಟೇಟ್ಮೆಂಟ್ ಬಿದ್ದೋಗ್ತಿಲ್ವಾ? ಆದರೆ ಒಂದು ನಿರ್ದಿಷ್ಟ ಕಾಂಟೆಸ್ಟ್ ಇತ್ತು, ಅವ್ರಿಗೆ ತುಂಬ ಜನ ಕಷ್ಟ ಕೊಡ್ತಾ ಇದ್ರು ಅಂತ ಕಾಣುತ್ತೆ. ಆ ಸನ್ನಿವೇಶದಲ್ಲಿ ಬಂದಿದೆ. ಸೊ ಎನಿವೆ ಸರ್, ಬಂಡಾಯ ಸಾಹಿತ್ಯದ ಕೂಡ ಅನೇಕ ಸ್ಟೇಟ್ಮೆಂಟ್ಗಳು, ಅನೇಕ ನಿಲುವುಗಳು ಬಿದ್ದೋಗ್ತದೆ. ಯಾಕಂದರೆ ಹೊಸಬರು ಬರೆಯೋಕ್ಕೆ ಶುರು ಮಾಡಿದ ಮೇಲೆ ನವೋದಯದವರು ಹಾಗೆ ಕನ್ನಡ ಪರಂಪರೆಯಲ್ಲಿ ಜೀವಂತ ಲೇಖಕರು ಮತ್ತೆ ಮತ್ತೆ ಬರ್ತಾ ಇದ್ದಂಗೆ ಹಿಂದಿನವರ ಕೆಲವು ಸ್ಟೇಟ್ಮೆಂಟ್ಗಳನ್ನು ಅವ್ರು ನೆಲಿಫೆ ಮಾಡ್ತಾ ಇರ್ತಾರೆ. ಅವೆಲ್ಲ ನೆಲಿಫೆ ಆಗಿದೆ. ಬಟ್ ಮೋಸ್ಟ್ ಅನ್ಡೆಮಾಕ್ರೆಟಿಕ್ ಪೊಸಿಷನ್ ಅದು ಸಾಹಿತ್ಯದ ವಿಷಯದಲ್ಲಿ. ಹೀಗಾಗಿ ಅವರಿಗೆ ಲಲಿತ ಪ್ರಬಂಧ ಬರೆಯೋಕ್ಕಾಗಿಲ್ಲ. ಕ್ಯಾನ್ ಯು ನೇಮ್ ಎನಿ ಬುಕ್ ಆಫ್ ಲಲಿತ ಪ್ರಬಂಧ ಇನ್ ನವ್ಯ? ನೋ. ಕೆಲವು ಪ್ರಕಾರಗಳೇ ಬರೆಯೋಕ್ಕಾಗಲಿಲ್ಲ ಅವ್ರಿಗೆ. ನೀವು ಅಪ್ಪನ ಖಾತೆಗೆ ಮಗಂತ ಹಾಕ್ತಾ ಇದ್ದೀನಿ. ನಿನಗೆ ಅದ್ರ ಬಗ್ಗೆ ಮಾತಾಡ್ತೀನಿ. ತೇಜಸ್ವಿ ಕೂಡ
ತೇಜಸ್ವಿ ಅವರ ಎಲ್ಲ ಬರಹಗಳಲ್ಲಿ ಮಹಿಳೆ ಭಾಳ ಧೀಮಂತ ಪಾತ್ರ ಆಗಿರೋದು ಕಡಿಮೆನೇ. ಬಹುಶಃ ಅನಂತಮೂರ್ತಿಗೆ ನಮ್ಮ ಕನ್ನಡದ ಮಹಿಳಾ ಲೇಖಕಿಯರು ಪ್ರಶ್ನೆ ಎತ್ತಿದ್ರು, ಏನು ಇಷ್ಟು ಕಾದಂಬರಿ ಬರೆದಿದ್ರಿ, ಎಲ್ಲಿದೆ ಒಂದು ಗ್ರೇಟ್ ಕ್ಯಾರೆಕ್ಟರ್. ನೋಡಿ, ಒಬ್ಬ ದೊಡ್ಡ ಕಥೆಗಾರ ಕಾದಂಬರಿಕಾರ ತನ್ನ ಜೀವಮಾನದಲ್ಲಿ ತನ್ನ ಕೃತಿಗಳಲ್ಲಿ ಒಂದು ಜೀವಂತ ಪಾತ್ರನ ಕಡಿಯೋಕ್ಕಾಗಲ್ಲ ಅನ್ನೋದು ಏನು ತೋರಿಸುತ್ತೆ? ಜೆಂಡರ್ ಇನ್ಸೆನ್ಸಿಟಿವ್ ತೋರಿಸುತ್ತಲ್ವಾ? ಆ ಪ್ರಶ್ನೆಯನ್ನು ಎದುರಿಸ್ತಾ ಅದು ಕುತ್ರವಾಗಿ ಬರೆದ್ರೇನೋ ತೇಜಸ್ವಿ ಅಂತ ನಂಗೆ ಅವರ ಒಳಗಿಂದ ಸಹಜವಾಗಿ ಬಂದದ್ದು ಅಂತ ನಂಗೆ ಅನಿಸೋಲ್ಲ. ಆದರೆ ಅವನತಿ ಕಥೆನಲ್ಲಿ ಗೌರಿ ಗ್ರೇಟ್ ಕ್ಯಾರೆಕ್ಟರ್. ಸೊ ಯಾವುದೋ ಒಂದು ಕತೆ ಇಟ್ಕೊಂಡು ಒಬ್ಬ ಲೇಖಕ ನಂಗೆ ಜಡ್ಜ್ ಮಾಡೋಕ್ಕಾಗಲ್ಲ. ಎಲ್ಲೋ ತಪ್ಪು ಮಾಡಿದ್ದನ್ನು ಇನ್ನೆಲ್ಲೋ ಸರಿ ಮಾಡ್ಕೊಳ್ತಾರೆ. ವ್ಯಕ್ತಿ ಕೇಂದ್ರಿತವಾದ, ನಾಯಕ ಕೇಂದ್ರಿತವಾದ ರಾಮಾಯಣ ದರ್ಶನಂ ಬರೆದ ಕವಿ 17-18 ವರ್ಷಗಳ ಒಳಗಡೆ ಯಾರೂ ನಾಯಕರಲ್ಲದ ಎಲ್ಲರೂ ನಾಯಕರಾಗಿರುವ ಕಾದಂಬರಿ ಬರೆದ್ರಲ್ವಾ? ಈ ಚೇಂಜ್ ಏನು ತೋರಿಸ್ತಾ ಇದೆ? ಬಿಟ್ವೀನ್ 50 ಆ್ಯಂಡ್ 67 ಎಷ್ಟೊಂದು ವಿದ್ಯಮಾನ ನಡೆದಿವೆ ಜಗತ್ತಲ್ಲಿ. ಭಾರತಕ್ಕೆ ಸ್ವತಂತ್ರ ಬಂದಿದೆ, ಗಣರಾಜ್ಯ ಆಗಿದೆ, ಬೇಕಾದಷ್ಟು ಬದಲಾವಣೆ ಆಗಿದೆ, ಕುವೆಂಪು ಒಳಗೆ ಬದಲಾವಣೆ ಆಗಿದೆ. ಸೊ ಸ್ನೇಹಿತರೆ, ಒಬ್ಬ ಲೇಖಕರು 70 ವರ್ಷ 60 ವರ್ಷ ಬರೆದಿರುವಾಗ ಕೃತಿಗಳ ಸರಣಿ ಹೀಗಿಟ್ಕೊಂಡು ಅವರಲ್ಲಿ ಐಡಿಯಾಲಜಿಕಲ್ ಆಗಿ, ತಾತ್ವಿಕವಾಗಿ, ದಾರ್ಶನಿಕವಾಗಿ ಏನು ಚೇಂಜಸ್ ಆಗಿದೆ ದಯವಿಟ್ಟು ಗಮನಿಸಿ. ಬಹಳ ಇಂಟ್ರೆಸ್ಟಿಂಗ್ ಇದು. ಯಾರಾದರೂ ಥೀಸಿಸ್ ಮಾಡ್ಬೋದು. ಕನ್ನಡದ ಮಹತ್ವದ 4 ಜನ ಇಟ್ಕೊಂಡು ಇವರಲ್ಲಿ ಮೊದಲು ಇಟ್ಕೊಂಡಿದ್ದಂಥ ಒಂದು ಜೀವನ ದೃಷ್ಟಿಕೋನ ಆಮೇಲೆ ಹೇಗೆ ಬದಲಾಯಿತು. ಆ್ಯಂಟಿ ಕಾಂಗ್ರೆಸ್ಸಿಂದ ಶುರುವಾಗಿದ್ದು ಲಂಕೇಶ್ವರ ರಾಜಕೀಯ ಪ್ರಜ್ಞೆ, ಕಡೆ ದಿನಗಳಲ್ಲಿ ಅವರು ಬೇರೆಯೇ ಆಗಿಬಿಟ್ರು. ಅನಂತಮೂರ್ತಿ ಕೋಮುವಾದದ ವಿರುದ್ಧ ಏನು ಅದಲ್ಲ, ಕೊನೆ ಪುಸ್ತಕ ಯಾವುದು? ರುಗ್ಣ ಶೈಲಿಯಲ್ಲಿ ಬರೆದದ್ದು ಹಿಂದ್ ಸ್ವರಾಜ್ ಅಥವಾ ಹಿಂದುತ್ವ. ಯಾಕೆ ಈ ಪೊಸಿಷನ್ ತಗೊಂಡ್ರು? ಆ ಪೊಸಿಷನ್ ಅವಾಗ ಯಾಕೆ ತಗೊಳ್ಳಿಲ್ಲ? ಚೇಂಜಸ್. ಸೊ ನಮ್ಮ ಲೇಖಕರ ಆಲೋಚನಾ ಕ್ರಮ ಮತ್ತು ಕೃತಿ ರಚನಾ ವಿನ್ಯಾಸದಲ್ಲಿ ಕೂಡ ಈ ಬಗೆಯ ಬದಲಾವಣೆಗಳಾಗ್ತದೆ. ನೋಡಿ, ಪ್ಯಾರನಂಥ ಕ್ಯಾರೆಕ್ಟರ್ನ ಒಂಥರ ತಮಾಷೆ ಮಾಡೋ ಕ್ರಿಯೇಟ್ ಮಾಡಿದ ತೇಜಸ್ವಿ ಡೇರ್ ಡೆವಿಲ್ ಮುಸ್ತಫಾನ್ ಕ್ರಿಯೇಟ್ ಮಾಡಿದ್ದಾರೆ ಅಲ್ವಾ? ನಾವು ಒಬ್ಬ ಲೇಖಕನನ್ನು ಕಾಂಟ್ರಡಿಕ್ಷನ್ಗಳ ಒಳಗಡೆ ನೋಡಬೇಕು. ಪರಸ್ಪರ ವಿರುದ್ಧಗಳು, ವೈರುಧ್ಯಗಳು ಒಟ್ಟಿಗೆ ಇವೆ ಎನ್ನುವುದು ಇದೊಂದು ಮೆಥಡಾಲಜಿ ಸರ್. ದಿಸ್ ಈಸ್ ಎ ಮೆಥಡಾಲಜಿ. ಯಾವುದೇ ಒಬ್ಬ ಚಿಂತಕನಲ್ಲಿ, ಲೇಖಕನಲ್ಲಿ ಪರಸ್ಪರ ವೈರುಧ್ಯಗಳು ಇರುತ್ತವೆ. ಅವಕ್ಕೆ ಚಾರಿತ್ರಿಕ ಒತ್ತಡಗಳಿರುತ್ತವೆ. ಆ ವೈರುಧ್ಯಗಳೇ ಸಂಬಡಿ ಈಸ್ ಸ್ಪೀಕಿಂಗ್, ಐ ಆಮ್ ವೆರಿ ಸಾರಿ. ಸೊ ಈ ವೈರುಧ್ಯಗಳ ಒಳಗಡೆ ಲೇಖಕನು ಕುವೆಂಪು ಶತಮಾನೋತ್ಸವ ಸಂದರ್ಭದಲ್ಲಿ ನಾನು ಬರೆದ ಲೇಖನದ ಹೆಸರೇ ಕುವೆಂಪು ವೈರುಧ್ಯಗಳ ಹಾದಿಯ ಪಯಣಿಗನಾಗಿ ಅಂತ. ಇದೊಂದು ಮೆಥಡಾಲಜಿ. ಅವಾಗ ನಾವು ಯಾರನ್ನು ಸಿಂಪಲ್ ಆಗಿ ಡಿಸ್ಮಿಸ್ ಮಾಡಲ್ಲ ಮತ್ತು ಗ್ಲೋರಿಫೈ ಕೂಡ ಮಾಡಲ್ಲ. ಸರ್ ತಾವು ಗೊತ್ತಿರೋದು ಏನು ಹೇಳೋದು? ಅಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಒಂದೇನೋ ಹೇಳ್ಬೋದು, ಕೂತ್ಕೊಳ್ಳಿ, ಹೇಳ್ತೇನೆ. ಧನ್ವಂತರಿ ಚಿಕಿತ್ಸೆ ಮತ್ತು ನೋಡಿ, ನಾವು ಅನೇಕ ಸಲ ವಚನಕಾರರಿಂದ ಬಸವಣ್ಣ ಶ್ರೀ ಬಸವೇಶ್ವರರು ಅಂತ ಬರೀತಾರೆ. ಅವರು ಕವಿ ಅಂತ ಹೇಳಲ್ಲ, ಅವರು ದೊಡ್ಡ ಸಮಾಜ ಸುಧಾರಕ ಅಂತಲೇ ಒಪ್ಕೋತಾರೆ. ಆದರೆ ಬಸವಣ್ಣವರ ಎಷ್ಟೆಲ್ಲ ತತ್ವಗಳನ್ನು ಕುವೆಂಪು ಸಾಹಿತ್ಯ ಕ್ಯಾರಿ ಫಾರ್ವರ್ಡ್ ಮಾಡಿದೆ ಅಂದರೆ ವಚನಗಳಿಂದ ನೇರವಾಗಿ ಪ್ರಭಾವಿತರಾಗಿರೋ ತಿಪ್ಪೇರುದ್ರ ಸ್ವಾಮಿ ನೋಡೋಕ್ಕಾಗಲ್ಲ. ಯಾಕಂದರೆ ಗ್ರೇಟ್ ರೈಟರ್ ಒಬ್ಬ ಪ್ರಭಾವಗಳನ್ನು ಹೇಗೆ ಜೀರ್ಣಿಸ್ಕೊಂಡು ತನ್ನ ಕೃತಿಗಳಲ್ಲಿ ಮರುಸೃಷ್ಟಿ ಮಾಡ್ತಾನೆ ಅನ್ನೋ ಅದ್ಭುತವಾಗಿರುತ್ತೆ. ಅದು ನೀವು ನೋಡಿ, ಎಲ್ಲ ಒಂದು ಸ್ಟ್ರಾಂಗ್ ಇಂಡಿವಿಜುವಲ್ನ ರೂಪಿಸಬೇಕು ಒಂದು ಸಮಾಜ ಬದಲಾವಣೆಗೆ. ಅಲ್ಲಿ ಬಸವಣ್ಣವ್ರದ್ದು, ಕುವೆಂಪುನಲ್ಲಿ ಹೂವಯ್ಯ ಅಥವಾ ಆತ್ಮಶ್ರೀಗಾಗಿ ಈ ಥರ. ನನಗನ್ಸುತ್ತೆ ಬಸವಣ್ಣವರ ಈ ಶ್ರಮ ಸಿದ್ಧಾಂತ ಇದೆಯಲ್ಲ, ಕಾಯಕ ಸಿದ್ಧಾಂತ, ಅದು ವಚನ ಸಾಹಿತ್ಯ ಪ್ರಭಾವಿತರಾದರೂ ಇಲ್ಲವೋ ಗೊತ್ತಿಲ್ಲ, ಅದರ ಸಾರವನ್ನು ಅಲ್ಲಿ ಅವರು ತರ್ತಾ ಇದ್ದಾರೆ ಅಲ್ವಾ? ಕಾಯಕದ ಮಹತ್ವವನ್ನು ಅವರು ತರ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವ್ರ ಆತ್ಮಚರಿತ್ರೆ ಹೋದರೆ ಗೊತ್ತಾಗ್ತದೆ. ಮೈಸೂರಿನಲ್ಲಿ ಫ್ಲಶ್ ಸಿಸ್ಟಮ್ ಇರಲಿಲ್ಲ ಅಲ್ವಾ? ಬಕೆಟಲ್ಲಿ ತಗೊಂಡು ಹೋಗ್ತಾ ಇದ್ರು. ಸಿದ್ದೇಶ್ವರ ಸ್ವಾಮಿಗಳವರ ಮೆಂಟರ್ ಒಂದು ಸಲ ಕರೆದು, ಪುಟ್ಟಪ್ಪ ಜಾಸ್ತಿ ನೀರನ್ನು ಅಲ್ಲಿ ಹಾಕ್ಕೊಂಡು ತೊಳಿಬಾರ್ದು ಅಂತ ನಿನಗೆ ಎಷ್ಟು ಸಲ ಹೇಳಿಲ್ಲ? ಹಂಗೆ ತೊಳೆದ್ರೆ ಅದು ನೀರಾಗುತ್ತೆ, ಅವ್ರ ತಲೆ ಮೇಲೆ ಸುರಿತದೆ, ಅಷ್ಟು ಗೊತ್ತಿಲ್ಲನೇ ಅವರಿಗೆ ಅಂತ ಬೈದು ಬಿಡ್ತಾರೆ. ಕುವೆಂಪುಗೆ ಎಷ್ಟು ಡೀಪಾಗಿ, ಹೌದಲ್ವಾ, ಇದು ಸಣ್ಣ ವಿಷಯ. ಐ ಥಿಂಕ್ ದಟ್ ಇನ್ಸಿಡೆಂಟ್ ಮೈಟ್ ಹ್ಯಾವ್ ಇನ್ಸ್ಪೈರ್ಡ್ ಹಿಮ್ ಟು ರೈಟ್ ದಟ್ ಪ್ಲೇ, ಗೊತ್ತಿಲ್ಲ. ಸೊ ಅಫ್ಕೋರ್ಸ್ ನೋಡಿ, ಇದು ಕುವೆಂಪು ಅವರ ಮಹತ್ವ ನಮ್ಗೆ ಗೊತ್ತಾಗಬೇಕಂದ್ರೆ ಕರ್ನಾಟಕದ
20ನೇ ಶತಮಾನದಲ್ಲಿ ಕರ್ನಾಟಕವನ್ನು ರೂಪಿಸಲು ಹುಟ್ಟಿಕೊಂಡ ಯಾವ ಚಳುವಳಿಗಳ ಜೊತೆಗೂ ಯಾವುದಾದ್ರೂ ಲೇಖಕನಿಗೆ ಸಂಬಂಧ ಕಲ್ಪಿಸಿದರೆ ಅತ್ಯಂತ ಹೆಚ್ಚು ಸಂಬಂಧ ಆಗಿ ಬರೋದು ಕುವೆಂಪುಗೆ. ಭಾಷಾ ಚಳವಳಿ, ಈ ನೀವು ಹೇಳಿದ ಕತೆ ರೈತ ಚಳವಳಿ ಬಳಸ್ತಾರೆ, ಜಾತಿ ವಿನಾಶಿ ಚಳವಳಿ, ಕೋಮುವಾದ ವಿರೋಧಿ ಚಳವಳಿಗೆ ನಾವು ಈ ಹಾಡನ್ನು ಹಾಡ್ತಾ ಇದ್ದೇವೆ. ಏಕೀಕರಣದ ಚಳವಳಿ, ಕಾರಂತರಿಗೆ ನೀವು ಪರಿಸರ ಚಳವಳಿ ಅಂತ ಹೇಳ್ಬೋದು, ಅಥವಾ ಏನು ವಿಚಾರವಾದಿ ಚಳವಳಿ ಎನ್ನುವುದು ಇತ್ತು ಕನ್ನಡದಲ್ಲಿ, ಬಹಳ ಗೌರವಾನ್ವಿತವಾಗಿತ್ತು. ಪ್ರೇಮಾಯತನ ಅಂತಂದು ಆಶ್ರಮ ಸ್ಥಾಪನೆ ಮಾಡಿದರು ನಮ್ಮ ಪಂಡಿತ ತಾರನಾಥರ ತಂದೆ, ರಾಜೀವ್ ತಾರನಾಥರ ತಂದೆ. ಅಲ್ಲಿ ಹೋಗ್ತಿದ್ದವರೆಲ್ಲರೂ ಕೈಲಾಸಂ, ಶ್ರೀರಂಗ, ಶಂಭ, ಶಿವರಾಮ್ ಕಾರಂತ್, ಎಲ್ಲ ವಿಚಾರವಾದಿ. ನಮ್ಮ ನೋಡಿ, ಕನ್ನಡದ ವಿಚಾರವಾದಿ ಪರಂಪರೆ ನಷ್ಟವಾಗಿದೆ ಇವಾಗ ಹಾಗೆ ವೈಚಾರಿಕವಾಗಿ ಮಾತಾಡೋಕ್ಕೆ ಪಬ್ಲಿಕಲ್ಲಿ ಸಾಧ್ಯನೇ ಇಲ್ದಿರೋಂಥ ಒಂದು ವಾತಾವರಣ ಏರ್ಪಟ್ಬಿಟ್ಟಿದೆ. ನಮ್ಮ ಲೇಖಕರೆಲ್ಲ ಪುಣ್ಯವಂತರು, ಧೀಮಂತವಾಗಿ ಮಾತಾಡೋ ಒಂದು ಫ್ರೀ ಕಾಲದಲ್ಲಿ ಇದ್ರು ಅಂತ ಅನಿಸುತ್ತೆ. ಕನ್ನಡದಲ್ಲಿ ನಷ್ಟವಾಗಿರೋ ವಿಚಾರವಾದಿ ಚಳವಳಿಗೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟವರು ಕುವೆಂಪು ಮತ್ತು ಕಾರಂತ. ಸೊ ಹೀಗೆ ಕುವೆಂಪು ಅತಿ ಹೆಚ್ಚು ಚಳುವಳಿ ಜೊತೆಗೆ ಯಾಕೆ ಲಿಕ್ ಆಗ್ತಿದ್ದಾರೆ ಅಂತ ನೀವು. ಆಮೇಲೆ ಸರ್, ವಿಕೇಂದ್ರೀಕರಣದ ಇವಾಗ ಟ್ಯಾಕ್ಸ್, GST ಏನು ಜಗಳ ಮಾಡ್ತಿದ್ದೀವಲ್ವ ನಾವು. ಕುವೆಂಪುನಲ್ಲಿ ತುಂಬ ಸಲ ಅವ್ರು ಬರೆದಿದ್ದಾರೆ ಒಂದು ಲೇಖನದಲ್ಲಿ, ನಮ್ಮ ಕರ್ನಾಟಕದ ಮಂತ್ರಿಗಳು ಎದ್ದೂ ಬಿದ್ದು ಡೆಲ್ಲಿಗೆ ಹೋಗಿ ಬರುವುದು ಕರ್ನಾಟಕಕ್ಕೆ ಅಪಮಾನ ಅಂತ ಬರೀತಾರೆ ಒಂದು ಕಡೆ. ಯಾಕಂದರೆ ಭಾರತ ಜನನಿ ಹೌದು, ಆದರೆ ತನುಜಾತಿಯಿಂದ ಅವಳು ಜನನಿ ಆಗಿರೋದು. ಫೆಡರಲಿಸಮ್ ಅನ್ನೋದು ಕಾನ್ಸ್ಟಿಟ್ಯೂಷನಲ್ಲಿ ಬರೋಕ್ಕೆ ಮುಂಚೆನೇ ಒಬ್ಬ ಕವಿ ಫೆಡರಲಿಸಮ್ ತತ್ವ ಹೇಳ್ಬಿಟ್ಟಿದ್ದಾನಲ್ವಾ ಅಲ್ವಾ. ಸೊ ಕರ್ನಾಟಕ, ನೀವು ಎಲ್ಲೇ ಇರು ಕರ್ನಾಟಕದ ಕನ್ನಡಿಗನ. ಕುವೆಂಪುಗೆ ಪ್ರಾದೇಶಿಕತೆ ಬಿಟ್ಟು ರಾಷ್ಟ್ರೀಯತೆ ಕಲ್ಪನೆ, ರಾಷ್ಟ್ರಕವಿ ಅಂತೀವಿ ನಾವು, ಪ್ರಾದೇಶಿಕತೆಯನ್ನು ಬಿಟ್ಕೊಟ್ಟು ರಾಷ್ಟ್ರೀಯತೆಯನ್ನು ವಾದ ಮಾಡೋರು ಇದ್ದಾರೆ. ದಿಸ್ ವೆರಿ ಡೇಂಜರಸ್ ಇನ್ ಇಂಡಿಯಾ. ಇಂಡಿಯಾ ಹ್ಯಾಸ್ ಬಿಕಮ್ ಎ ನೇಷನ್ ಬಿಕಾಸ್ ಆಫ್ ದೀಸ್ ರೀಜನ್ಸ್. ಫೆಡರಲ್ ಸಿಸ್ಟಮ್ ನಮ್ಮದು, ಒಕ್ಕೂಟ ಕೇಂದ್ರ ಸರ್ಕಾರ ಅನ್ಬಾರ್ದು ನಾವು, ಒಕ್ಕೂಟ ಸರ್ಕಾರ ಇದೆ, ಒಕ್ಕೂಟ, ಯೂನಿಯನ್ ಆಫ್ ಸ್ಟೇಟ್ಸ್ ನಮ್ಮದು. ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನು ಎಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಲೇಖಕರು ಕನಸು ಕಂಡಿದ್ದಾರೆ ನೋಡಿ. ಪಂಜಾಬ, ಸಿಂಧು, ಗುಜರಾತ, ಮರಾಠ, ದ್ರಾವಿಡ, ಉತ್ಕಲ, ವಗ್ಗ, ಹೀಗೆ ಇದೆ ಅದು ಆ ಇಂಡಿಯನ್ ಮ್ಯಾಪಲ್ಲಿ ಅಲ್ವಾ. ಎಡಗಡೆಯಿಂದ ಶುರುವಾಗಿ 1924ರಲ್ಲಿ ನಾಡಗೀತೆ ಬರೆದಿದ್ದಾರೆ, 10ನೇ ಇಸ್ವಿನಲ್ಲಿ ಟಾಗೂರ್ ಬರೀತಿದ್ದಾರೆ. ಏನಪ್ಪ ಇವರಿಬ್ಬರು ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆನೇ ಫೆಡರಲ್ ಸಿಸ್ಟಮ್ ಕಲ್ಪಿಸ್ಕೊಂಡಿದ್ದಾರಲ್ಲ. ದೇ ವರ್ ಅವರ್ ಪೊಲಿಟಿಕಲ್ ರೈಟರ್ಸ್ ಆಲ್ಸೋ. ಸೊ ಮೈ ಪಾಯಿಂಟ್ ಈಸ್, ಒಬ್ಬ ಲೇಖಕ ಚಳುವಳಿಗೆ ಹೀಗೆ ಸಲ್ಲುವುದು ಅವನ ಆಳದಲ್ಲಿ ರಾಜಕೀಯ ಪ್ರಜ್ಞೆ ಇರುವಂಥ ಲೇಖಕ. ರಾಜಕೀಯ ಪ್ರಜ್ಞೆ ಅಂದರೆ ರಾಜಕಾರಣದ ಬಗ್ಗೆ ಮಾತಾಡೋದಲ್ಲ, ಪವರ್ ಬಗ್ಗೆ ಮಾತಾಡುವುದು, ಎಲ್ಲವೂ ರಾಜಕೀಯ ಪ್ರಜ್ಞೆ. ಕುವೆಂಪು ಕಾನ್ಷಿಯಸ್ಲಿ ಅನ್ಕಾನ್ಷಿಯಸ್ಲಿ ಪೊಲಿಟಿಕಲ್ ರೈಟರ್. ಇದು ನನ್ನನ್ನು ಬಹಳ ತೀವ್ರವಾಗಿ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇರೋ ಪ್ರಶ್ನೆ. ಕುವೆಂಪು ಬಗ್ಗೆ ನೀವು ಮಾತಾಡ್ತಾ ಹೇಳಿದ್ರಿ, ಇವರು ಜನಪದದ ಮಹತ್ವವಾದ ಕೃತಿಗಳನ್ನ ಎಲ್ಲ ಇದ್ದೋ ಅದು ಇದರಿಂದ ಬರಲಿಲ್ಲ, ಅಥವಾ ಮತ್ತೊಂದು. ಇನ್ನು ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಆರೋಪ ಬರ್ತಾ ಇದೆ, ಕುವೆಂಪು ಸ್ತ್ರೀಯರ ಬಗ್ಗೆ, ಯುವತಿಯರ ಬಗ್ಗೆ ಅಥವಾ ಕೃಷ್ಣಪ್ಪ ಕೆಲವು ಪ್ರಶ್ನೆಗಳಷ್ಟೇ ಇವರು. ನನಗೆ ಅನಿಸುತ್ತೆ ಅಂದರೆ, ನಾನಾಗಲಿ ನೀವಾಗಲಿ ಯಾರೇ ಆಗಲಿ ಒಬ್ಬ ವ್ಯಕ್ತಿ ಬರಹಗಾರ ಅಂತಂದರೆ ಅವನು ಹುಟ್ಟಿರೋ ಜಾತಿ, ಮತ, ಕುಟುಂಬ, ಅವನ ಕಾಲದ ಸಾಮಾಜಿಕ ಪರಿಸರ ಮತ್ತು ನಿಸರ್ಗ, ಇವಿಷ್ಟು ಕಾರಣವಾಗಿ ಅವನ ವ್ಯಕ್ತಿತ್ವವನ್ನು ರೂಪಿಸ್ತದೆ. ಅದರಿಂದ ಕೆಲವರು ಹೇಳ್ತಾರೆ, ಕುವೆಂಪು ರಾಮನ ಆಯ್ಕೆ ಮಾಡ್ಕೊಂಡು ಬಂದು ಬುದ್ಧನ ಆಯ್ಕೆ ಮಾಡ್ಕೊಂಡು ಬಂದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅಲ್ಲಿಗೆ ಇಂಥ ಪ್ರಶ್ನೆಗಳು ಏನನ್ನ ಮಾಡ್ತವೆ ಅಂತ ಅಂದರೆ, ಕುವೆಂಪು ಚಿತ್ರ ಅಲ್ಲಿದೆಯಲ್ಲ, ನೋಡ್ತಾ ಅವರ ಕೂದಲು ಹಿಂಗಿರು ಬದಲು ನಂತರ ಇದ್ದರೆ ಚೆನ್ನಾಗಿರುತ್ತಲ್ಲ. ಒಂದು ನಿಮಿಷ, trivialize. You are raising a serious question. ಸ್ವಲ್ಪ ನಾನು ಹೇಳ್ತಾ ಇದ್ದೇನೆ. Serious ಅಲ್ಲ. ನಾನು ಒಬ್ಬ ಕವಿಯ ಕಲಾಕೃತಿಯಲ್ಲಿ ಏನು ಬಂದಿದೆ ಅನ್ನೋದನ್ನು ಗಮನಿಸೋದು ಬದಲು ಯಾವುದು ಇರಬೇಕಾಗಿತ್ತು ಅನ್ನುವ I got your question. ಅದಕ್ಕೆ ಒಂದು ಎರಡೇ ಮಾತಲ್ಲಿ ಒಂದು ಇದನ್ನ ಮುಗಿಸ್ಬಿಟ್ಟು, ತೇಜಸ್ವಿ ಒಂದು
ರೇಖಾಚಿತ್ರ ಬರೀತೇನೆ, ನೀನು ಅಕ್ಕಿ ಹೆಂಗಿತ್ತು ಅಂತ ಹೇಳ್ಕೊಂಡು ಹೋಗು ಅಂತ ಅವ್ನು ಹೇಳಿದ್ರೆ ಇವ್ನು ಬರೀಬೇಕು. ಯಾರು? ತೇಜಸ್ವಿ. ತೇಜಸ್ವಿ ಬರೆದು ಮುಗಿಸಿದ ಮೇಲೆ ಅದೇ ಬೇರೆ ಅಕ್ಕಿ ಆಗಿತ್ತಂತೆ. ಅಲ್ಲಿ ನನ್ನನ್ನು ಕಾಡ್ತಾ ಇರೋ ಒಂದು ದೊಡ್ಡ ಪ್ರಶ್ನೆ ರಿಯಲ್ ಆಗಿ, ಕುವೆಂಪು ಯಾತಕ್ಕೆ ಸ್ತ್ರೀಯರ ಬಗ್ಗೆ ಮಾತಾಡ್ತಾರೆ? I got your question. Don't repeat, sir. Don't repeat, sir. I got your question. ಅಂತ ಒಪ್ಕೊಂಬೋಣ ಅಂತ. ಇಲ್ಲ ಸರ್, ನನ್ನ ಉತ್ತರ ಒಬ್ಬ ಹೀಗಿದೆ. ಕವಿಯ ಮಿತಿ ಅದು. ಆ ಮಿತಿಯಲ್ಲೇ ನಾವು ಅದನ್ನ ವಿಶ್ಲೇಷಣೆ ಮಾಡಬೇಕಾಗಿತ್ತು ಹೊರತು ಅದು ಇರಬೇಕಾಗಿತ್ತು ಅಂದ್ರೆ ಅದು ಕವಿಯ ವ್ಯಕ್ತಿತ್ವಕ್ಕೆ ಒಳಪಟ್ಟದ್ದಲ್ಲ ಅಂತ ನಾನು ಹೇಳ್ತೇನೆ. ಸರ್, ನನ್ಗನ್ಸುತ್ತೆ ಯಾರಾದರೂ ಇರಬೇಕಾಗಿತ್ತು ಅಂತ ಹೇಳಿದ್ರೆ ಅದು ರದ್ದು ಮಾಡಬೇಕಾದ ಕ್ವಶನ್. ಅದಕ್ಕೆಂದ್ರೆ ಅದು ಗೆಸ್ ಮಾಡ್ತಾ ಇದ್ದೀವಿ ನಾವು. ಬಟ್ ಈಗ ಸಂಭವಿಸಿದೆ, ಒಬ್ಬ ಲೇಖಕನಲ್ಲಿ ಏನೋ ಒಂದು ಆಕೃತಿ ಸಂಭವಿಸಿದೆ. ಆ ಆಕೃತಿ ಹಾಗೆ ಸಂಭವಿಸಲು ಏನು ಕಾರಣ? ನೀವು ಹೇಳಿದ ಕಾರಣಗಳೆಲ್ಲ, ನೀವು ಎತ್ತಿದ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ಟಿದ್ದೀರಿ. ಅವನ ಚಾರಿತ್ರಿಕ ಸಂದರ್ಭಗಳು, ಅವನ ಸಾಮಾಜಿಕ ಹಿನ್ನೆಲೆ, ಅವನ ಕಾಲದ ಯಾವೆಲ್ಲ ಒತ್ತಡಗಳು ಅವನನ್ನು ರೂಪಿಸ್ತವೆ. ಹಾಗೆ ರೂಪಿಸುವಾಗ ಆಕೆ ಒಬ್ಬ ಪರಿಪೂರ್ಣ ಲೇಖಕಿ ಆಗಿರಕ್ಕೆ ಸಾಧ್ಯ ಇಲ್ಲ, ಅಥವಾ ನಮ್ಮ ಕಾಲಕ್ಕೆ ಹಲವು ಪ್ರಶ್ನೆಗಳನ್ನು ರೈಸ್ ಮಾಡೋಕ್ಕೆ ಅವರಲ್ಲಿ ಏನೋ ನಮ್ಗೆ ಕಾಣ್ತಾ ಇದೆ. ಸೊ ನನ್ನ ಪ್ರಕಾರ ಒಬ್ಬ ಲೇಖಕರನ್ನ ಅದಕ್ಕೆ ಹೇಳಿದ್ದು, ಕಟ್ಟಕಟ್ಟೆ ನಿಲ್ಲಿಸಬೇಡಿ ಅಂತ ಅದಕ್ಕೆ ಹೇಳಿದ್ದು. ಅರ್ಥ ಮಾಡಿಕೊಳ್ಳೋಣ ಯಾವ ಚಾರಿತ್ರಿಕ ಸಂದರ್ಭದಲ್ಲಿ ಲಂಕೇಶ್ ಬರೆದ್ರು. ಲಂಕೇಶ್ ಪತ್ರಿಕೆಯಲ್ಲಿ ಮಹಿಳೆಯರ ಬಾಡಿ ಶೇಮಿಂಗ್ನ ಚಿತ್ರಗಳನ್ನು ಸಮರ್ಥಿಸ್ಕೊಡ್ತೀರಾ? ಆ ಜೋಕ್ಸ್ಗಳು ಕಲೆಕ್ಟ್ ಮಾಡಿ ನೋಡಿ, ಗೊತ್ತಾಗ್ತದೆ. ಬಟ್ ಇನ್ ಸ್ಪೈಟ್ ಆಫ್ ಲಂಕೇಶ್ ಕರ್ನಾಟಕದ ಮನಸ್ಸನ್ನು ಕಟ್ಟಿದ ಲೇಖಕ, ಲಂಕೇಶ್ ಯೂನಿವರ್ಸಿಟಿ ಆಗಿತ್ತು ಅಂತ. ಇಟ್ ಡಸಂಟ್ ಮೀನ್ ದಟ್ ವಿ ಶುಡ್ ಎಕ್ಸ್ಕ್ಯೂಸ್ ಈಸ್, ಅಥವಾ ಇದನ್ನ ಇಟ್ಕೊಂಡು ನಾವು ಅದನ್ನು ಡಿಸ್ಮಿಸ್ ಮಾಡಬಾರ್ದು. ಸೊ ನನಗಂತ ಸರ್, ನಮ್ಮೆಲ್ಲ ಲೇಖಕರನ್ನು ದಲಿತರು, ಮಹಿಳೆಯರು ಎತ್ತುವ ಯಾವುದೇ ಪ್ರಶ್ನೆಗಳನ್ನು ಬಹಳ ಸಹನೆಯಿಂದ ಕೇಳಿಸ್ಕೋಬೇಕಾಗಿದೆ ನಾವು. ಕೃಷ್ಣಪ್ಪ ಆಗಲಿ, ಮಹಿಳೆಯರಾಗಲಿ. ಬಸ್ ಆಶಾದೇವಿಯವರು ಬಸವಣ್ಣವ್ರ ಮೇಲೆ ಬಹಳ ಕ್ರಿಟಿಕಲ್ ಆದ ಪ್ರಶ್ನೆ ಎತ್ತಿದ್ದಾರೆ. ವಿನಯ ಎತ್ತಿದ್ರು ಮೊನ್ನೆ. ವಿ ಹ್ಯಾವ್ ಟು ಲಿಸನ್ ದೆಮ್ ಬಿಕಾಸ್ ಇಟ್ಸ್ ಎ ಕ್ವಶನ್ ಆಫ್ ಸೆನ್ಸಿಟಿವಿಟಿ. ನಿಮ್ಮ ಸ್ಕಾಲರ್ಶಿಪ್ನ ಪ್ರಶ್ನೆ ಅಲ್ಲ. ಒಬ್ಬ ದಲಿತನಿಗೆ ಎಲ್ಲೋ ಹರ್ಟ್ ಆಗಿದೆ. ಯಾಕೆ ಕೃಷ್ಣಪ್ಪ ಹೇಳ್ತಾರಲ್ಲ, ದಲಿತರ ಹೆಣ್ಮಕ್ಕಳ ಜೊತೆಗೆ ಆ ಗೌಡರ ಮಗ, ಅವನ ಹೆಸರು ಏನೋ ಇದೆ, ಅವನು ಹೋಗಿ ಸಂಘ ಮಾಡೋದು, ಜಾತಿ ನಾಯಿ ಒಂದು, ಜೂಲಿ ನಾಯಿ ಒಂದು, ಹರಕು ಕಂತ್ರಿ ನಾಯಿ ಜೊತೆಗೆ ಸಂಬಂಧ. ದಿಸ್ ಇಸ್ ದ ವರ್ಡ್ ಹಿಡ್ದಿದ್ದಾರೆ ಅವರು. ಹೀಗೆ ದಲಿತರ ಹೆಣ್ಮಕ್ಕಳನ್ನು ಅವರ ಇಚ್ಛೆಗೆ ವಿರುದ್ಧವಾಗಿ ಒಬ್ಬ ಭೂಮಾಲಿಕ ಕೂಡಕ್ಕೆ ಬಂದಿದ್ದಾನೆ, ಅವನನ್ನು ಜಾತಿ ನಾಯಿಗೆ ಹೋಲಿಸ್ತಿದ್ದೀರಿ, ಇವರನ್ನು ದಬ್ಬೆ ಏನೋ ಹುರುಕು ಹಿಡಿದ ನಾಯಿಗೆ ಹೋಲಿಸ್ತಿದ್ದೀರಿ ಅಂತ ಕೃಷ್ಣಪ್ಪ ಹೇಳ್ತಿದ್ದಾರೆ. ಸರ್, ಕೃಷ್ಣಪ್ಪರ ಅವರ ಕುವೆಂಪು ರೀಡಿಂಗ್ನಲ್ಲಿರುವ ಅನೇಕ ಸಂಗತಿಗಳನ್ನು ನಾವು ಒಪ್ಪಲ್ಲ. ಬಟ್ ಈ ಕ್ವಶನ್ ಎತ್ತಿದಾರಲ್ಲ, ಬ್ಲ್ಯಾಕ್ಸ್ ಇದೇ ಕ್ವಶನ್ ಎತ್ತಿದ್ರು. ನೀವು ಶೇಕ್ಸ್ಪಿಯರ್ ಗ್ರೇಟ್ ಅಂತಿದ್ದೀರಿ, ಯಾಕೆ ಅದರಲ್ಲಿ ವಿಲನ್ಗಳೆಲ್ಲ ಬ್ಲ್ಯಾಕ್ ಆಗಿದ್ದಾರೆ? ಡೆಸ್ಟಿಮೋನಾ ಇವನಲ್ವಾ, ಈ ಪ್ರಶ್ನೆ ಎತ್ತಿದ್ದಾರೆ. ದೇರ್ಫೋರ್ ಸರ್, ದಮನಿತ ವರ್ಗಗಳು ಸಾಹಿತ್ಯದ ಸಂವೇದನೆ ಅಂತೂ ನಾವು ಕರೆಯೋದ್ರ ಆಚೆ ಕೆಲವು ಸಾಮಾಜಿಕ ಪ್ರಶ್ನೆಗಳನ್ನು ಎತ್ತುತ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ನಾವು ಡಿಸ್ಮಿಸ್ ಮಾಡಬಾರ್ದು ಅದನ್ನು. ಪ್ರತಿಯೊಬ್ಬ ಲೇಖಕರು ತಮ್ಮ ಚಾರಿತ್ರಿಕ ಇಕ್ಕಟ್ಟುಗಳಲ್ಲಿ ತಮ್ಮ ಬಾಡಿ ಆಫ್ ಲಿಟ್ರೇಚರ್ ಸೃಷ್ಟಿ ಮಾಡಿರ್ತಾರೆ. ಅದರಿಂದ ತಮ್ಮ ಗೊತ್ತಿದೆ, ಉತ್ತರ ಹೇಳ್ತಾ ಇದ್ರಿ. ಬಟ್ ನೀವೇ ಪ್ರಶ್ನೆನ ಎತ್ತಬೇಡ ಅನ್ನೋ ಧೋರಣೆ ಆಗಿದೆ, ಅದು ತಪ್ಪು ಅಂತ ಗೊತ್ತಾಯ್ತು ಸರ್. Therefore it is questionable. Sir, don't justify. Sir, we need not justify or legitimize. That is the problem. ನೀವು ವಚನಗಳ ಮೇಲೆ ಕೆಲಸ ಮಾಡಿದ್ದೀರಲ್ವಾ? ಸರ್, ಎಕ್ಸಾಕ್ಟ್ಲಿ ದಟ್ ಆಯ್ತಾ? ಕರೆಕ್ಟ್. ಹಾಗೆ ನಮಗೂ ನಿಮಗೂ ವಿವಾದವೇ ಇಲ್ಲ. ಈಗ ಒಂದೊಮ್ಮೆ ನಾವೆಷ್ಟು ಹೆಮ್ಮೆ ಪಡುವ ವಚನ ಚಳವಳಿ ಆಹಾರದ ಬಗೆಗೆ ತೋರಿಸಿದ ಈ ಜಿಗುಟತನ ಮಾಡದೆ ಹೋಗಿದ್ದರೆ ಇವತ್ತು ಭಾರತದ ಧರ್ಮವಾಗಿರುತ್ತಿತ್ತು. ಆಹಾರ ಅನ್ನೋದಿದೆಯಲ್ಲ, ಭಾರಿ ನಮ್ಮ ರುಚಿಗೆ ಸಂಬಂಧಿಸಿದ್ದಲ್ಲ, ಅದು ನಮ್ಮ ವೃತ್ತಿಗೆ, ಶ್ರಮಕ್ಕೆ, ದುಡಿಮೆಗೆ ಬಹಳ ಕಲ್ಚರಲ್ ಇಂಪಾರ್ಟೆಂಟು. ಇವಾಗ ಅವ್ರ ಚಾರಿತ್ರಿಕ ಕಾಲಘಟ್ಟದಲ್ಲಿ ಆಹಾರದ ಬಗ್ಗೆ ಅಲ್ಲಿ ತಗೊಂಡ್ರು ಅವರು. ಇವಾಗ ತಪ್ಪು ಅಂತ ಅದು ನಾವು ಇವಾಗ ಕಾನ್ಸ್ಟಿಟ್ಯೂಷನ್ ಆಹಾರದ ಸಮಾನತೆ ಇಟ್ಕೊಂಡು ಅದೆಲ್ಲ ಸಮರ್ಥನೆ ಮಾಡೋಕ್ಕಾಗಲ್ಲ.
ಸಮಸ್ಯೆ ಎಲ್ಲಿದೆ ಅಂದರೆ ಬಸವಣ್ಣ ಹೇಳಿದ್ದು ಸರಿಯಾದ ಹಿಂಸೆ ಹೇಳಿದ್ಕೊಳ್ಳೆ ಈ ದೇಶದ 90% ಮಾಂಸಾಹಾರಿಗಳನ್ನು ಅಪಮಾನ ಮಾಡ್ತಿರ್ತೀವಿ. ಆದರೆ ನಾವು ಅರ್ಥ ಮಾಡ್ಕೊಳ್ಳೋ ವಿಧಾನ ನೀವೇ ಹೇಳ್ದಂಗೆ ಪ್ರತಿ ಲೇಖಕರು, ನಮ್ಮ ಅತ್ಯಂತ ಗ್ರೇಟ್ ಲೇಖಕರು ಕೂಡ ತಮ್ಮ ಕಾಲದ ಚಾರಿತ್ರಿಕ ಇಕ್ಕಟ್ಟುಗಳಲ್ಲೇ ದೊಡ್ಡ ಸಾಧನೆಯನ್ನು ಮಾಡಿರ್ತಾರೆ. ಅದರಲ್ಲಿ ಮಿತಿಗಳು ಅಡಗಿರುತ್ತವೆ. ನಂಬರ್ 2, ಆ ಮಿತಿಗಳನ್ನು ಮುಂದಿನ ತಲೆಮಾರಿನವರು ಅದು ಹೀಗೆ ಆಗಬೇಕಾಗಿತ್ತು ಎಂಬ ರೀತಿಯಲ್ಲಿ ಪ್ರಶ್ನೆ ಎತ್ತಬಾರ್ದು. ಈ ಮಿತಿ ಇದೆ ಎಂದು ಯಾಕೆ ಗುರುತಿಸಿದ್ದೇವೆ ಅಂದರೆ ಮುಂದಿನ ತಲೆಮಾರಿನಲ್ಲಿ ನಾವು ಆ ಮಿತಿಯನ್ನು ಮೀರಬೇಕಾಗಿದೆ. ಜಗಳನೇ ಇಲ್ಲ. ಇತ್ತೀಚಿನ ಸಾಹಿತ್ಯ ಸಮ್ಮೇಳನದಲ್ಲಿ ಒಬ್ಬ ಲೇಖಕ ಗೋಷ್ಠಿಯಲ್ಲಿ ಕುವೆಂಪು ಅವ್ರನ್ನ ಸನಾತನಿ ಕುವೆಂಪು ಅಂದಾಗ ಯಾರು ಪ್ರತಿಭಟಿಸ್ತಿಲ್ವ? ಯಾಕೆ ಸರ್? ನೀವೇನು ಮಾಡ್ತಿದ್ರಿ? ನಾನು ಹೊರಗಡೆ ಇದ್ದೆ, ನಾನು ಇಲ್ಲೇ ಇದ್ದೆ, ಏನು ಮಾಡೋಣ ಸರ್? ನಾವು ಯಾರಿಗೋ ಇನ್ನೊಂದು ಹೇಳ್ತಾನೆ, ಅಲ್ಲ, ತಡೀರಿ. ಏನಾಗಿದೆ ಕನ್ನಡಿಗರ ಆ್ಯಟಿಟ್ಯೂಡ್ ಏನು ಗೊತ್ತಾ? ಮಾಡಬೇಕು. ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ, ಕೈ ಕಟ್ಕೊಂಡು ನೋಡಿ ಏನಯ್ಯ ಮಾಡ್ತಿದ್ದೇನೇನೋ ಎದ್ದೇಳು ಕರ್ನಾಟಕ. ಸರ್ ನಮ್ಮೆಲ್ಲರ ಕರ್ತವ್ಯ. ಇನ್ನೊಂದು ಹೇಳ್ತೀನಿ ಸರ್, ಅದೇ ವಿಚಾರದಲ್ಲಿ ಹೇಳಿ. ಆತ ಲೇಖಕ ರಾಮ ಮತ್ತು ರಾಮಾಯಣವನ್ನು ಒಪ್ಪಿಕೊಂಡ ಕುವೆಂಪು ಸನಾತನಿ ಅಂತ ಹೇಳ್ತಾರಲ್ಲ, ಅವರು ರಾಮಾಯಣನ ಒಪ್ಪಿಕೊಂಡಿದ್ದೆ ಮಹಾ ತಪ್ಪಾಗಿದೆ ಅಂತ ಲೇಖಕ. ಸರ್ ಅಲ್ಲೊಂದು ಪಾಲಿಟಿಕ್ಸ್ ಇದೆ, ಗುರ್ಸೋಣ ಪ್ಲೀಸ್ ಕೂತ್ಕೊಳ್ಳಿ. ಸರ್ ತಮ್ಮ ಹೆಸರು? ಶಿವಶಂಕರ್ ಸರ್. ದೇರ್ ಇಸ್ ಎ ಪಾಲಿಟಿಕ್ಸ್ ಗೋಯಿಂಗ್ ಆನ್ ಇನ್ ಕರ್ನಾಟಕ. ಯಾರೆಲ್ಲ ಪ್ರತಿರೋಧ ಅಂತ ಯಾವುದನ್ನು ಕರೆದಲ್ಲ ನಾನು, ಯಾವೆಲ್ಲ ಸಂವಿಧಾನದ ಆಶಯಕ್ಕೆ ಬೇಕಾದ ಮೌಲ್ಯಗಳ ಪ್ರತಿಪಾದನೆ ಮಾಡುತ್ತಾ ಅದಕ್ಕೆ ವಿರುದ್ಧವಾದ ಯಾವೆಲ್ಲ ಶಕ್ತಿಗಳನ್ನು ಪ್ರತಿರೋಧಿಸ್ತಿದ್ದಾರೋ, ಆ ಪ್ರತಿರೋಧದ ಪರಂಪರೆ ಇದೆಯೋ ಅದರ ಮೊನಚನ್ನು ಕಳೆಯುವ ರಾಜಕಾರಣ ನಡೆಯುತ್ತಿದೆ. ವಚನಕಾರರನ್ನು ಕೇವಲ ವೈಯಕ್ತಿಕ ಭಕ್ತಿಗಾಗಿ ಸೀಮಿತಗೊಳಿಸುವ ಪುಸ್ತಕಗಳು ಪ್ರಕಟ ಆಗುತ್ತಿವೆ. ಆ ಮೂಲಕ ಅವರು ಎತ್ತಿದ ಸಾಮಾಜಿಕ ಪ್ರಶ್ನೆಗಳನ್ನು, ವೃತ್ತಿಯ ಪ್ರಶ್ನೆಗಳನ್ನು, ಅನೇಕ ಪ್ರಶ್ನೆಗಳನ್ನು ದಮನಿಸಲಾಗುತ್ತಿದೆ. ಕುವೆಂಪು ಅವ್ರಿಗೂ ಅದೇ ರಾಜಕಾರಣ ಮಾಡಲಾಗ್ತಿದೆ. ಅದರಿಂದ ನಮ್ಮೆಲ್ಲ ಲೇಖಕರನ್ನು ಅವರ ಮೂಲ ಸ್ಪಿರಿಟ್ ಇದೆಯಲ್ಲ, ಅದರ ಮೊನಚಿದೆಯಲ್ಲ, ನಮಗೆ ಚುಚ್ಚಿ ನಡಿಯಪ್ಪ ಮುಂದೆ ಅಂತ ಹೇಳುವಂಥ ಆ ಮೊನಚನ್ನು ಕಳೆಯದಂತೆ ನೋಡ್ಕೋಬೇಕಾಗಿದೆ. ಕುವೆಂಪು ಬಹಳ ಹಿಂದೆನೇ ಆಕಾಶವಾಣಿಯಲ್ಲಿ ಅವ್ರ ಹಾಡನ್ನು ಹಾಡಬೇಡಿ ಅಂತ ಹೇಳ್ಬಿಟ್ಟಿದ್ದು. ಏನಪ್ಪ ಈ ಕ್ರಾಂತಿ ಗೀತೆ ತಗೊಂಡೋಗಿ ದಾಸರ ಪದ ಥರ ಹಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅಂತ. ಕುವೆಂಪು ಕಂಪ್ಲೇಂಟ್ ಏನು? ಉದ್ದೇಶಪೂರ್ವಕವಾಗಿ ಯಾವುದೋ ಒಂದು ತೋಡಿ ರಾಗ ಹಾಕ್ಬಿಟ್ಟು ಹಾಡ್ತಾ ಇದ್ದಾರೆ. ಕ್ರಾಂತಿಕಾಳಿ ಪದ್ಯನ ನಿದ್ದೆ ಬರಂಗೆ ಹಾಡ್ತಿದ್ದಾರೆ ಅಂತ. ಅವ್ರಿಗೆ ಯಾವಾಗಲೂ ಚೈತ್ರ ಅವ್ರಿಗೆ ಯಾವಾಗಲೂ ಟೀಕೆ ಪಡಕ್ಕೆ ದಾಸರ ಸಾಹಿತ್ಯನೇ ಸಿಗ್ತಾ ಇತ್ತು. ದಾಸರ ಪದ ಥರ ಹಾಡ್ತಿದ್ದಾರಲ್ರಿ ಅಂತ. ಸೊ ದಿಸ್ ಇಸ್ ಎ ಪಾಲಿಟಿಕ್ಸ್. ನಮ್ಮ ರೈಟರ್ಸ್ನ, ನಮ್ಮ ಘನತೆವೆತ್ತ ಲೇಖಕರನ್ನ ಉಳಿಸ್ಕೋಬೇಕಾಗಿದೆ ನಾವು. ಆ ಮೊನಚದ ಕಳೆಯದ ಹಾಗೆ, ಮತ್ತು ಅವರ ಸ್ಪಿರಿಟನ್ನು ನಾವು ಬದುಕ್ತಿದ್ದೀವಿ ಅಂತ ನಾವು ಕೇಳ್ಕೋಬೇಕಾಗಿದೆ. ನಮ್ಮನ್ನು ಕೇಳ್ಕೋಬೇಕಾಗಿದೆ ಅಲ್ವಾ? ಈ ಪ್ರಶ್ನೆ ಉತ್ತರ ಕರ್ನಾಟಕದ ಎಲ್ಲ ಭೂಮಾಲಿಕ ಸಮುದಾಯಗಳು ಕೇಳ್ಕೋಬೇಕು. ಬಸವಣ್ಣವರ ಹಾಗೆ ತೆರೆದ ತೋಳುಗಳನ್ನು ಯಾವಾಗ ವಾಪಸ್ ತಗೊಂಡ್ರು ಅವರು? ಯಾಕಂದರೆ ಅತ್ಯಂತ ಹೆಚ್ಚು ದಲಿತರ ಮೇಲೆ ಹಲ್ಲೆ ನಡೆದಿರೋದೆಲ್ಲಿ? ವಚನಕಾರರ ಅತ್ಯಂತ ಹೆಚ್ಚು ಪ್ರಭಾವ ಇರುವ ಅಲ್ಲಿ. ಅತ್ಯಂತ ಹೆಚ್ಚು ಎಲ್ಲಿ ನಡೆದಿದೆ? ಕುವೆಂಪು ಪ್ರಭಾವ ಇದೆ ಎಂದು ನಾವು ತಪ್ಪಾಗಿ ತಿಳಿದಿದ್ದ ಈ ಭಾಗದಲ್ಲಿ. ಹಾಗಿದ್ರೆ ಕುವೆಂಪು ಬಸವಣ್ಣ ಏನು ಮಾಡಿಲ್ವೇ ಅವ್ರ ಮೇಲೆ? ಸೊ ಯಾರೋ ಸಂಬಡಿ ಈಸ್ ಕರಪ್ಟಿಂಗ್ ಅವರ್ ಗ್ರೇಟ್ ರೈಟರ್ಸ್, ವಿ ಆರ್ ಬ್ಲೇಮಿಂಗ್. ವಾಟ್ ಅಬೌಟ್ ಅವರ್ ಇಂಟ್ರಾಸ್ಪೆಕ್ಷನ್? ನಾವೇನು ಮಾಡ್ತಿದ್ದೀವಿ? ಬದುಕ್ತಾ ಇದ್ದೀವ ಕುವೆಂಪುನ? ರಾಜಕಾರಣಿಗಳು ಬದುಕ್ತಿದ್ದಾರಾ? ಧಾರ್ಮಿಕ ನಾಯಕರು ಬದುಕ್ತಿದ್ದಾರಾ? ಈ ಪ್ರಶ್ನೆಯನ್ನು ಕೇಳಬೇಕಾಗಿದೆ, ನಾವು ಕೇಳ್ಕೋಬೇಕಾಗಿದೆ. ನಮ್ಮ ರೈಟರ್ಸ್ನ ಉಳಿಸೋ ಕೆಲಸ ಕೇವಲ ಲಿಟ್ರೇಚರ್ನವ್ರ ಡಿಪಾರ್ಟ್ಮೆಂಟ್ ಕೆಲಸ ಅಲ್ಲ ಅದು. ಈ ಕನ್ನಡಿಗರ, ನಮ್ಮ ಕನ್ನಡದ ಕಣ್ಣುಗಳು, ಆ ಕಣ್ಣುಗಳಿಗೆ ಕಾಯಿಲೆ ಬರೋದು, ಕಣ್ಣುಗಳು ಹೋಗೋದಂಗೆ ನೋಡೋದು ಹೀಗೆ ಅಲ್ವಾ? ಯಾವ ಲೇಖಕ ಅಲ್ಲಲ್ಲ. ಸೊ ದೇರ್ ಇಸ್ ಎ ಪೊಲಿಟಿಕ್ಸ್ ಗೋಯಿಂಗ್ ಆನ್. ಅಂಬೇಡ್ಕರ್ನು ಈಗ ಅಪ್ಪಲಾಗುತ್ತಿದೆ, ಅಂಬೇಡ್ಕರ್ರನ್ನು ಅಪ್ಪಿಕೊಳ್ಳಲಾಗುತ್ತಿದೆ. ಅಂಬೇಡ್ಕರ್ನ ಯಾರು ಇದುವರೆಗೆ ದ್ವೇಷ ಮಾಡಿದರೋ, ಅಕಾರ್ಡಿಂಗ್ ಟು ದೇರ್ ಡಾಕ್ಯುಮೆಂಟ್ಸ್, ಸಂವಿಧಾನವನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು, ಅವರೇ ಇವಾಗ ಸಂವಿಧಾನದ ಬಗ್ಗೆ ಮಾತಾಡ್ತಿದ್ದಾರೆ. ಯಾಕೆ? ಇಟ್ಸ್ ಎ ಕ್ವಶನ್ ಆಫ್ ಎಕ್ಸಿಸ್ಟೆನ್ಸ್. ಮತ್ತು ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕಾಗಿದೆ, ಅದಕ್ಕಾಗಿ ಇವರನ್ನು ಅಪ್ಪಿಕೊಳ್ಳಲಾಗ್ತಿದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಎನ್ಕ್ಯಾಪ್ಸುಲೈಸೇಷನ್ ಅಂತ ಕರೀತಾರೆ, ಅಥವಾ ಒಂದು ಸ್ಟ್ರಾಟಜಿಕ್ ಇನ್ವಾಲ್ವ್ಮೆಂಟ್. ಅದು ಕರಗಿಸಿಕೊಳ್ಳುವುದು, ಕುವೆಂಪು ಅವರನ್ನು ಕರಗಿಸಿಕೊಳ್ಳುವುದು, ತಮ್ಮ ವಿಸ್ತರಣೆಗಾಗಿ ಬಸವಣ್ಣನನ್ನು ಕರಗಿಸಿಕೊಳ್ಳುವುದು. ದಿಸ್ ಇಸ್ ಗ್ರೇಟ್, ದಿಸ್ ಇಸ್ ನಾಟ್ ಗ್ರೇಟ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಲ್ಚರಲ್ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ಆಗ್ತಾ ಇದೆ.
ನಮ್ಮ ಎಲ್ಲ ಸಂತರನ್ನು ಉಳಿಸ್ಕೋಬೇಕಾಗಿದೆ. ಇದೇ ಥರದ ಮನುಷ್ಯರುಳ್ಳ ಸಂತ ಯಾರು ಅಂದರೆ ಮಹಾರಾಷ್ಟ್ರದಲ್ಲಿ ತುಕಾರಾಮ್, ರವಿದಾಸ್, ಕಬೀರ್, ಇವರೆಲ್ಲರೂ ನಮ್ಮ ದೊಡ್ಡ ಪರಂಪರೆ. ಭಾರತವನ್ನು ಆರೋಗ್ಯಕರವಾದ ಭಾರತವಾಗಿ ಕಟ್ಟಬೇಕಾದ್ರೆ ಎಲ್ಲ ಈ ಗ್ರೇಟ್ ರೈಟರ್ಸನ್ನು ನಾವು ಅವರ ಮನಸ್ಸಿನ ಸಮೇತ ಉಳಿಸಿಕೊಳ್ಳಬೇಕಾಗಿದೆ ಮತ್ತು ಬದುಕಬೇಕಾಗಿದೆ. ದಟ್ ಈಸ್ ಅದರ್ ಇಂಪಾರ್ಟೆಂಟ್. ಕೊನೆ ಪ್ರಶ್ನೆನಾ? ಓಕೆ. ಕುವೆಂಪು ಅವರ ಸಾಹಿತ್ಯದಲ್ಲಿ ಸಮಾನತೆಗೆ ಹೆಚ್ಚು ಪ್ರತಿಪಾದನೆ ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ ಸ್ತ್ರೀ ಪುರುಷರ ಸಮನ್ವಯತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ನನ್ನ ಪ್ರಶ್ನೆ. ಮತ್ತೊಂದು ಸರ್, ಮೌಖಿಕ ಕಾವ್ಯ ಪರಂಪರೆಯಲ್ಲಿ ನಾವು ಹೆಚ್ಚು ನಾಯಕ ಪ್ರಧಾನವಾದಂತಹ ಪಾತ್ರಗಳನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೆ ಅಲ್ಲಿ ಹೆಚ್ಚು ಒತ್ತು ಕೊಟ್ಟಿದ್ದು ಕೂಡ ಮಾತೃತ್ವಕ್ಕೆ ಆದ್ರೂ ಕೂಡ ಅಲ್ಲಿ ಚಿಕ್ಕುತ್ತ ಸೊಸೈಟಿ ಇದೆ ಅಂತ ಹೇಳಿ ಅದನ್ನ ಮೌಢ್ಯ ಮಾಡಲಾಗಿದೆ. ಹಾಗೆ ಕುವೆಂಪು ಬರಹಗಳಲ್ಲಿ ನಾಯಕ ಪಾತ್ರಗಳಿದ್ರೂ ಕೂಡ ಅದಷ್ಟು ಪ್ರಧಾನವಾಗಿ ಕಾಣಿಸ್ಕೊಂಡಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದಕ್ಕೆ ನಿಮ್ಮಲ್ಲಿ ಏನು ಹೇಳ್ದಂಗಿದೆ, ನಾನು ಈಗಾಗಲೇ ಉತ್ತರ ಆದರೆ ಹೇಳ್ತೀನಿ. ಏನಂದರೆ ಕುವೆಂಪು ಅವ್ರನ್ನ ಆ ಮನೆ ದೀಪ ಬದ್ದಕ್ಕಾಗಿ ಇಟ್ಕೊಂಡು ಗಲ್ಲಿಗೇರಿಸಬಾರ್ದು ಅಂತ ನಾನು ಅದನ್ನು ಹೇಳ್ತಾ ಇದ್ದೀನಿ. ನಾವು ಒಪ್ಪಲಿಕ್ಕಾಗದೇ ಇಲ್ಲ, ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಮಾಸ್ತಿ ಕೂಡ ನಮ್ಮ ಬಹಳ ಸಾಂಪ್ರದಾಯಿಕ ಲೇಖಕ ಅವರು. ಮಹಿಳೆಯರು ಅವ್ರ ಇಂಟರ್ವ್ಯೂಸ್ನಲ್ಲಿ ಹೇಳ್ತಾರೆ ನೋಡಿ, ಕನ್ನಡದಲ್ಲಿ ಒಬ್ಬ ಲೇಖಕನ ಜೀವಪರ ದೃಷ್ಟಿ ಟೆಸ್ಟ್ ಮಾಡಬೇಕಾದ್ರೆ ನನ್ನ ಮಹಿಳಾ ಪಾತ್ರವನ್ನು ಹೆಂಗೆ ಚಿತ್ರಿಸ್ತಾನೆ ಅಂತ. ಸಾರ್ವಜನಿಕ ಬದುಕಿಗೆ ಒಂದು ಮಹಿಳೆ ಹೋದ್ಕೊಳ್ಳೆ ಅವಳೊಬ್ಬಳು ತುಚ್ಛ ಹೆಣ್ಮಗಳಾಗಿ ಚಿತ್ರಿಸುವಂಥ ಕಾದಂಬರಿಗಳಿವೆ ನೋಡಿ. ಆಳದಲ್ಲಿ ಅದು ಐಡಿಯಾಲಜಿಕಲಿ ಗಂಡಾಳಿಕೆಯ ಸಮಾಜವನ್ನು ಮಾಡ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದು, ಒಬ್ಬ ಮಹಿಳೆ ತನ್ನ ಲೈಂಗಿಕ ಸ್ವಾತಂತ್ರ್ಯವನ್ನು, ವಿವಾಹದ ಚೌಕಟ್ಟಿನ ಆಚೆ ಲೈಂಗಿಕ ಸ್ವಾತಂತ್ರ್ಯ ಪ್ರಕಟಿಸಿದಾಗಲೂ ಅವಳನ್ನು ಘನತೆಯಿಂದ ಚಿತ್ರಿಸುವ ಕೆಲಸ ಮಾಡದಿದ್ದು ಮುಕ್ತಿ ಕಾದಂಬರಿ, ಶಾಂತಿನಾಥ ದೇಸಾಯಿ ಮುಕ್ತಿ ಕಾದಂಬರಿ. 60s 70s ಬರ್ತದೆ ಬಾಂಬೆಯಲ್ಲಿ. ಅವಳು ಗೌರೀಶನಿಗೆ ಇದು ಮಾಡಲ್ಲ, ಕಾಮಿನಿ ಅಂತ ಬೆಳೆಸಿ. ನೀವು ಕೃಷ್ಣಚಂದ್ರ ಕಾದಂಬರಿಗಳಲ್ಲಿ, ಟಾಗೋರ್ ಕಾದಂಬರಿಗಳಲ್ಲಿ ಅದು ನೋಡ್ಬೋದು. ಯಾರಿಗೆ ಸ್ತ್ರೀ ಸಂವೇದನೆ ಇದೆಯೋ ಅವರು ಮಾತ್ರ ಇಂಥ ಪಾತ್ರಗಳನ್ನು ಕಡೆಯಬಲ್ಲರು. ನೀವು ನೋಡಿ, ಯಾರು ವಿವಾಹದ ಆಚೆಗಿನ ಹೆಣ್ಮಕ್ಕಳ ಲೈಂಗಿಕ ಸಂಬಂಧವನ್ನು ಕ್ಷುದ್ರೀಕರಿಸ್ತಾರೆ ಆ ಲೇಖಕರು ಬಹಳ ಪ್ರಾಬ್ಲಮ್ಯಾಟಿಕ್. ಯಾರು ಘನತೀಕರಿಸ್ತಾರೆ, ಕುಸುಮಬಾಲೆ ಘನತೀಕರಿಸ್ತದೆ ಅಲ್ವಾ. ಲೈಂಗಿಕ ಸ್ವಾತಂತ್ರ್ಯದ ಪ್ರಶ್ನೆ, ಪ್ರೇಮದ ಪ್ರಶ್ನೆ ಮತ್ತು ತಾಯ್ತನದ ಹಕ್ಕಿನ ಪ್ರಶ್ನೆ. ಅವಳು ಯಾರು, ಕೆಂಪಿ ಕುಸುಮಬಾಲೆಯಲ್ಲಿ ತಾಯ್ತನದ ಹಕ್ಕನ್ನು, ಲೈಂಗಿಕ ಹಕ್ಕನ್ನು, ಪ್ರೇಮದ ಹಕ್ಕನ್ನು ಚಲಾಯಿಸ್ತಿದ್ದಾಳೆ. ಅವಳು ಹೀರೋಯಿನ್ ಆಗಿದ್ದಾಳೆ. ಅಲ್ಲೊಂದು ವಿಷನ್ ಇದೆ. ಕುವೆಂಪು ವೈಚಾರಿಕ ಕರೆ ಕೊಡುವಾಗ, ವಿಚಾರವಾದಿಗೆ ಕರೆ ಕೊಡುವಾಗ ಪುರುಷರಿಗೆ ಮಾತ್ರ ಕರೆ ಕೊಡ್ತಿದ್ದಾರೆ, ಯುವಕರಿಗೆ. ಯುವಕರು ಮಾತ್ರ ದೇಶ ಕಟ್ಟಬಲ್ಲರು ಮತ್ತು ಗಂಡಸರ ಈ ಸ್ನಾಯು ಶಕ್ತಿ ಇದೆಯಲ್ಲ, ದೈಹಿಕ ದೃಢತೆ, ಅದು ಮಾತ್ರ ದೇಶ ಕಟ್ಟಬೇಕು ಎಂಬ ನಾವು ಒಪ್ಪಲಾಗದ ತಿಳುವಳಿಕೆಯನ್ನು ಇಟ್ಕೊಂಡಿರೋದು ಕಾರಣ ವಿವೇಕಾನಂದರ ಗಾಢ ಪ್ರಭಾವ. ಅದೇ ಲೇಖಕ ತಾನೇ ಪ್ರತಿಪಾದಿಸಿದ ನಂಬಿದ ಫಿಲಾಸಫಿನ ತಾನೇ ಉಲ್ಟಾ ಹೊಡಿತಿದ್ದಾರೆ ನಾವೆಲ್ಗಳಲ್ಲಿ ಅಲ್ವಾ. ಇವೆರಡನ್ನು ಒಟ್ಟಿಗೆ ಇಟ್ಟು ನೋಡಬೇಕು. ಇದನ್ನು ನಾನು ಕಾಂಟ್ರಡಿಕ್ಷನ್ ಸಮೇತ ಒಬ್ಬ ಲೇಖಕನ ನೋಡೋದು ಅಂತ ಕರಿತೀನಿ. ಅವಳು ಸೇರೆಗಾರರ ಜೊತೆಗೆ ಸಂಬಂಧ ಮಾಡ್ತಾಳೆ. ಆ ಸುಬ್ಬಮ್ಮನ ಅವಸ್ಥೆಯನ್ನು ಕಾದಂಬರಿಯವಳು ಒಬ್ಬ ಹಾದರಗಿತ್ತಿಯಿಂದ ಚಿತ್ರಿಸಲ್ಲ. ಅಯ್ಯೋ, ಈ ಬಡವರ ಹೆಣ್ಮಗಳು ಶ್ರೀಮಂತರಿಗೆ ಮದುವೆ ಆಗಿಬಿಟ್ಟು ಅವಳು ಜೀವನನೇ ಸುಖ ಪಡಲಿಲ್ವಲ್ಲ ಅನ್ನೋ ಅಪಾರ ಕರುಣೆ ಇದೆ, ಅದು ಮೈತ್ರಿ ಇದೆ. ದೇರ್ಫೋರ್ ಐ ಡೋಂಟ್ ನೋ ವೆದರ್ ಬುದ್ಧನ ತ್ರಿಪಿಟಕಗಳನ್ನೆಲ್ಲ ಓದಿದ್ರೋ ಇಲ್ಲೋ ಗೊತ್ತಿಲ್ಲ, ಅದು ಎಲ್ಲ ಗ್ರೇಟ್ ರೈಟರ್ಸಲ್ಲಿ ಆಳದಲ್ಲಿರುವ ಒಂದು ಅನುಭೂತಿ, ಮೈತ್ರಿ ಮತ್ತು ಕರುಣೆ. ಮೈತ್ರಿ ಮತ್ತು ಕರುಣೆಯಿಂದ ಚಿತ್ರಿಸ್ತಾರೆ ಅದನ್ನು. ಅದರಿಂದ ದೇರ್ಫೋರ್ ಈಸ್ ಸ್ತ್ರೀವಾದಿ ಇನ್ ಹಿಸ್ ನಾವೆಲ್ಸ್. ಮತ್ತು ನಾವೆಲ್ ಪ್ರಕಾರನೇ ಸ್ತ್ರೀವಾದಿ ಅಂತ ನಾನು ಹೇಳ್ತಿದ್ದೀನಿ. ಫಸ್ಟ್ ನಾವೆಲ್ ಯಾವ್ದು ನಮ್ಮದು? ಇಂದಿರಾಬಾಯಿ ಯಾರ ಗೆಲುವುದು? ನಾನು ವಿಧವೆ ಆಗಲ್ಲ ಎಂಬ ಹೆಣ್ಣುಮಗಳ ಗೆಲುವಿನಿಂದ ಪ್ರಕಟವಾದ ಕಾದಂಬರಿ ಆಧುನಿಕ ಕನ್ನಡ ಕಾದಂಬರಿಯನ್ನು ಉದ್ಘಾಟನೆ ಮಾಡಿದೆ ಅಂತ ಮರಿಬೇಡಿ ಅಲ್ವಾ. ನೀವು ತಗೊಳ್ಳಿ, ಶಂಕರ ಕಾಶಿ ಪುಣೇಕರ್ ಅವರ ಗಂಗಾವಾಯಿ, ವಿಧವೆಯ ಸಾಹಸ, ಬದುಕು, ಹೆಣ್ಮಕ್ಳು ಇದು ಮಾಡ್ತಾರೆ. ಲಂಕೇಶ್ ರಂಗವ್ವ, ನಮ್ಮ ಕನ್ನಡ ಕಾದಂಬರಿ ಪರಂಪರೆಗಳು ಸ್ತ್ರೀಯರ ಜಗತ್ತದು ಅಲ್ವಾ. ಕಾದಂಬರಿ ಪ್ರಕಾರನೇ ಹೆಂಗಿದೆ. ಇವನ್ ಅನ್ನಕರ್ಣಿನ ಅವ್ರ ಗಂಡನ ಹೆಸರು ಅನ್ನಗೆ, ಅನ್ನ ಆ ಗಂಡನ ಬಿಟ್ಬಿಟ್ಟು ಬೇರೆ ಪ್ರೇಮಿಸ್ಬಿಡ್ತಾರೆ. ಅದನ್ನು ಎಷ್ಟು ಘನತೆಯಿಂದ ಚಿತ್ರಿಸ್ತದೆ.
ಮಗುವನ್ನು ಬಿಟ್ಟು ಹೋಗ್ಬಿಡ್ತಾಳೆ ಅವಳು. ಕುವೆಂಪು ತಮ್ಮ ಆತ್ಮಕಥೆಯಲ್ಲಿ ಬರೀತಾರೆ, ಈ ಕಾದಂಬರಿ ಓದಿದಾಗ ಇಂಥ ದಾರ್ಶನಿಕ ಲೇಖಕ ಈ ಹಾದರದ ಕಥೆಯನ್ನು ಬರೆದನ ಅಂತ ನನಗೆ ವ್ಯಥೆ ಆಯಿತು ಅಂತ ಆರಂಭದಲ್ಲಿ. ಯಾಕಂದ್ರೆ ನೈತಿಕ ವ್ಯಕ್ತಿತ್ವ ಅವರಿಗೆ ಅಷ್ಟು ತುಂಬಿಟ್ಟಿತ್ತು. ಅದೇ ಲೇಖಕ ಇನ್ನೊಬ್ಬ ಅನ್ನ ಕರ್ಣಿನನ್ನು ಬರೆದ್ರಲ್ಲ, ಕಾನೂರು ಹೆಗ್ಗಡ್ತಿ. ವಾಟ್ ಎ ಚೇಂಜ್. ದೇರ್ಫೋರ್ ಐ ವುಡ್ ಲೈಕ್ ಟು ಯೂಸ್ ದ ವರ್ಡ್ ಟ್ರಾನ್ಸ್ಫಾರ್ಮೇಷನ್ ಅಲ್ವಾ ಸರ್? ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ನೀವು ಈ ಸಭೆಗೆ ಬರೋಕ್ಕೆ ಮುಂಚೆ ಇದ್ದ ಸ್ಥಿತಿಯಲ್ಲಿ ಇದ್ದೀರಾ? ನೀವು ಈಗ ಬದಲಾಗಿದ್ದೀರಲ್ವಾ? ಈ ಟ್ರಾನ್ಸ್ಫಾರ್ಮೇಷನ್ನು 60 ವರ್ಷ ಹೆಂಗಾಗುತ್ತೆ ಲೇಖಕರಲ್ಲಿ ಬದಲಾವಣೆ ಆಗಲ್ವಾ? ಹಾಗೆ ನೋಡಬೇಕು. ಸೊ ದೇರ್ಫೋರ್ ವಿ ನೀಡ್ ನಾಟ್ ಎಕ್ಸ್ಕ್ಯೂಸ್ ದ ಪ್ರಾಬ್ಲಮ್. ಅದು ಗುರುತಿಸಬೇಕು. ಅದಕ್ಕಾಗಿ ಡಿಸ್ಮಿಸ್ ಮಾಡಬಾರ್ದು ಅವರ ದೊಡ್ಡ ವಾಂಗ್ಮಯ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಯುವರ್ ಓನ್ ಟೈಮ್ ಸರ್. ಒಂದು ನಿಮಿಷ ಸರ್. ಬಂದರೆ ನಾನು ಈಗಾಗಲೇ ಮೊದಲೇ ಹೇಳಿದಾಗೆ ರಹಮತ್ ಸರ್ ಅವರು ಯಾಕೆ ಮತ್ತೆ ಮತ್ತೆ ಕುವೆಂಪು ಅಂತ ಹೇಳಿರುತ್ತೀವಿ. ಕುವೆಂಪುನ ಹಲವಾರು ಬಾರಿ ನಾವು ಓದ್ಕೊಂಡಿದ್ವಿ. ಅವ್ರು ಹೇಳುವಾಗ ಈ ಭಾಗ ನಾನು ಯಾಕೆ ಗಮನಿಸಲಿಲ್ಲ, ಈ ಪಾತ್ರ ನಾನು ಯಾಕೆ ಗಮನಿಸಲಿಲ್ಲ, ಈ ಸನ್ನಿವೇಶನ ನಾನು ಇನ್ನೂ ಚೆನ್ನಾಗಿ ಗಮನಿಸಲಿಲ್ವಲ್ಲ ಅಂತಂದೇಳಿ ನಮ್ಗೆ ಅನ್ನಿಸ್ತದೆ. ಆ ಕಾರಣದಿಂದಲೇ ನಾನು ಅಲಕ್ಷಿತವಾಗಿರ್ತಕ್ಕಂಥ ಸನ್ನಿವೇಶಗಳು ಇಟ್ಕೊಂಡು ಹೇಗೆ ಬೃಹತ್ ಒಂದು ಚಿಂತನೆಗಳನ್ನು ಮಾಡ್ಬೋದು ಅನ್ನೋದನ್ನ ನಮ್ಮ ಮುಂದೆ ಮಂಡಿಸಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕ ಈಗ ಕೊನೆಯಲ್ಲಿ ಅಧ್ಯಕ್ಷೀಯ ನುಡಿಗಿಂತ ಮುಂಚೆ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಚನ್ನಪ್ಪ ಕಟ್ಟಿ ಸರ್ ಅವರಿಗೆ ಲೇಖಕರಾಗಿರ್ತಕ್ಕಂಥ ಸಿದ್ದರಾಮ ಹನ್ಕಲ್ ಮತ್ತು ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ಕಥೆಗಾರರಾದ ಡಾಕ್ಟರ್ ರಾಜಶೇಖರ ಅತಗುಂಜಿ ಅವರು ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಅಭಿನಂದನೆಯನ್ನು ಸರ್ ಬಂದ್ಬಿಡಿ, ಒಂದು ನಿಮಿಷ ಮುಗಿಸ್ಬಿಡಿ. ಎಲ್ಲಿ ಹತ್ಕೊಂಡಿ ಸರ್? ಅಧ್ಯಕ್ಷೀಯ ನುಡಿಗಳನ್ನು ಆಡ್ತಾ ಇದ್ದಾರೆ ಪ್ರಾಧಿಕಾರದ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಚನ್ನಪ್ಪ ಕಟ್ಟಿ ಸರ್. ಮತ್ತೆ ಮತ್ತೆ ಕುವೆಂಪು ಅನ್ನುವಂಥ ವಿಷಯದ ಮೇಲೆ ಭಾಷಣ ಚರ್ಚೆ ತುಂಬ ಅಚ್ಚುಕಟ್ಟಾಗಿತ್ತು ಅಂತ ನಾನು ಭಾವಿಸಿದ್ದೇನೆ. ಕೆಲವು ದಿವಸಗಳ ಹಿಂದೆ ರಾಮತ್ ಸರ್ಗೆ ನಾವು ಫೋನ್ ಮಾಡಿ ಇಂಥದ್ದೊಂದು ಕಾರ್ಯಕ್ರಮ ತಾವು ಬರಬೇಕು, ಟಾಪಿಕ್ ನೀವೇ ಹೇಳ್ರಿ ಅಂತಂದು ನಾವು. ಅವ್ರು ಕೊಟ್ಟಂಥ ಟಾಪಿಕ್ ಮತ್ತೆ ಮತ್ತೆ ಕುವೆಂಪು. ನನಗೆ ಅವತ್ತಲೇ ಹೊಳೀತು ಏನಂದರೆ, ಒಬ್ಬ ಶ್ರೇಷ್ಠ ಲೇಖಕ ಯಾವಾಗಲೂ ರೀವಿಸಿಟ್ ಮಾಡಿಸ್ಕೋಬೇಕು. ಯಾರು ರೀವಿಸಿಟನ್ನು ಅದನ್ನು ತಾಳ್ಕೋತಾರೋ, ರೀವಿಸಿಟನ್ನು ತಾಳ್ಕೊಂಡು ಮತ್ತೆ ರೀವಿಸಿಟ್ಗೆ ಓಪನ್ ಆಗ್ತಾರೋ ಅವರು ನಿಜವಾಗಿಯೂ ಶ್ರೇಷ್ಠ ಲೇಖಕರಾಗಿರ್ತಾರೆ ಅನ್ನುವಂಥದ್ದು. ಅಂಥ ಒಂದು ರೀವಿಸಿಟಿಂಗ್ ಕೆಲಸವನ್ನು ಇವತ್ತು ಮಾಡಿದರು. ಅದೇ ರೀತಿಯೊಳಗೆ ಈ ರಿವಿಸಿಟ್ ಇವತ್ತು ಮುಗಿಯೋದಿಲ್ಲ. ಯಾಕಂದರೆ ಅದರ ಟೈಟ್ಲ್ನೊಳಗೆ ಬರೀ ಮತ್ತೆ ಕುವೆಂಪು ಇಲ್ಲ, ಮತ್ತೆ ಮತ್ತೆ ಕುವೆಂಪು ಇರೋದ್ರಿಂದ ಮತ್ತೊಂದು ರಿವಿಸಿಟ್ ಹೀಗೆ ಕುವೆಂಪು ಅವರನ್ನು ರಿವಿಸಿಟ್ ಮಾಡಿದರು. ಮತ್ತು ನೀವು ನಿರಂತರವಾಗಿ ರಿವಿಸಿಟ್ ಮಾಡ್ತಾ ಇರಬೇಕನ್ನುವಂಥ ಒಂದು ಸಂದೇಶವನ್ನು ಇದರ ಮೂಲಕ ಕೊಟ್ಟರು. ಭಾಳ ಮಹತ್ವದ ಸಂಗತಿ ಇವತ್ತಿನ ಚರ್ಚೆಯೊಳಗೆ ವಾಟ್ಸಪ್ ಯೂನಿವರ್ಸಿಟಿಗಳು ಸೃಷ್ಟಿ ಮಾಡಿದ ಅವಾಂತರಗಳೇನಿವೆಯಲ್ಲ, ಆ ಅವಾಂತರಗಳಿಂದ ಯುವಜನತೆ ಹೇಗೆ ಬೇರೆ ಬೇರೆ ನಮ್ಮದೇ ಆಗಿರತಕ್ಕಂಥ ಜನಪರವಾದಂತಹ ಜನರ ಕಾಳಜಿ ಉಳ್ಳಂತಹ ವಿಶ್ವವಿದ್ಯಾಲಯದ ಕಡೆಗೆ ನಮ್ಮ ವಿದ್ಯಾರ್ಥಿಗಳು ಯುವಜನಾಂಗ ತಿರುಗಬೇಕಾಗಿದೆ ಅನ್ನುವಂಥದ್ದು ಭಾಳ ಸಂದೇಶ, ಸೂಕ್ಷ್ಮವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರೀತಿಯ ಸ್ನೇಹಿತರೆ, ನಮ್ಮೊಳಗೊಂದು ರೀತಿಯೊಳಗೆ ಪರ್ಗೇಷನ್ ಅಂತ ಏನು ಕರಿತೀವಲ್ಲ, ಒಳಗಿದ್ದಂಥ ಕಲ್ಮಶವನ್ನು ಪರ್ಗೇಷನ್ ಅಂತ ಕರೀತಾರೆ. ಆ ಮಾರ್ಜನ ಮಾಡುವಂಥ ಕೆಲಸವನ್ನು, ಒಳಗಿಂದೆಲ್ಲೋ ಒಂದು ಕಲ್ಮಶ ಕುಳಿತಿರ್ತದೆ, ಆಲೋಚನೆಗಳ ಮೂಲಕ ಅದನ್ನು ಹೇಗೆ ಪರ್ಗೇಟ್ ಮಾಡಬಹುದು ಅನ್ನೋದನ್ನು ರಹಮತ್ ಸರ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವರ ಮಾತುಗಳನ್ನು ಪ್ರೀತಿಯಿಂದ ಆಲಿಸಿದ್ರಿ. ಅಷ್ಟೇ ತುಂಬ ಕ್ರಿಯಾತ್ಮಕವಾಗಿ ನೀವು ಚರ್ಚೆ ಒಳಗೆ ಪಾಲ್ಗೊಂಡ್ರಿ. ವಿದ್ಯಾರ್ಥಿಗಳು ಮತ್ತು ಹಿರಿಯರೆಲ್ಲರೂ ಸೇರಿಕೊಂಡು ಪಾಲ್ಗೊಳ್ಳುವ ಮೂಲಕ ಇಂಥದ್ದೊಂದು ಚರ್ಚೆಯ ಮೂಲಕವೇ ನಮ್ಮ ಒಂದು ಜ್ಞಾನ, ನಮ್ಮ ಅರಿವು ಅದೇನಾಗುತ್ತೆ ಅಂದರೆ ವಿಸ್ತಾರಗೊಳ್ಳುತ್ತೆ. ಅಂಥ ವಿಸ್ತಾರಗೊಳ್ಳುವಿಕೆ ಇವತ್ತು ನಡೆದಿದೆ ಅಂತ ನಾನು ಭಾವಿಸಿಕೊಂಡು ಮಾತನಾಡಿದ
ರಹಮತ್ ಅವರಿಂದ ಹಿಡ್ಕೊಂಡು ಪಾಲ್ಗೊಂಡಂಥ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು. ಧನ್ಯವಾದಗಳು ಸರ್. ಈಗ ಗಣ್ಯರನ್ನು ಮತ್ತು ನಿಮ್ಮೆಲ್ಲರನ್ನು ವಂದಿಸಲಿದ್ದಾರೆ ನಮ್ಮ ಪ್ರಾಧಿಕಾರದ ರಿಜಿಸ್ಟ್ರಾರ್ ಆಗಿರ್ತಕ್ಕಂಥ ಈಶ್ವರ್ ಕುಮಿರ್ಚಿ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಿಂದ ಪ್ರತಿ ವರ್ಷ ನಾವು ಕುವೆಂಪು ಜನ್ಮ ದಿನವನ್ನು ವಿಶ್ವ ಮಾನವ ದಿನಾಚರಣೆ ಅಂತ ನಮ್ಮ ಇಲಾಖೆಯಿಂದ ಆಚರಿಸ್ತೀವಿ. ಹಾಗೆಯೇ ಕುವೆಂಪು ಭಾಷಾ ಭಾರತಿಯಿಂದ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮ ಆಚರಿಸ್ಕೊಂಡು ಬಂದಿದ್ದೀವಿ. ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ನಾವು ಗೌರವ ಪ್ರಶಸ್ತಿಯನ್ನು ಅದೇ ದಿನಾಂಕಕ್ಕೆ ಕೊಡುವಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಂಡಿದ್ವಿ. ಕಾರಣಾಂತರದಿಂದ ಈ ಸರಿ ಆಗಲಿಲ್ಲ. ಆದರೆ ಅದರ ಅಂಗವಾಗಿಯೇ ಇವತ್ತು ವಿಶ್ವ ಮಾನವ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಟ್ಟಂತಹ ನಮ್ಮ ಮುಖ್ಯ ಅತಿಥಿಗಳಾಗಿ ಉಪನ್ಯಾಸವನ್ನು ನೀಡಿದಂಥ ಡಾಕ್ಟರ್ ಅಹಮದ್ ತರೀಕೆರೆ ಅವರಿಗೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ವಂದನೆಯನ್ನು ಅರ್ಪಿಸ್ತೇನೆ. ಹಾಗೆ ಕಾರ್ಯಕ್ರಮದ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದಂತಹ ನಮ್ಮ ಸದಸ್ಯರಾದಂಥ ಪ್ರೊಫೆಸರ್ ಡಿ ಕೆ ಚಿತ್ತಯ್ಯ ಪೂಜಾರಿ ಅವರಿಗೂ ನಾನು ವಂದನೆಯನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮವನ್ನು ರೂಪಿಸಿ ಕಾರ್ಯಕ್ರಮ ಆಯೋಜನೆಗೆ ಸಲಹೆ ಸೂಚನೆಯನ್ನು ನೀಡಿದಂತಹ ನಮ್ಮ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಚೆನ್ನಪ್ಪ ಕಟ್ಟಿ ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಯನ್ನು ಅರ್ಪಿಸ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಅರ್ಥಪೂರ್ಣವಾದಂಥ ಚರ್ಚೆಗೆ ಕಾರಣೀಭೂತರಾದಂತಹ ತಮ್ಮೆಲ್ಲರಿಗೂ ನಾನು ವಂದನೆ ಅರ್ಪಿಸ್ತೇನೆ. ಹಾಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲರಿಗೂ ಮತ್ತೊಮ್ಮೆ ವಂದನೆಯನ್ನು ಅರ್ಪಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಇದೇ ರೀತಿಯಾಗಿ ತಮ್ಮ ಸಹಕಾರ ಇರಲಿ ಅಂತ ಭಾವಿಸ್ತೇನೆ.